ನೂರಾರು ಜನ ನಿಂತಿರ್ತಾರೆ ಗೊತ್ತಾ, ದೃಷ್ಟಿ ತೆಗೀತಿ ಅಂತ. ಅವ್ರಿಗದು ಉಲ್ಟಾ ಹೊಡಿಯೋ ಚಾನ್ಸಸ್ ಇರುತ್ತಾ? ಖಂಡಿತ. ಸೈಕಾಟಿಸ್ಟ್ಗಳು ಯಾಕೆ ಸುಸ್ತಾರೆ? ಬಿಕಾಸ್ ದೇ ವೋಂಟ್ ಡಿಸ್ಕನೆಕ್ಟ್ ಫ್ರಮ್ ದೇರ್ ಪೇಷಂಟ್ಸ್. ಈ ಲೈಫಲ್ಲಿ ನೀವು ಲಲಿತಾ ಸಹಸ್ರನಾಮ ಓದ್ತಾ ಇದ್ದೀರಾ, ದಾನ ಧರ್ಮ ಮಾಡ್ತಾ ಇದ್ದೀರಾ. ಫಾಸ್ಟ್ ಲೈಫ್ ಯಾರು ನೋಡಿದಾರೆ? ನಿಮಗ್ ನೀವೇ ನಾನು ಒಳ್ಳೆಯವಳು ಅಂತ ಲೇಬಲ್ ಹಾಕೊಂಡ್ಬಿಟ್ರೆ ನಮ್ಮ ಸೋಲ್ 3 ಜನ್ಮದ ಕರ್ಮಗಳನ್ನ ಕ್ಯಾರಿ ಮಾಡುತ್ತೆ. ತುಂಬಾ ವರ್ಷಗಳಿಂದ ನಡೀತಾ ಇರೋಂಥದ್ದು ನೆಗೆಟಿವ್ಸ್ ನಮ್ಮನ್ನ ಹೇಗೆ ಎಫೆಕ್ಟ್ ಮಾಡುತ್ತೆ, ಯಾಕೆ ಎಫೆಕ್ಟ್ ಮಾಡುತ್ತೆ, ನಾನು ಅಂದಿದ ತಕ್ಷಣ ಆಗ್ಬಿಡುತ್ತಾ? 3 ದಾರಿ ಅಂತ. ಹೌದು, 3 ದಾರಿ ಅನ್ನೋ ಕಾನ್ಸೆಪ್ಟ್ ಗಿಂತ ಅಲ್ಲಿ ಏನಿದೆ ಅನ್ನೋದು ಇಂಪಾರ್ಟೆಂಟ್. ಬೇರೆಯವ್ರ ಮನೇಲಿ ಏನೋ ಇರುವಂತ ನೆಗೆಟಿವ್ ಎನರ್ಜಿನ ಇಳಿ ತೆಗೆದು ತಂದಲ್ಲಿ ಹೊಡೆದಿರ್ತಾರೆ. ಆ ಎನರ್ಜಿ ಅಲ್ಲೇ ಸುತ್ತಮುತ್ತ ಇರುತ್ತೆ. ಅಲ್ಲಿ ನಾವು ಓಡಾಡಿದಾಗ ಡೆಫಿನೆಟ್ಲಿ ನಮ್ಮ ಕಾಲುಗಳದನ್ನ ತಗೋಬರುತ್ತೆ. ಯಾರೋ ಮನೆ ಮುಂದೆ ಒಂದು ಮಣ್ಣು ಹಾಕಿರ್ತಾರೆ, ಗೊಂಬೆ ಹಾಕಿರ್ತಾರೆ, ನೋಡಿದರೆ ಮಡಕೆ ಕುಡಿಕೆಗಳು ಸಿಕ್ಕಿರೋದು ಇದೆ, ಅದ್ರೊಳಗಡೆ ಬಂದಾಗ ಮುಟ್ಟಬಾರ್ದು. ಅದನ್ನ ಮೇಯ್ನ್ ಆಗಿ ಅದೇ ಎನರ್ಜಿ ಅಲ್ಲೇನೆ. ಈ ರೇಖಿಗೆ ಕೇವಲ ಕಲಿಯಕ್ ಹೋಗ್ಬೇಡ. ಈ ರೇಖಿ ಹೀಲಿಂಗ್ ಮಾಡ್ಬೇಕಂದ್ರೆ ನೀವು ಅವ್ರ ಎನರ್ಜಿನ ಅಟ್ರಾಕ್ಟ್ ಮಾಡಕ್ ಶುರು ಮಾಡ್ತೀರಾ. ಆ ಕಷ್ಟಗಳು ನಿಮಗೆ ಬಂದ್ಬಿಡುತ್ತೆ. ಬುಕ್ಕಲ್ಲಿ ಓದಿ ಕಲ್ತಿರೋ ಅಂಥವ್ರು, ಡಿಜಿಟಲ್ ಮೀಡಿಯಾದಿಂದ ಕಲ್ತಿರೋ ಅಂಥವ್ರು, ಯಾವುದೇ ಗುರು ಇಲ್ಲದೆ ಕಲ್ತಿರೋ ಅಂಥವ್ರು ಈ ಮಾತುಗಳನ್ನ ಹೇಳ್ತಾರೆ. ನಿಮ್ಮನ್ನ ನೀವು ಪ್ರೊಟೆಕ್ಟ್ ಮಾಡ್ಕೊಳ್ದೆ ಆ ಎನರ್ಜಿನ ಕೊಟ್ಟಾಗ ಅದು ಸ್ವಲ್ಪ ನಿಮ್ಗೆ ಎಫೆಕ್ಟ್ ಮಾಡುತ್ತೆ. ರೇಖಿ ಅಂದ್ರೆ ಏನು? ಸ್ಪಿರಿಚುಯಲಿ ಗೈಡೆಡ್ ಲೈಫ್ ಫೋರ್ಸ್. ಪ್ರಾಣಶಕ್ತಿಯಿಂದ ನಮ್ಮನ್ನ ನಾವು ಗುಣ ಮಾಡ್ಕೊಳ್ಳೋ ಅಂಥದ್ದು. ರೇ ಅಂದ್ರೆ ಯೂನಿವರ್ಸ್, ಖಿ ಅಂದ್ರೆ ಎನರ್ಜಿ. ಇದು ನಮ್ಮ ಜಾಪಾನೀಸ್ ವಿದ್ಯೆಯಲ್ಲಿ ಅದಕ್ಕೆ ರೇಖಿ ಅಂತ ಕೊಟ್ಟಿರೋದು. ನಮ್ಗೆ ಆ ಕರ್ಮಗಳು ಕಳೆದಿದ್ರೆ ಮಾತ್ರ ರೇಖಿ ಸಿಗುತ್ತೆ. ಅಂದ್ರೆ ನಮ್ಮ ಸಫರಿಂಗ್ಸ್ ಎಂಡ್ ಆದ್ರೆ ಮಾತ್ರ ರೇಖಿ ಸಿಗುತ್ತೆ. ಜಾಸ್ತಿ ಊಟ ಮಾಡುವಂಥವ್ರು ಲಿಮಿಟೆಡ್ ಆಗಿ ಊಟ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಊಟನೇ ಸೇರ್ತಾ ಇಲ್ಲ ಅನ್ನೋರು ಚೆನ್ನಾಗಿ ಊಟ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಒನ್ಸ್ ಆ ಎನರ್ಜಿ ನಮ್ಮಲ್ಲಿ ಒಳಗಡೆ ಇಳಿದಾಗ ನಮ್ಮ ಬಾಡಿಗೆ ಏನು ಅವಶ್ಯಕತೆ ಇದೆ, ನಮ್ಮ ಮನಸ್ಸಿಗೆ ಏನು ಅವಶ್ಯಕತೆ ಇದೆ, ಅದೇ ತಿಳ್ಕೊಂಡು ಅಲ್ಲಲ್ಲಿಗೆ ಪಾಸ್ ಆಗುತ್ತೆ ಎನರ್ಜಿ. ನಾಟ್ ಓನ್ಲಿ ಹೆಲ್ತ್ ಇಶ್ಯೂಸ್, ಎಮೋಷ್ನಲ್ ಇಶ್ಯೂಸು ಬರುತ್ತೆ. ಓಕೆ, ಸೊ ಸದಾ ಸ್ಟ್ರೆಸ್ ಇರುತ್ತೆ, ಪ್ಯಾನಿಕ್ ಅಟ್ಯಾಕ್ಸ್ ಬರುತ್ತೆ, ಅಂಥವ್ರು ಹೀಲ್ ಮಾಡ್ಕೋಬಹುದು. ಡೀಲರ್ಸ್ ಒಬ್ರು ಜಸ್ಟ್ ಅಕ್ಟೋಬರ್ ಅಲ್ಲಿ ಒಂದು ದೊಡ್ಡ 25 lakhs ಒಂದು ಕಾರ್ ತಗೊಂಡಿದ್ರು. ಫೆಬ್ರವರಿನಲ್ಲಿ ಆಕ್ಸಿಡೆಂಟ್ ಆಯ್ತು ಮಂಗಳೂರು ಹೈವೇನಲ್ಲಿ. ಆ ಕಾರ್ದು ಇನ್ನೇನು ಉಳ್ದೇ ಇಲ್ಲ ಅನ್ಸುತ್ತೆ, ಫುಲ್ ಕಚಡಿ ಆಗೋಗಿದೆ. ಅವ್ರಿಗೆ ಇಲ್ಲಿ ಮಾತ್ರ ಸ್ಕ್ರಾಚ್ ಆಗಿದೆ. ಅಷ್ಟು ನಿಮ್ಮನ್ನ ಸೇಫ್ ಮಾಡುತ್ತೆ. ಅವ್ರ ಮಗು ಕೆಳಗಡೆ ಕೂತ್ಕೊಂಡು ಕಲಂಗಡಿ ಹಣ್ಣು ತಿಂತಾ ಇದೆ. ಈ ತರ ಅಟ್ಟದ ಮೇಲೆ ಫ್ಯಾನ್ ಇಟ್ಟಿದ್ದಾರೆ. ಆ ಮಗು ರಾಜೇಶ್ ರಿವೀಲ್ಸ್ ನ ಈ ಮತ್ತೊಂದು ಪಾಡ್ಕಾಸ್ಟ್ ಗೆ ಸ್ವಾಗತ. ನಿಮಗೆ ಇವತ್ತು ನಮ್ಮ ಪಾಡ್ಕಾಸ್ಟ್ ತುಂಬಾನೇ ಚೆನ್ನಾಗಿರುತ್ತೆ, ಇಂಟ್ರೆಸ್ಟಿಂಗ್ ಆಗಿರುತ್ತೆ, ನಿಮಗೆ ಸಿಕ್ಕಾಪಟ್ಟೆ ಹೆಲ್ಪ್ ಆಗುತ್ತೆ. ಕಾರಣ ಇವತ್ತು ನನ್ನ ಜೊತೆಗಿರ್ತಕ್ಕಂಥ ನಮ್ಮ ಗೆಸ್ಟೇ ಹಾಗೆ. ಯಾಕಂದ್ರೆ ನೋಡಿ, ಎಷ್ಟೋ ಈಗ ನೀವು ಸಾಕಷ್ಟು ಸಿನಿಮಾಗಳಲ್ಲಿ ನೋಡಿರ್ಬೋದು. ಈಗ ವೆಸ್ಟರ್ನ್ ಇನ್ಫ್ಲುಯೆನ್ಸ್ ನಮ್ಗೆ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಪ್ರತಿಯೊಂದು ನಾವು ಎಲ್ಲದಕ್ಕೂ ಬರೀ ಇಂಗ್ಲಿಷ್ ಮೆಡಿಸನ್ ಮೇಲೆ ಡಿಪೆಂಡ್ ಆಗಿ ಏನಾದ್ರೂ ಒಂದು ಹೊಸ ವಿಚಾರ, ಈಗ ಡಯಟ್ ವಿಚಾರದಲ್ಲಿ ಏನೇನೋ ಮಾತಾಡ್ತೀವಲ್ಲ, ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅಂತೆ, ಅದು ಮಣ್ಣು ಮಸಿ, ಇದೆಲ್ಲ ನಮ್ಮ ಹಿರಿಯರು ಯಾವಾಗಲೂ ಮಾಡಿಬಿಟ್ರದು. ಇದೇ ತರ ಇವತ್ತು ಏನೇನೋ ಟೆಕ್ನಿಕ್ಸ್ ಇದೆ ಗೊತ್ತಾ, ಮನುಷ್ಯನ ಒಂದು ಹೆಲ್ತ್ ವಿಚಾರದಲ್ಲಾಗ್ಬೋದು, ಅವನಿಗೆ ಹಣದ ವಿಚಾರದಲ್ಲಾಗ್ಬೋದು, ಅವನ ಬೆಳವಣಿಗೆಗೆ ಏನೇನು ಸಹಾಯ ಮಾಡತಕ್ಕಂಥ ಈ ಒಂದು ಟ್ರೈನಿಂಗ್ ಸ್ಕಿಲ್ಸು, ಕೆಲವೊಂದು ವಿಚಾರಗಳೇನಿರುತ್ತೆ, ನಾವೆಲ್ಲ ಎಲ್ಲೋ ವೆಸ್ಟಿಂದ ಬಂದಿದ್ದು ಅಂತೀವಿ. ಅಲ್ಲ, ಎಲ್ಲ ಇಲ್ಲೇ ಭಾರತದ್ದು, ಎಲ್ಲ ರೂಟ್ಸ್ ಎಲ್ಲ ಇಲ್ಲೇ ಇದೆ. ಸೊ ಇವತ್ತು ನಾವು ಮಾತಾಡ್ತಿದ್ದೀವಿ ರೇಖಿ ಹೀಲಿಂಗ್ ಬಗ್ಗೆ. ಇವತ್ತು ರೇಖಿ ಗ್ರ್ಯಾಂಡ್ ಮಾಸ್ಟರ್ ಇವ್ರ ಬಗ್ಗೆ ನಾನು ಏನು ಹೇಳಿ, ನಾನು ಏನು ಮಾತಾಡಲ್ಲ. ಪಾಡ್ಕಾಸ್ಟಲ್ಲಿ ನೋಡ್ತಾ ನಿಮಗೆ ಗೊತ್ತಾಗಿರುತ್ತೆ ಅವ್ರಿಗಿರ್ತಕ್ಕಂಥ ಜ್ಞಾನ. ಯಾಕಂದರೆ ಒಂದಲ್ಲ ಎರಡಲ್ಲ ಸಾವಿರಾರು ಕೇಸಸ್ನ ಹ್ಯಾಂಡಲ್ ಮಾಡಿದ್ದಾರೆ. ಇಮ್ಯಾಜಿನ್ ಮಾಡ್ಕೊಳ್ಳಿ, ಅವ್ರು ಬೆಂಗಳೂರಲ್ಲೂ ಮೈಸೂರಲ್ಲೂ ಕೂತ್ಕೊಂಡು ಅಮೆರಿಕಾಲೋ ಲಂಡನ್ನಲ್ಲಿ ಇರ್ತಕ್ಕಂಥ ಅವ್ರ ಕ್ಲೈಂಟ್ಸ್ಗೆ ಬರೀ ಒಂದು ಫೋನ್ ಮುಖಾಂತರ ಅವ್ರಿಗಿರ್ತಕ್ಕಂಥ ಕಾಯಿಲೆನ ಗುಣಪಡಿಸ್ತಾರೆ. ಅಂದರೆ ಎಂಥ ಅದ್ಭುತವಾದಂಥ ಒಂದು ಪವರ್ ಇದೆ ಅವರಲ್ಲಿ. ಎಸ್, ಅವರೇ ಶಿ ಇಸ್ ನನ್ ಅದರ್ ದೆನ್ ರಮ್ಯಾ ಸುರೇಶ್ ಇದ್ದಾರೆ. ನಮಸ್ತೆ ರಮ್ಯಾ. ನಮಸ್ಕಾರ ಸರ್, ಹೇಗಿದ್ರಾ? ತುಂಬಾ ಚೆನ್ನಾಗಿದ್ದೀನಿ ಸರ್. ಓಕೆ, ಈಗ ಪಾಡ್ಕಾಸ್ಟ್ ಶುರು ಮಾಡೋಕ್ಕಿಂತ ಮುಂಚೆ ನಾನು ಅಬ್ಸರ್ವ್ ಮಾಡ್ತಿದ್ದೆ, ಆಯ್ತಾ, ಹಿಂಗೆ ಕೂತ್ಕೊಂಡು ಹಿಂಗೇನೋ ಮಾಡ್ತಾ ಇದ್ರಿ ನೀವು. ಲೈಕ್ ಫಸ್ಟ್ ಅಲ್ಲಿಂದನೇ ಶುರು ಮಾಡ, ಏನ್ ಮಾಡಿದ್ರಿ ಸರ್? ಇದು ಸರ್ ರೇಖಿ ಹೀಲಿಂಗ್ ಅಂತ. ನಾವ್ ಯಾವ್ದೇ ಕಾರ್ಯ ಶುರು ಮಾಡಕ್ಕೂ ಮುಂಚೆ ಆ ಯೂನಿವರ್ಸ್ ಇಂದ ಬ್ಲೆಸ್ಸಿಂಗ್ಸ್ ತಗೊಂಡು ಶುರು ಮಾಡಿದಾಗ ಎಲ್ಲ ಚೆನ್ನಾಗಾಗತ್ತೆ. ಸೊ ನೀವು ಅದೊಂದು ಗ್ರಾಟಿಟ್ಯೂಡ್ ಅಂತ ಶುರು ಮಾಡಿದ್ದ, ಏನ್ ನೀವು ಮಾಡಿದ್ದಿ ಏನ್ ಟೆಕ್ನಿಕ್? ಗ್ರಾಟಿಟ್ಯೂಡ್ ಅಂತಾನು ಹೇಳ್ಬೋದು. ಈ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ, ಲಕ್ಷಾಂತರ ಜನಗಳಿಗೆ ತಲುಪುವಂತ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಗ್ರಾಟಿಟ್ಯೂಡ್. ಜೊತೆಗೆ ನಾವು ಮುಂದೆ ಏನೆಲ್ಲ ಮಾಡ್ತೀವಿ, ನನ್ನ ಜೊತೆ ಇದ್ದು ನನ್ನನ್ನ ಗೈಡ್ ಮಾಡು ಅಂತ ಹೇಳಿ ಕೇಳ್ಕೊಳ್ಳೋ ಅಂತ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ಇನ್ವಿಟೇಷನ್ಗೆ. ನೀವು ಮೈಸೂರಿಂದ ಬಂದ್ರಿ. ಥ್ಯಾಂಕ್ ಯು ಸೋ ಮಚ್. ನಮ್ಮನ್ನ ಅಂದ್ರೆ ಲೈಕ್
ಜನಗಳಿಗೆ ತಲುಪುವಂತ ವಿ ಆರ್ ಆಲ್ ಜಸ್ಟ್ ಟೂಲ್ಸ್. ಒಂದು ಎನರ್ಜಿ ಒಬ್ರಿಗೆ ತಲುಪಬೇಕು ಅಂದಾಗ ನಾವೊಂದು ಟೂಲ್ ಅಷ್ಟೇನೆ. ಸೊ ಆ ಒಂದು ಯೂನಿವರ್ಸ್ ನಮ್ಮನ್ನ ಸೆಲೆಕ್ಟ್ ಮಾಡಿರುತ್ತೆ, ನಾವು ಅದನ್ನ ಪಾಲಿಸ್ಕೊಂಡು ಹೋಗೋದು ನಮ್ಮ ಧರ್ಮ ಆಗಿರುತ್ತೆ. ರೇಖಿ ಬಗ್ಗೆ ನಾನು ಯಾವಾಗ ಫಸ್ಟ್ ಕೇಳಿದೆ ಅಂತ ಹೇಳ್ತೀನಿ, ಸಾಕಷ್ಟು ವರ್ಷಗಳ ಮುಂಚೆ ಒಂದ್ಸರಿ ನನ್ನ ಬೆಸ್ಟ್ ಫ್ರೆಂಡ್ ಒಬ್ಳು ಟ್ಯಾರೋ ಮತ್ತೆ ರೇಖಿ ಎಲ್ಲ ಕಲ್ತು. ಒಂದ್ಸರಿ ಏನೋ ವಿಚಾರವಾಗಿ ನಾನು ರಾತ್ರಿ ಹೊತ್ತು ರೇಡಿಯೋ ಶೋ ಮುಗಿಸಿ ನಾನು ಮಲಗೋದೆಲ್ಲ ತುಂಬಾ ಲೇಟ್ ಆಗ್ತಿತ್ತು, ನಿದ್ದೆ ಬರ್ತಿಲ್ಲ ಕೆಲವೊಂದ್ಸರಿ. ಅವಾಗ ಅವಳು ರೇಖಿ ಕಲಿಯಕ್ ಶುರು ಮಾಡಿದ್ರು. ಒಂದ್ಸರಿ ನಂಗೆ ಹೇಳದ್ಲು, ಇವತ್ತು ನೀನು ಎಷ್ಟೊತ್ತಿಗೆ ಮಲಗ್ತೀಯ ಈ ಟೈಮ್ ನನ್ಗೆ ಹೇಳು, ನಾನು ಹಿಂಗೆ ರೇಖಿ ಹೀಲ್ ಮಾಡ್ತೀನಿ, ಬೆಳಗ್ಗೆ ನೀನ್ ನಂಗೆ ಹೇಳ್ಬೇಕು ನಿದ್ದೆ ಹಿಂಗ್ ಬಂತು. ಖಂಡಿತ. ಏನ್ ಹೇಳ್ತಿದ್ಯಾ ಅಂತಂದು. ಅವಳು ಆಕ್ಚುಲಿ ಅವತ್ತು ಮಾಡಿದ್ದ ಮ್ಯಾಜಿಕ್ ನಾನ್ ಅಕಸ್ಮಾತ್ ನಾನ್ ಅನ್ಕೊಂಡೆ ರಾತ್ರಿ ಎಲ್ಲೋ ಕೆಲಸ ತುಂಬಾ ಮಾಡಿದ್ದೆ ನಿದ್ದೆ ಮಾಡ್ತಿದ್ದೆ ಅಂತ. ಬಟ್ ರೇಖಿ ಪವರ್ ಇಂದ ಅಂತ ನಂಗೆ ಕ್ರಮೇಣ ಅರ್ಥ ಆಗ್ತಾ ಶುರು ಆಯ್ತು. ಈಗ ಫಸ್ಟ್ ಆಫ್ ಆಲ್ ರೇಖಿ ಹೀಲಿಂಗ್ ಬಗ್ಗೆ ನಿಮಗೆ ಈ ಕ್ಯೂರಿಯಾಸಿಟಿ ನಿಮಗೆ ಯಾಕೆ ಹುಟ್ಕೊಂತು, ನೀವು ಕಲಿಬೇಕು ಅಂತ? ಕ್ಯೂರಿಯಾಸಿಟಿ ಅನ್ನೋದಕ್ಕಿಂತ ಲೈಫ್ ಎಲ್ಲಾರನ್ನೂ ಒಂದು ಮೋಡಕ್ಕೆ ತಂದು ನಿಲ್ಸ್ಬಿಡತ್ತೆ. ಇಟ್ ಮೇ ಬಿ ಎಮೋಷ್ನಲ್ ಆಗಿರ್ಬೋದು, ಫಿಸಿಕಲಿ, ಫೈನಾನ್ಷಿಯಲಿ. ಒಂದು ಬ್ರೇಕ್ ಡೌನ್ ಆದಾಗ ಎಂಥವ್ರು ಎಲ್ಲ ಅರಳಿ ಮರನೂ ಸುತ್ತಬಿಡ್ತಾರೆ, ಕರೆಕ್ಟ್ ಅಲ್ವಾ? ಸೊ ಅದೊಂದು ಕ್ಯೂರಿಯಾಸಿಟಿ ಅನ್ನೋದಕ್ಕಿಂತ ನಮ್ಗೆ ಆ ಕರ್ಮಗಳು ಕಳೆದಿದ್ರೆ ಮಾತ್ರ ರೇಖಿ ಸಿಗುತ್ತೆ. ಅಂದ್ರೆ ನಮ್ಮ ಸಫರಿಂಗ್ಸ್ ಎಂಡ್ ಆದ್ರೆ ಮಾತ್ರ ರೇಖಿ ಸಿಗುತ್ತೆ. ಇವತ್ತಿಗೂ ನಾವು ಲಾಸ್ಟ್ 10 years ಇಂದ ರೇಖಿ ಸೆಷನ್ಸ್ ಅನ್ನ ಮಾಡ್ತಾ ಇದೀವಿ. ಲೈಕ್ 2 days ಸೆಷನ್ಸ್ ಇರುತ್ತೆ. ಎಷ್ಟೋ ಜನ ಪೇ ಮಾಡಿನೂ ಬರಕ್ ಆಗಲ್ಲ. ಇನ್ನೆಷ್ಟೋ ಜನ ನೆನ್ನೆ ರಾತ್ರಿ ಕಾಲ್ ಮಾಡ್ತಾರೆ, ಇವತ್ತು ಬೆಳಗ್ಗೆ ಬರ್ತಾರೆ ಸೆಷನ್ಸ್ಗೆ. ಸೊ ಅದು ಅವರ ಸಫರಿಂಗ್ಸ್ ಎಂಡ್ ಆಗಿದ್ರೆ ಆ ರೇಖಿ ಎನರ್ಜಿ ಅವ್ರಿಗೆ ಸಿಗೋ ಅಂಥದ್ದು. ಆ ಥರ ಎಲ್ಲೋ ಒಂದತ್ರ ನಾವೆಲ್ಲ ಸುತ್ತಿ ಕೊನೆಗೆ ಆ ಒಂದು ಎನರ್ಜಿ ಕನೆಕ್ಟ್ ಆಗ್ತೀವಿ. ಸೊ ದಟ್ ಅಲ್ಲಿಂದ ನಮ್ಮ ಲೈಫ್ ಮತ್ತೆ ರೀಸ್ಟಾರ್ಟ್ ಆಗುತ್ತೆ. ಅಲ್ಲ, ಒಂದಲ್ಲ ಎರಡಲ್ಲ, ಆಲ್ಮೋಸ್ಟ್ ನೀವು ಒಂದು 6,000-7,000 ಜನಕ್ಕೆ ನೀವು ಟ್ರೈನ್ ಮಾಡಿದಿರ. ಖಂಡಿತ. ಆನ್ಲೈನ್, ಆಫ್ಲೈನ್. ಸೊ ನಮ್ಮಲ್ಲಿ ಪ್ರತಿ ಪ್ರೋಗ್ರಾಮಲ್ಲೂ 30 to 50 ಪೀಪಲ್ ಇರ್ತಾರೆ. ಅಂಡ್ ಯಾಕೆ ಬರೀ 50 ಪೀಪಲ್ ಅಂದ್ರೆ ಈಚ್ ಒಬ್ಬೊಬ್ಬರಿಂದನೂ ಕಾನ್ಸಂಟ್ರೇಟ್ ಮಾಡ್ತೀವಿ. ಯಾಕಂದ್ರೆ ಒಂದು ಪ್ರೋಗ್ರಾಮ್ಗೆ ಅಥವಾ ಒಂದು ಸೆಷನ್ಗೆ ಅವ್ರೇನೋ ಕಲಿಯಕ್ಕೆ ಬರ್ತಿದ್ದಾರೆ ಅಂದ್ರೆ ಎಲ್ರದ್ದು ಒಂದೇ ಕನ್ಸರ್ನ್ ಇರಲ್ಲ. ಹೆಲ್ತ್ ಇಶ್ಯೂಸ್ ಇರುತ್ತೆ, ಫೈನಾನ್ಷಿಯಲ್ ಇಶ್ಯೂಸ್ ಇರುತ್ತೆ, ಮನೇಲಿ ರಿಲೇಶನ್ಶಿಪ್ ಪ್ರಾಬ್ಲಮ್ಸ್ ಇರುತ್ತೆ, ಜಾಬ್, ಬಿಸ್ನೆಸ್, ಈ ತರ ಎಲ್ಲ ಇರುತ್ತೆ. ಸೊ ವಿ ಇಂಡಿವಿಜುವಲಿ ಅವ್ರ ಮೇಲೆ ಫೋಕಸ್ ಮಾಡ್ತೀವಿ, ಅವ್ರನ್ನ ಟ್ರೈನ್ ಮಾಡಕ್ಕೆ. ಅವ್ರ ನೆಕ್ಸ್ಟ್, ಯಾಕಂದ್ರೆ 2 days ಸೆಷನ್ ಮಾಡಿ ನಿಮ್ ಜೀವನ ನಿಮ್ದು ಅಂತ ಬಿಡಕ್ ಆಗಲ್ಲ. ಅವ್ರನ್ನ ಮತ್ತೆ ಗೈಡೆನ್ಸ್ ಅಷ್ಟೇ ಇಂಪಾರ್ಟೆಂಟ್ ಇರುತ್ತೆ. ಸೊ ಅವ್ರಿಗೆ ಕಸ್ಟಮೈಸ್ಡ್ ಅಫರ್ಮೇಷನ್ಸ್ ಸಹ ನಾನು ಮಾಡ್ಕೊಡ್ತೀನಿ. ಕಸ್ಟಮೈಸ್ಡ್ ಹೀಲಿಂಗ್, ಯಾವ ತರ ನೀವು ಸೆಲ್ಫ್ ಹೀಲಿಂಗ್ ಬೇಸ್ ಒಂದೇ ಇರುತ್ತೆ. ಅದರಲ್ಲೂ ನೀವು ಎಸ್ಪೆಷಲಿ ನಿಮಗೆ ನೀವು ಯಾವ ತರ ಮಾಡ್ಕೋಬಹುದು ಅನ್ನೋದು ಗೈಡೆನ್ಸ್ ನನ್ನಿಂದ ಇದ್ದೇ ಇರುತ್ತೆ. ಸೊ 6,000 7,000 ಪೀಪಲ್. ಸೊ ಆ ಗಾಡ್ ಗ್ರೇಸ್ ಇಂದ ನನ್ನ ಹಾಗೂ ನನ್ನ ಹಸ್ಬೆಂಡ್ ಇಂಟೆನ್ಷನ್ ಏನಂದ್ರೆ ಈ ಒಂದು ವಿದ್ಯೆ ಲಕ್ಷಾಂತರ ಜನಕ್ಕೆ ತಲುಪಬೇಕು. ಯಾಕಂದ್ರೆ ನಿಮ್ಗೊಂದು ಮೆಡಿಸನ್ ಬೇಕು ಅಂದ್ರೆ ಡಾಕ್ಟರ್ ಹತ್ರ ಓಡೋಗ್ತೀವಿ, ಒಂದು ಗೈಡೆನ್ಸ್ ಬೇಕು ಅಂದ್ರೆ ಒಬ್ರು ತಿಳಿದಿರುವಂತ ಜ್ಞಾನಿ ಹತ್ರ ಹೋಗ್ತೀವಿ. ಆದ್ರೆ ರೇಖಿ ಒಂದಿದ್ರೆ ಸರ್, ನೀವ್ ಯಾರ ಹತ್ರ ಹೋಗೋ ಅವಶ್ಯಕತೆನೇ ಇರಲ್ಲ. ಯಾಕಂದ್ರೆ ಇದು ಎಷ್ಟೋ ಜನಕ್ಕೆ ತಲುಪಬೇಕು ಈ ವಿಚಾರ. ಬಿಕಾಸ್ ಕೆಲವೊಂದ್ಸರಿ ಹಾಸ್ಪಿಟ್ಲ್ಗಳಿಗೆ, ಇವಾಗ ನಿಮಗೆ ಗೊತ್ತಿಲ್ಲ, ಹಾಸ್ಪಿಟ್ಲ್ ಒಂದು ತಲೆನೋವು ಅಂತ ಹೋದ್ರು ಸಾಕು ₹1,000 ಬಿಲ್ ಮಾಡಿ ಕಳಿಸ್ತಾರೆ. ಎಷ್ಟೋ ಜನ ಹಾಸ್ಪಿಟ್ಲ್ಗೆ ಹೋಗಕ್ಕೆ ಭಯ ಪಡ್ತಾರೆ. ಆಕ್ಚುಲಿ ಖಂಡಿತ ತಮಾಷೆ ಇಲ್ಲ, ಒಂದ್ಸರಿ ಹೋದ್ರೆ ಸಾಕು ಲಕ್ಷಾಂತರ ರೂಪಾಯಿಗಳ ಖರ್ಚು ಮಾಡ್ಕೊಂಡ್ ಬರ್ತಾರೆ. ಬಟ್ ರೇಖಿ ಎಲ್ಲೋ ಒಂದು, ನೀವು ಹಾಸ್ಪಿಟ್ಲ್ಗೆ ಹೋಗ್ಬೇಕಾಗಿಲ್ಲ, ಎಲ್ಲೂ ಇಲ್ಲ, ಬಟ್ ಸ್ಪಿರಿಚುವಲಿ ಎಷ್ಟು ಚೆನ್ನಾಗಿ ಹೆಲ್ಪ್ ಆಗತ್ತೆ ಒಬ್ಬ ವ್ಯಕ್ತಿಗೆಲ್ಲ. ಸೊ ಈಗ ಸಿಂಪಲ್ ಬೇಸಿಕ್ಸ್ ಇಂದ ಶುರು ಮಾಡೋಣ. ರೇಖಿ ಅಂದ್ರೆ ಏನು? ರೇಖಿ ಇಟ್ಸ್ ಅ ಬ್ಯೂಟಿಫುಲ್ ಆರ್ಟ್ ಅಂತ ಹೇಳ್ಬೋದು. ಅಂಡ್ ಸ್ಪಿರಿಚುಯಲಿ ಗೈಡೆಡ್ ಲೈಫ್ ಫೋರ್ಸ್, ಅಂದ್ರೆ ಆಧ್ಯಾತ್ಮಿಕವಾಗಿ ಒಂದು ಧರ್ಮದಿಂದ ಬಂದಿರುವಂತಹ ಒಂದು ಲೈಫ್ ಅಂದ್ರೆ ನಮ್ಮ ಪ್ರಾಣಶಕ್ತಿಯಿಂದ ನಮ್ಮನ್ನ ನಾವು ಗುಣ ಮಾಡ್ಕೊಳ್ಳೋ ಅಂಥದ್ದು. ನಮ್ಮ ಪ್ರಾಣಶಕ್ತಿಯಿಂದ, ನಮ್ಮ ಯೂನಿವರ್ಸ್ ಅಲ್ಲಿ ಇರುವಂತಹ ಒಂದು ಪ್ರಾಣಶಕ್ತಿಯಿಂದ ನಮ್ಮನ್ನ ನಾವು ಗುಣ ಮಾಡ್ಕೊಳ್ಳೋ ಅಂಥದ್ದು. ರೇ ಅಂದ್ರೆ ಯೂನಿವರ್ಸ್, ಖಿ ಅಂದ್ರೆ ಎನರ್ಜಿ. ಇದು ನಮ್ಮ ಜಾಪಾನೀಸ್ ವಿದ್ಯೆಯಲ್ಲಿ ಅದಕ್ಕೆ ರೇಖಿ ಅಂತ ಕೊಟ್ಟಿರೋದು. ಯೂನಿವರ್ಸ್, ಬ್ರಹ್ಮಾಂಡ. ಖಿ ಅಂದ್ರೆ ಶಕ್ತಿ. ಇದರಲ್ಲಿ ಚೈನೀಸ್ ಶಕ್ತಿ, ಬ್ರಹ್ಮಾಂಡ ಶಕ್ತಿ ಅಷ್ಟೇ, ಬ್ರಹ್ಮಾಂಡ ಶಕ್ತಿ. ಸೊ ನೀವು ಲಾ ಆಫ್ ಅಟ್ರಾಕ್ಷನ್ ಕೇಳಿರ್ತೀರಾ. ಲಾ ಆಫ್ ಅಟ್ರಾಕ್ಷನ್ 1000 times ಅಪ್ಪರ್ ವರ್ಷನ್, ಅಡ್ವಾನ್ಸ್ಡ್ ವರ್ಷನ್ ನಮ್ಮ ರೇಖಿ ಶಕ್ತಿ. ರೇಖಿನ ಈಗ ನಾನು ಕೂಡ ಕಲಿಬಹುದು. ಖಂಡಿತ. ಈಗ ನಿಮ್ಮ ಹತ್ರ ಕ್ಲಾಸಸ್ ಆಗ್ಲಿ ಅಥವಾ ಹೊರಗಡೆ, ಈಗ ಯಾರಾದ್ರೂ ಅದೊಂದಿರತ್ತೆ ಈ ತರದ ಸ್ಪಿರಿಚುವಲ್ ವಿಚಾರಗಳಂದ್ರೆ, ಯಾರೋ ವಯಸ್ಸಾದವ್ರು ಕಲಿಬೇಕು ಅಥವಾ ಯಾರೋ ಸ್ಪಿರಿಚುಯಾಲಿಟಿ ಇಂಟ್ರೆಸ್ಟ್ ಇರೋರು ಕಲಿಬೇಕು ಅಂತ. ಈಗ ಯಂಗರ್ ಜನರೇಷನ್ ರೇಖಿನ ಯಾಕೆ ಕಲಿಬೇಕು? ಒಂದು ಸಣ್ಣ ನಮ್ಮಲ್ಲಿ ನಡೆದಿರೋ ಅಂತಂದ್ರೆ ಎಕ್ಸಾಂಪಲ್ ಅಂತ ಹೇಳ್ಬೋದು, ಇಲ್ಲ ಲೈವ್ ನಡೀತಾ ಇರೋದಂದ್ರೆ, ಮೊನ್ನೆ ಒಂದು 2nd standard ಹುಡುಗ ಬಂದಿದ್ದ. ಓಕೆ, ಕ್ಲಾಸ್ಗೂ ಬರ್ತಾರೆ. ಓಕೆ, 2nd standard. ಈವನ್ ವಿ ಗಿವ್ ರೇಖಿ ಟು ಅನ್ಬೋರ್ನ್ ಬೇಬಿ. ಹೊಟ್ಟೆಲಿರುವಂತ ಮಗುಗೂ ರೇಖಿ ಕೊಡ್ತೀವಿ ನಾವು.
ವಾವ್. ದಟ್ ಈಸ್ ಕಾಲ್ಡ್ ಧರ್ಮದ ಮಗು ಅಂತ. ಯಾಕಂದ್ರೆ ಆ ಮಗುಗೆ ಆ ರೇಖೆ ಸಿಗ್ತಾ ಇದೆ ಅಂದ್ರೆ ಅದು ಧರ್ಮದ ಮಗು ಆಗಿರುತ್ತೆ. ಬಿಕಾಸ್ ಮಗು ಭೂಮಿಗೆ ಬರ್ತಾ ಇದೆ ಅಂದ್ರೆ ಅದರದೇ ಆದಂತ ಒಂದು ಸೋಲ್ ಕಾಂಟ್ರಾಕ್ಟ್ ಇರುತ್ತೆ. ಭೂಮಿಲಿ ಏನೇನೆಲ್ಲ ನಾವು ನೋಡ್ಬೇಕು, ಏನ್ ಕಲಿಬೇಕು ಎಲ್ಲ ಮೊದಲೇ ಸ್ಕ್ರಿಪ್ಟೆಡ್ ಇರುತ್ತೆ. ಸೊ ಅದ್ರಲ್ಲಿ ಒಂದು ರೇಖಿನೂ ಇರುತ್ತೆ. ಭೂಮಿಗೂ ಬರೋಕ್ಕೂ ಮುಂಚೆ ರೇಖಿನ ತಗೊಂಡು ಬರುವಂತ ಮಗು ಧರ್ಮದ ಮಗು ಆಗಿರುತ್ತೆ. ಸೊ ಸೆಕೆಂಡ್ ಸ್ಟ್ಯಾಂಡರ್ಡ್ ಮಗು ಬಂದಿದ್ದಾಗ ಹಿ ಹ್ಯಾಸ್ ಸಮ್ ಅಲರ್ಜಿ. ಹಾಲು ಕುಡಿದ್ರೆ ಅಲರ್ಜಿ, ಹಾಲಿನ ಐಟಮ್ಸ್ ಇಂದ ಅಲರ್ಜಿ, ಅದರಿಂದ ಸ್ಕೂಲ್ಗೆ ಹೋಗಕ್ ಆಗ್ತಾ ಇರಲ್ಲ. ಯಾಕಂದ್ರೆ ಮಕ್ಕಳು ಕೀಟ್ಲೆ ಮಾಡ್ತಾರೆ, ತಿನ್ನಕ್ ಬಿಡಲ್ಲ, ಓಡಾಡಕ್ ಬಿಡಲ್ಲ, ಮಾತಾಡಕ್ ಬಿಡಲ್ಲ. ಪ್ರಾಬ್ಲಮ್ ಇದೆ, ಆ. ಹಾಲಾಗಲ್ಲ. ಓಕೆ, ಸೊ ಅದು ಲೈಕ್ ಈ ಸೆಕೆಂಡ್ ಸ್ಟ್ಯಾಂಡರ್ಡ್. ಸೊ ಸ್ಕೂಲ್ಗೆ ಹೋಗದೆ ಮನೇಲಿದ್ದಾನೆ ಅಂತ ಅವ್ರ ತಾಯಿ ತಗೊಂಡಿದ್ರು ರೇಖಿ. ಅವ್ರ ದೊಡ್ಡ ಮಗನ್ಗೂ ಕೊಡಿಸಿದ್ರು. ಆ ದೊಡ್ಡ ಮಗನ್ಗೆ 5 years ಇಂದ ಬ್ಯಾಕ್ ಪೇನ್ ಇತ್ತು. ಹ್ಮ್. ಹಿ ವಾಸ್ ಜಸ್ಟ್ 5th ಸ್ಟ್ಯಾಂಡರ್ಡ್. ಸೊ ಯಾಕೆ ಬಂತು ಏನು ಗೊತ್ತಿಲ್ಲ. ಅದು ನೀವು ಹಿಪ್ನೋಥೆರಪಿ ಹೇಳಿದ್ರಲ್ಲ, ಅದು ಐ ಆಮ್ ಅ ಹಿಪ್ನೋಥೆರಪಿಸ್ಟ್. ಅದರಿಂದ ಕಂಡಿಡ್ದು ಅದನ್ನ ರಿಲೀಸ್ ಮಾಡಿದ್ಮೇಲೆ, ಆ ನೆಗೆಟಿವಿಟಿ ರಿಲೀಸ್ ಆದ್ಮೇಲೆ ವಿ ನೀಡ್ ಟು ಫೀಡ್ ಅ ಪಾಸಿಟಿವ್ ಎನರ್ಜಿ. ಈಗ ಒಂದು ಪಾತ್ರೆನ ಖಾಲಿ ಮಾಡಿದ್ಮೇಲೆ ಅದನ್ನ ಖಾಲಿ ಬಿಟ್ರೆ ಮತ್ತೆ ಕೊಳೆನೆ ತುಂಬ್ಕೊಳ್ಳೋದು, ಧೂಳೆ ತುಂಬ್ಕೊಳ್ಳೋದು. ಅದೇ ನೀವು ಒಳ್ಳೆ ನೀರನ್ನು ತುಂಬಿಟ್ಟು ಅದನ್ನ ಸೇಫ್ ಮಾಡಿದಾಗ ನಮ್ಮಲ್ಲಿ ಪಾಸಿಟಿವ್ ಎನರ್ಜಿ ಇರುತ್ತೆ. ಸೇಮ್ ವೇ ನಮ್ಮ ಬಾಡಿ ಒಂದು ನೆಗೆಟಿವ್ ಎನರ್ಜಿನ ರಿಲೀಸ್ ಮಾಡಿದ್ಮೇಲೆ ಒಂದು ಪಾಸಿಟಿವ್ ಎನರ್ಜಿನ ಫೀಡ್ ಮಾಡಬೇಕು. ದಟ್ ಈಸ್ ವಾಟ್ ಅ ರೇಖಿ ಎನರ್ಜಿ. ಆ ಎನರ್ಜಿಯಿಂದ ತಾನು ಗುಣ ಮಾಡಿಕೊಂಡು ಸ್ಕೂಲ್ಗೆ ಹೋಗಿಲ್ಲ 3 ವರ್ಷದಿಂದ ಹುಡುಗ, ಬಿಕಾಸ್ ಆಫ್ ಬ್ಯಾಕ್ ಪೇನ್. ಮನೇಲೆ ಓದ್ಕೊಂಡು ಓನ್ಲಿ ಎಕ್ಸಾಮ್ಸ್ಗೆ ಮಾತ್ರ ಹೋಗ್ತಿದ್ದವನು ಲಾಸ್ಟ್ 6 months ಇಂದ ಕಂಟಿನ್ಯೂಸ್ ಆಗಿ ಸ್ಕೂಲ್ಗೆ ಹೋಗ್ತಿದ್ದಾನೆ. ಓನ್ಲಿ 48 days ಆಫ್ ಅ ಟೈಮ್ ಪ್ರಾಕ್ಟೀಸ್. 5 years ಇದ್ದಂಥ ಪೇಯ್ನು 48 days ಅಲ್ಲಿ ಕ್ರಮೇಣ ಕಡಿಮೆ ಆಯಿತು. ಆ ಒಂದು ಪ್ರಾಕ್ಟೀಸಸ್ ಅನ್ನ ನೋಡಿ ಚಿಕ್ಕ ಹುಡುಗ ಅವನ ಜೊತೆನೆ ಮಾಡಿ, ನಾನು ಅವನಿಗೆ ಪ್ರೇಯರ್ ಹೇಳ್ಕೊಡ್ತಾ ಇದ್ದೀನಿ ಸ್ಟಾರ್ಟ್ ಮಾಡಕ್ಕೆ. ಸೊ ನಾನು ಹೇಳಕ್ ಮುಂಚೆನೆ ಅವನೇ ಹೇಳ್ಬಿಟ್ಟ. ಬಿಕಾಸ್ ಆ ಮನೆಯಲ್ಲೇ ಆ ವಾತಾವರಣ ಇದೆ. ತಾಯಿ ಪ್ರಾಕ್ಟೀಸ್ ಮಾಡ್ತಾರೆ, ಮಗ ಪ್ರಾಕ್ಟೀಸ್ ಮಾಡ್ತಾನೆ. ಸೊ ಇವನು ಅದನ್ನ ಕಲ್ತು ಪ್ರಾಕ್ಟೀಸ್ ಮಾಡಿ ಈ ಸ್ಟಾರ್ಟೆಡ್ ಗೋಯಿಂಗ್ ಟು ಸ್ಕೂಲ್. ಈಗ ಇದನ್ನು ಯಾರು ಬೇಕು ಪ್ರಾಕ್ಟೀಸ್ ಮಾಡ್ಬೋದು? ಖಂಡಿತ. ನಾ ಹೇಳಿದ್ನಲ್ಲ, ಸೆಕೆಂಡ್ ಸ್ಟ್ಯಾಂಡರ್ಡ್, ಫಸ್ಟ್ ಸ್ಟ್ಯಾಂಡರ್ಡ್ ಇಂದ 70 years ವರೆಗೂ ಎಲ್ಲರೂ ಪ್ರಾಕ್ಟೀಸ್ ಮಾಡ್ಬೋದು. ಓಕೆ. ಈಗ ಮತ್ತೆ ಈಗ ಜನರಲ್ ಆಗಿ ಈಗ ನಾನಾಗಲಿ ಯಾರೋ ಒಬ್ರು ಕ್ಲೈಂಟ್ ನಿಮಗೆ ಫೋನ್ ಮಾಡಿ ಹೇಳ್ತಾರೆ, ನಂಗೆ ತಲೆ ನೋವ್ತಾ ಇದೆ, ಒಂದು ರೇಖಿ ಹೀಲಿಂಗ್ ಕೊಡಿ, ಅಥವಾ ಬಾಡಿಲಿ ಯಾವುದೋ ಒಂದು ಜಾಗದಲ್ಲಿ ಹೌದು, ಕಾಲು ನೋವಿದೆ, ಮೊಂಡಿ ನೋವಿದೆ, ಬೆನ್ನು ನೋವಿದೆ, ಈ ಥರದ್ದೆಲ್ಲ ಅಂತ. ಸೊ ನೀವಾಗ ಕ್ಲೈಂಟ್ಸ್ ಜೊತೆ ಡೀಲ್ ಮಾಡೋದು ಅದೊಂಥರ. ಈಗ ಯಾರಾದರೂ ಒಬ್ಬ ವ್ಯಕ್ತಿ ಲೈವಲ್ಲಿ ಒಂದು ಡೆಮೋ ಥರನೇ ಆಗಲಿ, ಯಾರಾದ್ರೂ ಒಬ್ಬರು ವ್ಯಕ್ತಿ ನಿಮ್ಮ ಮುಂದೆ ಬಂದ್ಬಿಟ್ಟು, ನಂಗೆ ಗೊತ್ತಿಲ್ಲ, ಇಂಟರ್ನಲ್ ಏನಾದರೂ ಪೇಯ್ನ್ ಇರ್ಬೋದೇನೋ, ಅಥವಾ ಇಂಟರ್ನಲ್ ಏನಾದರೂ ಇಂಜುರಿ ಇರ್ಬೋದೇನೋ, ಗೊತ್ತಿಲ್ದಿರೋದು ಏನಾದರೂ ಸಮಸ್ಯೆ. ಕೆಲವರಿಗೆ ಪ್ರಾಬ್ಲಮ್ ಇರುತ್ತೆ, ಖಂಡಿತ. ನೋವಿರುತ್ತೆ, ಹೌದು, ಬಟ್ ಏನಾಗ್ತಾ ಎಲ್ಲಿ ಇದೆ ಏನು ಅಂತ ಗೊತ್ತಾಗಲ್ಲ. ಏನಾಗ್ತಿದೆ ಅಂತಾನೆ ಗೊತ್ತಾಗಲ್ಲ. ಹೌದು, ಈಗ ಫಾರ್ ಎಕ್ಸಾಂಪಲ್, ಈಗ ಕೆಲವರಿಗೆ ಮೊಂಡಿ ನೋವಿರುತ್ತೆ ಅಂತ ಹೌದು. ಇಟ್ಕೊಳ್ಳಿ, ತುಂಬಾ ವರ್ಷಗಳಿಂದ ಇರುತ್ತೆ. ಅವ್ರು ಹೇಳ್ತಾರೆ ನಿಮಗೆ ಇಲ್ಲಿ ಪ್ರಾಬ್ಲಮ್ ಇದೆ, ನೀವು ಚಿಕಿತ್ಸೆ ಕೊಡಿ ಅಂತ. ಇನ್ ಕೆಲವರಿಗೆ ಒಂದ್ಸರಿ ಕಾಲ್ ನೋವು ಬರುತ್ತೆ, ಒಂದ್ಸರಿ ತಲೆನೋವು ಬರುತ್ತೆ, ಹೌದು, ಬೆಳಗ್ಗೆ ಒಂಥರ ಆಡ್ತಾರೆ, ಹೌದು. ಅಮಾವಾಸ್ಯೆಗೆ ಒಂದು ಅದು ಆಡ್ತಾರೆ. ಶಿಫ್ಟ್ ಆಗ್ತಾ ಇರುತ್ತೆ ಹಾ. ಪೇನ್. ಈ ತರ ಒಬ್ಬ ವ್ಯಕ್ತಿ ನಿಮ್ಮ ಮುಂದೆ ಬಂದಾಗ ನೀವು ಅವ್ರನ್ನ ಸೆನ್ಸ್ ಮಾಡ್ಬೋದಾ, ಎಲ್ಲಿ ಪೇನ್ ಇದೆ ಅಥವಾ? ಖಂಡಿತ. ರೇಖಿ ಶಕ್ತಿ ಹ್ಯಾಸ್ ಅ ಕಾನ್ಸಿಯಸ್ನೆಸ್, ಅದರದೇ ಆದಂತಹ ಕಾನ್ಶಿಯಸ್ನೆಸ್ ಇದೆ ಅದಕ್ಕೆ. ಅದು ಹೇಗೆ ಅಂದ್ರೆ ನಮ್ಮ ಕೈಯಲ್ಲಿ ಹರಿತಾ ಹರಿತಾ ಒಬ್ಬ ವ್ಯಕ್ತಿಗೆ 10 ನಿಮಿಷ ಎನರ್ಜಿ ಸಾಕಾ, ಅರ್ಧ ಅವರ್ ಎನರ್ಜಿ ಬೇಕಾ, ಅಥವಾ 21 days ಎನರ್ಜಿ ಬೇಕಾ ಅನ್ನೋದು ನಮಗೆ ಗೊತ್ತಾಗುತ್ತೆ. ಆಕ್ಚುಲಿ ನಮ್ಮ ರೇಖಿ ಶಕ್ತಿ ಹರಿಯೋದು ನಮ್ಮ ಹಸ್ತಚಕ್ರದಿಂದ, ಈ ಮಧ್ಯದ ಭಾಗದಿಂದ ಹರಿತಾ ಇರುತ್ತೆ. ಓಕೆ. ಇಲ್ಲಿಂದ ಹರಿಬೇಕಾದ್ರೆ ನೀವು ಒಬ್ಬರನ್ನ ಮುಟ್ಟಿ ಅವ್ರನ್ನ ಹೀಲಿಂಗ್ ಅಂತ ಕರಿತೀವಿ, ಗುಣ ಮಾಡುವಂಥದ್ದು. ಆ ಹೀಲಿಂಗ್ ಕೊಡ್ಬೇಕಾದ್ರೆ ಒಬ್ಬ ವ್ಯಕ್ತಿಗೆ ಬರೀ 5 ನಿಮಿಷ ಎನರ್ಜಿ ಸಾಕು ಅಂದ್ರೆ ಹರಿದು ಸ್ಟಾಪ್ ಆಗೋಗ್ಬಿಡತ್ತೆ, ಹರಿಯಲ್ಲ. ನೆಕ್ಸ್ಟ್ ಅವ್ರಿಗೆ 1 month ಬೇಕು ಅಂದ್ರೆ ಅದು ಕಂಟಿನ್ಯೂಸ್ ಅಂದ್ರೆ ಮ್ಯಾಗ್ನೆಟ್ ತರ ಅಂತ್ಕೊಬಿಡುತ್ತೆ, ಕೈ ತೆಗ್ಯಕ್ಕೆ ಆಗಲ್ಲ. ಸೊ ತುಂಬಾ ಎನರ್ಜಿ ಬೇಕು ಅಂತ ಹೇಳಿ ನಮ್ಮ ರೇಖಿನಲ್ಲಿ ಫಸ್ಟ್ ಲೆವೆಲ್ ಅಲ್ಲಿ 24 points ಹೀಲಿಂಗ್ ಅಂತ ಬರುತ್ತೆ. ಮೇಯ್ನ್ ನಮ್ಮ ದೇಹದ 24 ಭಾಗಗಳಲ್ಲಿ ನಮ್ಮ ಕೈಗಳನ್ನ ಇಟ್ಟು ನಾವು ನಮ್ಮನ್ನ ಗುಣ ಮಾಡ್ಕೊಳ್ಳೋ ಅಂಥದ್ದು. ಅದರಲ್ಲೇ ತುಂಬಾ ಜನದ ಬ್ಲಾಕೇಜಸ್ ರಿಲೀಸ್ ಆಗುತ್ತೆ. ತುಂಬಾ ಜನದ ಪೇನ್ಸ್ ವರ್ಷಗಟ್ಲೆಯಿಂದ ಇರ್ಬೋದು, 2 days 5 days 1 month ಇಂದ ಇರ್ಬೋದು, ಎಲ್ಲಾನು ಅದರಿಂದಾನೇ ರಿಲೀಸ್ ಆಗುತ್ತೆ. ಬಟ್ ಡಿಪೆಂಡ್ ಅಪಾನ್ ಇಂಟೆನ್ಸಿಟಿ, ಅವ್ರಿಗೆ ಯಾವ ತರ ಇಂಟೆನ್ಸಿಟಿ ಅಂದ್ರೆ ತುಂಬಾ ಜನಕ್ಕೆ ಕನ್ಫ್ಯೂಸ್ ಆಗುತ್ತೆ. ಯಾಕೆ ಅಂದ್ರೆ ಈಗ ಒಂದು ತಲೆನೋವು ಬಂದಿದೆ ಒಬ್ರಿಗೆ ಅಂದ್ರೆ ಅವ್ರಿಗೆ ಮೇ ಬಿ ಮೈಗ್ರೇನ್ ಇಂದ ಬಂದಿರ್ಬೋದು, ಇಲ್ಲ ತೀರಾ ಮೊಬೈಲ್, ಬುಕ್, ಟಿವಿ ನೋಡೋದ್ರಿಂದ ಬಂದಿರ್ಬೋದು, ಇಲ್ಲ ತುಂಬಾ ಸ್ಟ್ರೆಸ್ ತಗೊಂಡ್ ಬಂದಿರ್ಬೋದು. ಅದರದ್ದೇ ಆದ ಇಂಟೆನ್ಸಿಟಿ ಇರುತ್ತೆ. ಸೊ ಹೀಲಿಂಗ್ ಅಲ್ಲಿ ಅದೇ ತರ ಆ ಒಂದು ಪೇನ್ ರಿಲೀಸ್ ಆಗಕ್ಕೆ ಅದಕ್ಕೆ ಎಷ್ಟು ಟೈಮ್ ಬೇಕು ಆ ಎನರ್ಜಿ ಡಿಸೈಡ್ ಮಾಡಿ ಅದನ್ನ ರಿಲೀಸ್ ಮಾಡ್ತಾ ಇರುತ್ತೆ. ಸೊ ನಮ್ಗೆ ಎಫರ್ಟ್ಲೆಸ್ಲಿ ಹೀಲ್ ಆಗೋ ಅಂಥದ್ದು ರೇಖಿ ಎನರ್ಜಿ. ನೀವು ಕಾನ್ಸಂಟ್ರೇಟ್ ಮಾಡಿ ಕೂತ್ಕೋಬೇಕು ಅಂತ ಹೇಳ್ತಾರೆ. ಈಗ ಮೆಡಿಟೇಷನ್ಸ್ ಅಂದ್ರೆ ನೋ ಥಾಟ್ಸ್ ಬರಬಾರ್ದು, ನಂಗೆ ಕೂತ್ಕೋಬೇಕು ಅಂತ ಹೇಳ್ತಾರೆ. ರೇಖಿನಲ್ಲಿ ಆ ಥರ ಇಲ್ಲ. ನೀವು ಟಿವಿ ನೋಡ್ಕೊಂಡು ಹೀಲ್ ಮಾಡ್ಬೋದು, ಟ್ರಾವೆಲಿಂಗ್ ಮಾಡ್ತಾ ಹೀಲ್ ಮಾಡ್ಬೋದು, ಒಂದ್ ಕೈಯಲ್ಲಿ ಎನರ್ಜಿ ಕೊಟ್ಕೊಂಡು ಮಾಡ್ಬೋದು, ಮಾತಾಡ್ಕೊಂಡು ಹೀಲ್ ಮಾಡ್ಬೋದು. ಆಸ್ ಯು ಸಿ, ನೀವು ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನಾವು
ಆಲ್ವೇಸ್ ನಾವೆಲ್ಲ ಕಾನ್ವರ್ಸೇಷನ್ ಮಾಡ್ತಾ ಇದೀವಿ, ಹೀಲಿಂಗ್ ನಡೀತಾ ಇರುತ್ತೆ. ಸೊ ಆನ್ ದಟ್ ವೇ ನಾವು ಅದಕ್ಕೆ ಕಾನ್ಸಂಟ್ರೇಟೆಡ್ ಆಗೇ ಇರಬೇಕು, ಫೋಕಸ್ಡ್ ಆಗೇ ಇರಬೇಕು. ಆರಾಮಾಗಿ ನಮ್ಮ ಕೆಲಸಗಳು ಮಾಡ್ಬೋದು, ನಿದ್ದೆ ಮಾಡ್ತಾ ಮಾಡ್ಕೋಬಹುದು. ನಮ್ಮ ಒಂದು ಸೆಷನ್ಸ್ ಅಲ್ಲಿ ಐ ಆಮ್ ದ ಓನ್ಲಿ ಒನ್, ನಾನು ಅದನ್ನ ಪ್ರೌಡಾಗಿ ಹೇಳ್ಕೊತೀನಿ, ಐ ಆಮ್ ದ ಓನ್ಲಿ ಒನ್ ಹೂ ಟೀಚ್. ನೀವು ಸಬ್ಕಾನ್ಷಿಯಸ್ಲಿ ನೀವು ನಿಮ್ಮನ್ನ ಹೇಗೆ ಹೀಲ್ ಮಾಡ್ಕೋಬಹುದು. ನನಗೆ ಟೈಮೇ ಇಲ್ಲ ಮೇಡಮ್, ಹಾಫ್ ಅನ್ ಅವರು ಟೈಮ್ ಇಲ್ಲ ನನಗೆ ಹೀಲ್ ಮಾಡ್ಕೊಳಕ್ಕೆ. ಓಕೆ, ಮಲಗಿರ್ಬೇಕಾದ್ರೆ ನೀವು ನಿಮ್ಮ ಜೊತೆ ಇರ್ತೀರಾ, ಮಲಗಿರ್ಬೇಕಾದ್ರೆ ಹೀಲ್ ಮಾಡ್ಕೊಳ್ಳಿ. ಹೇಗೆ ಸಾಧ್ಯ ಆಗುತ್ತೆ? ಖಂಡಿತ ಸಾಧ್ಯ ಆಗುತ್ತೆ. ವೇರ್ ದ ಇಂಟೆನ್ಷನ್ ಗೋಸ್ ಎನರ್ಜಿ ಫ್ಲೋಸ್. ನೀವು ಮಲಗಿರ್ಬೇಕಾದ್ರೆ ನಿಮಗೆ ಏನು ಬೇಕು ಕೇಳ್ಕೊಂಡು ಮಗ್ಲಿ, ಡೆಫಿನೆಟ್ಲಿ ದಟ್ ಮ್ಯಾನಿಫೆಸ್ಟ್. ನಾವು ಮಲಗ್ದಾಗ ನಿದ್ದೆ ಯಾಕೆ ಬರಲ್ಲ? ನಮ್ಮ ಥಾಟ್ಸು, ನಮ್ಮ ಫೋಕಸ್ಸು ಹೋಗಿದ ತಕ್ಷಣ ಮಲ್ಕೊಬಿಡ್ತೀವಿ. ಮೈಂಡ್ ಸ್ಟೇಬಲ್ ಆಗಲ್ಲ, ದಿನಚರಿ ಎಲ್ಲ ನೆನಪಾಗತ್ತೆ, ಯಾರ್ಯಾರ ಜೊತೆ ಏನೇನು ಮಾತಾಡಿದೀವಿ, ಏನಾಯಿತು. ಮೈಂಡ್ ಸ್ಟೇಬಲ್ ಆಗದೆ ನೀವು ಹೋದ ತಕ್ಷಣ ದಬಾರ್ ಅಂತ ಮಲ್ಕೊಂಬಿಟ್ರೆ ಹೌ ಇಟ್ ಹೆಲ್ಪ್ಸ್ ಯು? ಅದೇ ಥಾಟ್ಸ್ ರನ್ ಆಗ್ತಾ ಇರುತ್ತೆ, ನಿಮಗೆ ಕನಸುಗಳು ಅದೇ ಬರುತ್ತೆ. ಇಂಥವ್ರ ಜೊತೆ ಇದು ಮಾತಾಡಬೇಕಿತ್ತು, ಅಂಥವ್ರ ಜೊತೆ ಅದು ಮಾತಾಡಬೇಕಿತ್ತು. ನೀವು ಮಲಗಕ್ಕೂ ಮುಂಚೆ ಕೂತು 2 ನಿಮಿಷ ರಿಲ್ಯಾಕ್ಸ್ ಆಗಿ ಬ್ರೀದ್ ಇನ್ ಬ್ರೀದ್ ಔಟ್ ಮಾಡಿದಾಗ ಮೈಂಡ್ ಸ್ಟೇಬಲ್ ಆಗುತ್ತೆ. ನೀವೆಲ್ಲಿ ಕೂತಿದ್ದೀರಾ ಅಲ್ಲಿಗೆ ಫೋಕಸ್ ಬರುತ್ತೆ. ಇಲ್ಲಾಂದ್ರೆ ನಿಮ್ಮ ಮೈಂಡ್ ಆಫೀಸಲ್ಲೇ ಇರುತ್ತೆ, ದೇಹ ಮಾತ್ರ ಮನೇಲಿರುತ್ತೆ, ಆದ್ರಿಂದ ನಿದ್ದೆ ಬರಲ್ಲ. ಈಗ ಇತ್ತೀಚಿನ ದಿನಗಳಲ್ಲಿ ತುಂಬಾ ಜನರಲ್ಲಿ ಇರ್ತಕ್ಕಂಥ ಒಂದು ಸಮಸ್ಯೆ, ನನಗೂ ಕೂಡ ಓಪನ್ ಕ್ಯಾಮ್ರಾ ಮುಂದೆ ಹೇಳ್ತೀನಿ, ನನಗೂ ಕೂಡ ಸಮಸ್ಯೆ ಅಂತ ಅನ್ನೋಕ್ಕಿಂತ ಸಮಸ್ಯೆ ಅಲ್ಲ ಅದು, ನನಗೆ ಆಕ್ಚುಲಿ ಬ್ಯುಸಿ ಇರ್ತೀನಿ ನಾನು. ಬೆಳಗ್ಗೆ ಪಾಡ್ಕಾಸ್ಟ್, ರಾತ್ರಿ ರೇಡಿಯೋ ಕೆಲಸ ಮುಗಿಸಿ ನನ್ನ ಮನೆಗೆ ಬರಕ್ಕೆ ಲೇಟ್ ಆಗತ್ತೆ, ಆಯ್ತಾ, ಮಲಗೋದು ಕೂಡ ಲೇಟ್ ಆಗತ್ತೆ. ಇನ್ ಕೆಲವರಿಗೆ 9 ಗಂಟೆಗೆ ಮಲಗೋರು ನಿದ್ದೆ ಬರಲ್ಲ. ತುಂಬಾ ಜನರಿಗೆ ನಿದ್ದೆ ಚೆನ್ನಾಗಿ ಬರ್ಲಿ ಅಂತ ಮಾತ್ರೆ ತಗೋತಾ ಇದಾರೆ. ಈಗ ರೇಖಿ ಮುಖಾಂತರ ನಿದ್ರೆನ ಹೇಗೆ ಸರಿ ದಾರಿಗೆ ತರಬಹುದು, ಒಂದು ಪ್ಯಾಟರ್ನ್ ಹೇಗೆ ಸೆಟ್ ಮಾಡಬಹುದು? ರೇಖಿ ನಿಮ್ಗೆ ಹೇಗೆ ಹೆಲ್ಪ್ ಮಾಡುತ್ತೆ ಅಂದ್ರೆ, ನಿಮ್ಗೆ ಏನ್ ಅವಶ್ಯಕತೆ ಇದೆ ನಿಮ್ಮ ದೇಹಕ್ಕೆ ಅದು ಕೊಡುತ್ತೆ. ನಿಮಗೆ ನಿದ್ದೆ ಬರ್ತಾ ಇಲ್ವಾ? ತುಂಬಾ ಚೆನ್ನಾಗಿ ನಿದ್ದೆ ಬರುತ್ತೆ. ನಮ್ಮ ಕ್ಲೈಂಟ್, ನಮ್ಮ ಫ್ಯಾಮಿಲಿ ಹೀಲರ್ ಹೇಳಿರೋ ಅಂತ ಪ್ರಕಾರ, ಮೇಡಮ್ ನಾನು 3 ದಿನ ಆಯ್ತು ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ, ನಂಗೆ ನಿದ್ದೆನೂ ಬರ್ತಾ ಇಲ್ಲ, ಬಟ್ ಐ ಆಮ್ ಎನರ್ಜೆಟಿಕ್. ನಾನು ರೆಸ್ಟು ಮಾಡ್ತಾ ಇಲ್ಲ, ಬಟ್ ಐ ಆಮ್ ಎನರ್ಜೆಟಿಕ್ ಅಂತ ಹೇಳ್ತಾರೆ. ಇನ್ನೊಬ್ರು, ಮ್ಯಾಮ್ ತುಂಬಾ ಚೆನ್ನಾಗಿ ನಿದ್ದೆ ಬರ್ತಾ ಇದೆ, ನಾನು 2 ಅವರ್ಸ್ ಹೀಲಿಂಗ್ ಮಾಡ್ಕೊಳಕ್ ಕೂತ್ಕೊಂಡಾಗೆಲ್ಲ ಚೆನ್ನಾಗಿ ನಿದ್ದೆ ಮಾಡ್ತಾ ಇದ್ದೀನಿ, ನಾನು ನಿದ್ದೆ ಮಾಡಿ 2 ವರ್ಷ ಆಯ್ತು ಅಂತ ಹೇಳ್ತಾರೆ. ಓಕೆ, ನಮ್ಮ ಬಾಡಿಗೆ ಏನು ಅವಶ್ಯಕತೆ ಇದೆ ಅದನ್ನ ಕೊಡೋ ಅಂಥದ್ದು ರೇಖಿ ಎನರ್ಜಿ. ರೇಖಿ ಹ್ಯಾಸ್ ಎ ಕಾನ್ಷಿಯಸ್ನೆಸ್ ಅಂತ ಹೇಳಿದ್ನಲ್ಲ. ನಮಗೆ ಹಶ್ವಾಗ್ತಾ ಇದೆ ಅಂದ್ರೆ ಜಾಸ್ತಿ ಊಟ ಮಾಡೋ ಅಂಥವ್ರು ಲಿಮಿಟೆಡ್ ಆಗಿ ಊಟ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಊಟನೇ ಸೇರ್ತಾ ಇಲ್ಲ ಅನ್ನೋರು ಚೆನ್ನಾಗಿ ಊಟ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಒನ್ಸ್ ಆ ಎನರ್ಜಿ ನಮ್ಮಲ್ಲಿ ಒಳಗಡೆ ಇಳಿದಾಗ ನಮ್ಮ ಬಾಡಿಗೆ ಏನು ಅವಶ್ಯಕತೆ ಇದೆ, ನಮ್ಮ ಮನಸ್ಸಿಗೆ ಏನು ಅವಶ್ಯಕತೆ ಇದೆ ಅದೇ ತಿಳ್ಕೊಂಡು ಅಲ್ಲಲ್ಲಿಗೆ ಪಾಸ್ ಆಗುತ್ತೆ ಎನರ್ಜಿ. ಸೊ ನಮ್ದು ಎನರ್ಜಿನ ಹೇಗೆ ಬ್ಯಾಲೆನ್ಸ್ ಮಾಡಬೇಕು ಅನ್ನೋದು ನಮಗೂ ಅಷ್ಟೇ ಅವಶ್ಯಕತೆ ಇರುತ್ತೆ. ಅದಕ್ಕೆ ಭಯನೂ ಬೀಳ್ಬಾರ್ದು. ಅಯ್ಯೋ ಇದೇನಪ್ಪ, ಇಷ್ಟು ದಿನ ತಿಂದೇ ಇರ್ಲಿಲ್ಲ, ಹಿಂಗೆ ತಿಂತಿದ್ದೀನಲ್ಲ, ಇಷ್ಟು ದಿನ ನಿದ್ದೆನೇ ಮಾಡಿಲ್ಲ, ಇಷ್ಟೊಂದು ನಿದ್ದೆ ಮಾಡ್ತಿದ್ದೀನಲ್ಲ. ಬಾಡಿಗೆ ಏನು ಅವಶ್ಯಕತೆ ಇದೆ, ಕೆಲವೊಂದ್ಸಲ ನಮ್ಮ ಬಾಡಿನ ನಾವು ಕೇಳಿಸ್ಕೊಳ್ಳಲ್ಲ, ಏನೋ ಹೇಳಕ್ ಟ್ರೈ ಮಾಡ್ತಾನೆ ಇರುತ್ತದು ಅಲ್ವಾ. ಸೊ ವಿ ನೀಡ್ ಟು ಕಾನ್ಸಂಟ್ರೇಟ್. ನಮ್ಮ ಬಾಡಿ, ನಮ್ಮ ಪ್ರಾಣ, ನಮ್ಮ ಎನರ್ಜಿ ಮೇಲೆ ನಾವು ಸ್ವಲ್ಪ ಟೈಮ್ ಕೊಡಬೇಕು. ದಿನನಿತ್ಯ ಓಡ್ತಾನೇ ಇದ್ರೆ ಇಟ್ ಹ್ಯಾಸ್ ಸ್ವಲ್ಪ ಟೈಮ್ ನಿಂತ್ಕೋ, ಗಿವ್ ಮಿ ಸಮ್ ಟೈಮ್, ಗಿವ್ ಮಿ ಸಮ್ ರೆಸ್ಟ್ ಅಂತ ಕೇಳ್ತಾನೆ ಇರುತ್ತೆ. ಸೊ ಅಂತ ಸಮಯದಲ್ಲಿ ರೇಖಿ ನಮ್ಗೆ ಖಂಡಿತ ಹೆಲ್ಪ್ ಮಾಡುತ್ತೆ. ಬಾಡಿನ ಆಕ್ಚುಲಿ ಮಾತಾಡುತ್ತೆ, ಖಂಡಿತ ಮಾತಾಡುತ್ತೆ. ಇಟ್ ಹ್ಯಾಸ್ ಸೆಲ್ಫ್ ಕಾನ್ಶಿಯಸ್ನೆಸ್ ಅಲ್ಲ, ಅದಕ್ಕೂ ಒಂದು ಎನರ್ಜಿ ಇರುತ್ತೆ. ನೀವು ಒಂದು ಗಾಯ ಮಾಡ್ಕೊಂಡ್ರಿ ಅಂದ್ರೆ ನೀವು 1 ದಿನ ಆಯಿಂಟ್ಮೆಂಟ್ ಹಚ್ತೀರಾ, 2 ದಿನ ಆಯಿಂಟ್ಮೆಂಟ್ ಹಚ್ತೀರಾ, 3ನೇ ದಿನದಿಂದ ಅದೇ ಹೀಲ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ಚರ್ಮ ಅದೇ ಕೂಡ್ಕೊಳ್ಳುತ್ತೆ. ನೀವೇನು ಕೂತ್ಕೊಂಡು ಸ್ಟಿಚಸ್ ಹಾಕಲ್ವಲ್ಲ. 15 ಡೇಸ್ ಬಿಟ್ಟು ನೋಡಿದ್ರೆ ಈ ಗಾಯ ಇತ್ತಾ ಇಲ್ಲಿ ಅನ್ನೋದು ನಮಗೆ ಮರ್ತೋಗಿರುತ್ತೆ, ಅಷ್ಟು ಚೆನ್ನಾಗಿ ಹೀಲ್ ಆಗುತ್ತೆ. ಬಟ್ ಬ್ಯಾಡ್ ಲಕ್ ಅಂತ ಹೇಳ್ಬೋದು, ಜನ ಅದಕ್ಕೆ ಕಾನ್ಸಂಟ್ರೇಷನ್ ಕೊಡ್ತಾ ಇಲ್ಲ ಬಾಡಿಗೆ. ಓನ್ಲಿ ಅಬೌಟ್ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಅನ್ಕೊಂಡು, ಲೈಫು ವರ್ಕ್ ಬ್ಯಾಲೆನ್ಸು ಅನ್ಕೊಂಡು, ಲೈಕ್ ದೇ ಆರ್ ರನ್ನಿಂಗ್, ದೇ ಆರ್ ರನ್ನಿಂಗ್ ಆನ್ ಥ್ರೆಡ್ಮಿಲ್ ಅಂತ ಹೇಳ್ಬೋದು. ಲೈಫ್ ಅನ್ನೋ ಥ್ರೆಡ್ಮಿಲ್ ಮೇಲೆ ಓಡ್ತಾನೆ ಇದ್ದಾರೆ. ಏನಕ್ಕೆ ಓಡ್ತಾರೋ ಗೊತ್ತಿಲ್ಲ. ಸೊ ಬಟ್ ಇಂಟೆನ್ಷನ್ ಮ್ಯಾಟರ್ಸ್. ಇಂಟೆನ್ಷನ್ ಇದ್ರೆ ಓಡಿ, ವಿತೌಟ್ ಇಂಟೆನ್ಷನ್ ಓಡ್ತಾ ಇದ್ರೆ ಅಲ್ವಾ. ಸೊ ಡೆಫಿನೆಟ್ಲಿ ರೇಖಿಗೆ ಅಷ್ಟು ಕಾನ್ಶಿಯಸ್ನೆಸ್ ಇರುತ್ತೆ. ನಿಮ್ಮ ದೇಹಕ್ಕೆ, ನಿಮ್ಮ ಮನಸ್ಸಿಗೆ, ನಿಮ್ಮ ಜೀವನಕ್ಕೆ ಏನು ಅವಶ್ಯಕತೆ ಇದೆ ಅದು ಖಂಡಿತ ಕೊಡುತ್ತೆ. ಈಗ ರೇಖಿ ಹೀಲಿಂಗು ಈಗ ನಿಮ್ಮ ಕೈಯಲ್ಲಿ ಮಾಡಿಸ್ಕೊಳ್ಳೋದು ಬೇರೆ. ಈಗ ಯಾರಾದರೂ ನಿಮಗೆ ಫೋನ್ ಮಾಡಿ ಸಮಸ್ಯೆ ಇದೆ ಅಂತ, ಈಗ ಅವ್ರುಗಳೇ ಕಲಿಬೋದು. ಖಂಡಿತ ಹೇಳದ್ನಲ್ಲ, 2 years to 70 years ಎಲ್ಲರೂ ಕಲ್ತಿದಾರ ನಮ್ಮ ಹತ್ರ. ಆ ಪ್ರೋಸೆಸ್ ಹೇಗೆ ವರ್ಕ್ ಆಗತ್ತದು? ಪ್ರೋಸೆಸ್ ಅಲ್ಲಿ ಫಸ್ಟು ನಾ ಹೇಳ್ದಾಗೆ ಅಲ್ಲಿ 3 ಲೆವೆಲ್ಸ್ ಬರುತ್ತೆ ಸರ್. ರೇಖಿನಲ್ಲಿ 4 ಲೆವೆಲ್ ಇದೆ. 4 ಲೆವೆಲಲ್ಲಿ ನಾವು ಹೇಳ್ಕೊಡುವಂಥದ್ದು 3 ಲೆವೆಲ್ಸ್.
4th ಲೆವೆಲ್ ಬಂದು ಮಾಸ್ಟರ್ಸ್ ಲೆವೆಲ್. ನಾವು ಹೇಗೆ ಬೇರೆಯವ್ರನ್ನ ಅವ್ರನ್ನ ಮಾಸ್ಟರ್ಸ್ ಮಾಡ್ತೀವಿ ಅದು. ಸೊ 4ನೇದು ತುಂಬಾ ರೇರ್ ಕಲಿಯೋ ಈಗ ಅಂತ. ಮೊದಲನೇ 3 ಲೆವೆಲ್ಸ್ ಏನದು? ಫಸ್ಟ್ ಲೆವೆಲ್ ನಮ್ಮ ದೇಹದಲ್ಲಿರುವಂತ ನೆಗೆಟಿವ್ ಎನರ್ಜೀಸ್ ಬ್ಲಾಕೇಜಸ್ ಅನ್ನ ರಿಲೀಸ್ ಮಾಡುವಂಥದ್ದು. ನಮ್ಮಲ್ಲಿ ಎಮೋಷನಲ್ ಬ್ಲಾಕೇಜಸ್ ಇರುತ್ತೆ, ಹೆಲ್ತ್ ಬ್ಲಾಕೇಜಸ್ ಇರುತ್ತೆ, ಅಬಂಡೆನ್ಸ್ ಬ್ಲಾಕೇಜಸ್ ಈಗ ಒಂದೊಂದೇ ಮಾತಾಡ್ತಾ ಹೋಗೋಣ. ಎಮೋಷನಲ್ ಬ್ಲಾಕೇಜ್ ಅಂತ ಹೌದು. ಅಂದ್ರಲ್ಲ, ಈಗ ಅದೇ ನಮ್ಮಲ್ಲಿ ಇರ್ತಕ್ಕಂಥ ಯಾವುದೋ ಒಂದು ನೋವನ್ನು ದುಃಖನು ನಾವು ಇನ್ನೂ ಮನಸ್ಸಲ್ಲಿ ಇಟ್ಕೊಂಡಿದ್ರು ಆಂಗ್ಸೈಟಿ, ಡಿಪ್ರೆಷನ್, ಸ್ಟ್ರೆಸ್, ದಿಸ್ ಇಸ್ ಕಮ್ ಟು ಎಮೋಷನಲ್ ಇಂಬ್ಯಾಲೆನ್ಸಸ್, ಬ್ಲಾಕೇಜಸ್ ಅಂತ ಹೇಳ್ತೀವಿ. ನಾವು ಆ ಒಂದು ಎನರ್ಜಿನ ನಮ್ಮ ದೇಹಕ್ಕೆ ಕೊಟ್ಟಾಗ ನಮ್ಮ ಬಾಡಿನಲ್ಲಿ 24 ಪಾಯಿಂಟ್ಸ್ ಏನು ಅಂದರೆ ಜಂಕ್ಷನ್ಸ್ ಅಂತ ಏನು ಹೇಳ್ತೀವಿ ನಮ್ಮ ಬಾಡಿನಲ್ಲಿ, ನಿಮ್ಗೆ ಗೊತ್ತು 76,000 ನಾಡೀಸ್ ಮೆರಿಡಿಯನ್ ಸಿಸ್ಟಮ್ ಇದೆ, ಅದು ಜಂಕ್ಷನ್ ಅಂತ ಬರುತ್ತೆ. ಆ ಜಂಕ್ಷನ್ಸಲ್ಲಿ ಬ್ಲಾಕೇಜಸ್ ಇರುತ್ತೆ. ಆ ಬ್ಲಾಕೇಜಸ್ಸನ್ನು ರಿಲೀಸ್ ಮಾಡಿ ಒಂದು ಪಾಸಿಟಿವ್ ಎನರ್ಜಿ ನಮ್ಮ ಬಾಡಿಲಿ ಹರಿದಾಗ ವಿ ಕನೆಕ್ಟ್ ಟು ದಟ್ ಯೂನಿವರ್ಸಲ್ ಎನರ್ಜಿ, ಒಂದು ಪಾಸಿಟಿವ್ ಎನರ್ಜಿ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ದೇವಸ್ಥಾನಕ್ಕೆ ಹೋಗ್ತೀರಾ, ದೇವಸ್ಥಾನದಲ್ಲಿ ಕೂತಾಗ ನಿಮ್ಗೆ ಏನು ಅನ್ಸುತ್ತೆ? ನೆಮ್ಮದಿ ಅನ್ಸುತ್ತೆ. ಸೇಮ್ ಎನರ್ಜಿ. ಸೊ ಅಲ್ಲೂ ರೇಖಿ ಶಕ್ತಿ, ಬ್ರಹ್ಮಾಂಡ ಶಕ್ತಿ ಹರಿಯುತ್ತೆ, ಅದು ಕಾಸ್ಮಿಕ್ ಎನರ್ಜಿ. ಸೇಮ್ ಥಿಂಗ್ ನಮ್ಮ ಮನೇಲೂ ನಾವು ಅದನ್ನು ಪ್ರಾಕ್ಟೀಸ್ ಮಾಡಬಹುದು. ಮನೆಯಲ್ಲೇ ಅಂತಲ್ಲ, ನೀವು ವರ್ಕ್ ಪ್ಲೇಸಲ್ಲಿ ಮಾಡ್ಬೋದು, ನೀವೆಲ್ಲಿ ಓಡಾಡ್ತಿದ್ದೀರಾ ಮಾಡ್ಬೋದು, ಎಲ್ಲ ಕಡೆನೂ ಅದನ್ನು ನಾವು ಪ್ರಾಕ್ಟೀಸ್ ಮಾಡ್ಬೋದು. ಸೊ ಅದು ಬಂದು ಎಮೋಷ್ನಲ್ ಇಂಬ್ಯಾಲೆನ್ಸಸ್, ಸ್ಟ್ರೆಸ್, ಆಂಗ್ಸೈಟಿ, ಡಿಪ್ರೆಷನ್, ಟೆಂಡೆನ್ಸೀಸ್ ಇತ್ತೀಚೆಗೆ ಜಾಸ್ತಿ ಆಗ್ತಾ ಇರುವಂಥದ್ದು. ಈ ಥರದ್ದು ನಮ್ಮ ಎಮೋಷನ್ಸನ್ನು ಇಂಬ್ಯಾಲೆನ್ಸ್ ಮಾಡುವಂಥದ್ದು, ಅಂದರೆ ಲೋವರ್ ಎಮೋಷನ್ಸ್ಗೆ ಸಿಕ್ಕಾಕೊಂಡಿರೋವಂಥವ್ರು. ವಿ ಡು ಹ್ಯಾವ್ 2 ಟೈಪ್ಸ್ ಆಫ್ ಎಮೋಷನ್ಸ್, ಹೈಯರ್ ಎಮೋಷನ್ಸ್, ಲೋವರ್ ಎಮೋಷನ್ಸ್. ಹೈಯರ್ ಎಮೋಷನ್ಸ್ ಅಂದರೆ ಪ್ರೀತಿ, ವಾತ್ಸಲ್ಯ, ಕರುಣೆ ಇದೆಲ್ಲ ಬರುತ್ತೆ. ಲೋವರ್ ಎಮೋಷನ್ಸ್ ಸೇಮ್, ಒಬ್ರ ಜೊತೆ ಮಾತಾಡೋಕೆ ಇಷ್ಟ ಆಗಲ್ಲ, ದಿನಗಟ್ಲೆ ಮಂತ್ ತುಂಬ ಜನ ಇತ್ತೀಚೆಗೆ ಟೀನೇಜರ್ಸ್ 3 ದಿನ 4 ದಿನ ಆದರೂ ರೂಮಿಂದ ಹೊರಗಡೆ ಬರಲ್ಲ. ಸೊ ದೇ ಐಸೋಲೇಟ್ ದೆಮ್ಸೆಲ್ಫ್. ಏನಕ್ಕೆ ಮುಖ್ಯ ಕಾರಣ ಏನೇನಿರುತ್ತೆ? ಅವರ ಜನ್ರೇಷನಲ್ಲಿ ನಡೀತಾ ಇರುವಂತಹ ಕಾಂಪಿಟೆನ್ಸಿ, ಅಡಿಕ್ಷನ್ಸ್, ಮತ್ತು ಸಮಾಜನ ಫೇಸ್ ಮಾಡೋಕ್ಕಾಗದೇ ಇರೋವಂಥ ಕೆಲವೊಂದು ಭಯಗಳು, ಫೋಬಿಯಾಸ್, ಫಿಯರ್ಸ್. ಇದರಿಂದ ತುಂಬ ಪೇರೆಂಟ್ಸ್ ಬರ್ತಾರೆ ನಮ್ಮ ಹತ್ರ, 3 ದಿನ ಆಯಿತು ನನ್ನ ಮಗ ನನ್ನ ಜೊತೆ ಮಾತಾಡಿಲ್ಲ, ಐ ಥಿಂಕ್ ಹಿ ಹ್ಯಾಸ್ ಅಡಿಕ್ಟೆಡ್ ಟು ಸಮಥಿಂಗ್. ಅದನ್ನು ಸಹ ಬಿಡಿಸ್ತೀವಿ ಈಗ ಥ್ರೂ ನೀವು ಹೀಲಿಂಗ್. ಈಗ ನೀವು ಎಷ್ಟೋ ಕೇಸಸ್ನ ಹ್ಯಾಂಡಲ್ ಮಾಡಿದ್ರು, ಸಾವಿರಾರು ಕೇಸಸ್ನ ಹ್ಯಾಂಡಲ್ ಮಾಡಿದ್ರ, ಅಂಡ್ ಎಷ್ಟೋ ಸಾವಿರಾರು ಸಂಖ್ಯೆಯಲ್ಲಿ ಟ್ರೈನಿಂಗ್ ಕೂಡ ಮಾಡಿದ್ರ. ನೀವು ಎಕ್ಸ್ಪೀರಿಯನ್ಸ್ ಮಾಡಿದಂಥ ಒಂದಷ್ಟು ಕೇಸಸ್ನ ನೀವು ರೇಖಿ ಮುಖಾಂತರ ಹೀಲಿಂಗ್ ಮಾಡಿರ್ತೀರ. ಹೌದು. ಆ ಥರದ್ದು ಒಂದಷ್ಟು ಕೇಸಸ್ ನಿಮಗೆ ಚಾಲೆಂಜಿಂಗ್ ಅಂತ ಅನ್ಸತ್ತು? ಕ್ಯಾನ್ಸರ್ ಪೇಷಂಟ್ಸ್. ಸೊ ಒಂದು ಪರ್ಸನ್ ಲಾಸ್ಟ್ ಸೆಪ್ಟೆಂಬರಲ್ಲಿ ಕಾಲ್ ಮಾಡಿದ್ರು, ಡೈರೆಕ್ಟ್ಲಿ ಹೇಳಿದ್ರು, ನೋಡಿ ನಾನು ನಿಮ್ಮ ಸೆಷನ್ಸ್ಗೆಲ್ಲ ಬರೋಕ್ಕಾಗಲ್ಲ, ನೀವು ಬಂದು ಕಲೀರಿ ಮಾಡಿ ಅಂದರೆ ನಾವು ಅದೆಲ್ಲ ಮಾಡೋಕ್ಕಾಗಲ್ಲ, ಬಿಕಾಸ್ ಐ ಆಮ್ ಬೆಡ್ ರಿಡನ್. ನೀವೇನು ಮಾಡ್ತೀರಾ, ನೀವೇ ನನಗೆ ಹೀಲ್ ಮಾಡಿ. ಯಾವ ಸೊ ಊರಿಂದ ಕಾಲ್? ಬ್ಯಾಂಗ್ಳೂರಿಂದನೇ. ಸೊ ನೀವೇನು ಮಾಡ್ತೀರಾ, ನೀವೇ ಹೀಲ್ ಮಾಡಿ, ನಿಮಗೆ ಡೈಲಿ ನಾನು ಕೂತ್ಕೋಬೇಕಾ ಮಾಡಬೇಕಾ, ಅದೆಲ್ಲ ಸಪೋರ್ಟ್ ಏನು ಬೇಕು ನಾನು ಅದು ಮಾಡ್ತೀನಿ, ಆನ್ಲೈನ್ ಬರಬೇಕಾ ಏನು ಅಂತ ಹೇಳಿ. ಸೊ ಯು ಸ್ಟಾರ್ಟ್ ಮಿ ಹೀಲಿಂಗ್. ಅದರಲ್ಲಿ ನಮಗೆ ಚಾಲೆಂಜಿಂಗ್ ಏನು ಅನಿಸಿದ್ದು ಅಂದರೆ, ಅವ್ರಿಗೆ ಕ್ಯಾನ್ಸರ್ ಇದೆ ಅಂತ ಅಷ್ಟೇ ಗೊತ್ತು, ಅದು ಬಾಡಿನಲ್ಲಿ ಎಲ್ಲಿದೆ ಅಂತ ಖಂಡಿತ ಡಿಟೆಕ್ಟ್ ಆಗಿರಲಿಲ್ಲ. ಡಾಕ್ಟರ್ಸು ದೇವರ್ 2 ಸಲ ಸ್ಕ್ಯಾನು 3 ಸಲ ಸ್ಕ್ಯಾನು ಏನೇ ಮಾಡಿದ್ರು ಅವ್ರಿಗೆ ಗೊತ್ತಾಗ್ತಾನೆ ಇಲ್ಲ ಎಲ್ಲಿದೆ ಆ ಸೆಲ್ಸ್ ಇರುತ್ತಲ್ಲ, ಲೈಕ್ ಕ್ಯಾನ್ಸರ್ ಸೆಲ್ಸ್ ಗೊತ್ತಾಗ್ತಾ ಇಲ್ಲ. ಸೊ ಒನ್ಸ್ ಐ ಸ್ಟಾರ್ಟೆಡ್ ಹೀಲಿಂಗ್, 11 ಡೇಸ್ಗೆ ಅವ್ರು ಮತ್ತೆ ಹೋಗಿದ್ದಾರೆ. ನಮಗೆ ರಿಸಲ್ಟ್ಸು 5 ಡೇಸ್, 11 ಡೇಸ್, 21 ಡೇಸ್, 48 ಡೇಸ್, 90 ಡೇಸ್ ಈ ಥರ ಬರುತ್ತೆ. ಯಾಕೆಂದರೆ ಇದೆಲ್ಲ ಮಂಡಲಗಳು, ಮೂನ್ ಸೈಕಲ್ಸ್. ನಮ್ಮ ದೇಹ ಹಾಗೇನೆ ವರ್ಕ್ ಆಗೋದು ಆ ಮೂನ್ ಸೈಕಲ್ಸ್ ಪ್ರಕಾರನೇ. ಸೊ ನಮಗೆ ಚೇಂಜಸ್ಸು ಆ ಮೂನ್ ಸೈಕಲ್ಸ್ ಪ್ರಕಾರನೇ ಗೊತ್ತಾಗೋದು ದೇಹದಲ್ಲಿ ನಾವು ಹೀಲಿಂಗ್ ಮಾಡಿದಾಗ. ಸೊ 11 ಡೇಸ್ಗೆ ಅವರು ಮತ್ತೊಂದು ಟೆಸ್ಟ್ಗೆ ಹೋದಾಗ ಐಡೆಂಟಿಫೈ ಆಯ್ತು ಅವ್ರಿಗೆ ಕ್ಯಾನ್ಸರ್. 2 ಇಯರ್ಸಿಂದ ಅವ್ರಿಗೆ ಪತ್ತೆ ಹಚ್ಚೋಕ್ಕಾಗಿಲ್ಲ. ಅವರು ಬೆಡ್ ರಿಡನ್ನು, ಟಯರ್ಡು, ಅವ್ರ ಮನೇಲಿ ಯಾರೂ ಇಲ್ಲ, ಅವರು ಅವ್ರ ಮಗಳಿಬ್ಬರೇ ಇರೋದು, ಅಡುಗೆ ಮಾಡೋರಿಲ್ಲ, ದುಡಿಯೋರಿಲ್ಲ, ಮೇಯ್ನಾಗಿ ಎಲ್ಲ ಬಿಟ್ಟು ಮಲ್ಕೊಬಿಟ್ಟಿದ್ದಾರೆ. ಓಕೆ, ಸೊ ಅದು ಇಮಿಡಿಯೇಟಾಗಿ ಏನೋ ಸಾಲ ಸೋಲ ಮಾಡಿ ದೆ ಸ್ಟಾರ್ಟೆಡ್ ಕೀಮೋಥೆರಪಿ. ವಿತಿನ್ 6 ಮಂತ್ಸ್ ಕಂಟಿನ್ಯೂಸ್ ಆಗಿ ಹೀಲ್ ಮಾಡಿದ್ದೀನಿ ಅವ್ರಿಗೆ ನಾನು. 6 ಮಂತ್ಸ್ ಕಂಟಿನ್ಯೂಸ್ ಆಗಿ ಹೀಲಿಂಗ್ ಕೊಟ್ಮೇಲೆ ಈಗ ನಾರ್ಮಲ್ ಆಗಿದ್ದಾರೆ ಆ್ಯಂಡ್ ಈಸ್ ಬ್ಯಾಕ್ ಟು ಹಿಸ್ ವರ್ಕ್. ಸೊ ರಿಯಲಿ ಲೈಕ್ ಇಟ್ಸ್ ಅ ಬ್ಲೆಸ್ಸಿಂಗ್ ಅಂತ ಹೇಳ್ಬೋದು. ಆ್ಯಂಡ್ ಅವ್ರು ಇದುವರೆಗೂ ಚೆನ್ನಾಗಾದ್ರಲ್ಲ, ಇದುವರೆಗೂ ಬಂದಿಲ್ಲ ಕ್ಲಾಸ್ಗೆ. ಓಕೆ, ಸೊ ಅದು ಆ ಥರ ನಾನು ಲೈಕ್ ಆ ಕರ್ಮ ಇನ್ನೂ ಕಂಟಿನ್ಯೂ ಆಗ್ತಾ ಇರುತ್ತೆ. ಈಗ ನೀವು ಯಾರು ಹೀಲ್ ಮಾಡೋ ಟೈಮಲ್ಲಿ, ಈಗ ಫಾರ್ ಎಕ್ಸಾಂಪಲ್ ಇವತ್ತು ರಾತ್ರಿ 10 ಗಂಟೆಗೆ ನೀವು ಮಾಡ್ತೀರಾ ಅಂತ ಹೇಳಿ, ಆ ಟೈಮಲ್ಲಿ ಆ ವ್ಯಕ್ತಿ ಎಲ್ಲಾನು ಹೊರಗಿರ್ತಾರೆ ಅಂತ,
ಹಂಗಿದ್ರು ಓಕೆನಾ, ಅಥವಾ ಅವರು ಆ ಪ್ಲೇಸಲ್ಲಿ ಕೂತ್ಕೊಂಡ್ ಸೈಲೆಂಟ್ ಆಗಿ ನಾನು ಕೂತಿರ್ಬೇಕು? ಅದು ಹೇಗೆ ವರ್ಕ್ ಆಗುತ್ತೆ ಪ್ರೋಸೆಸ್? ಓಕೆ, ನಮ್ಮ ಎಕ್ಸ್ಪೀರಿಯನ್ಸ್ ಮುಖಾಂತರ ವಿ ಕ್ಯಾನ್ ಡೂ ದಟ್. ಆದರೆ ಸ್ಟಾರ್ಟಿಂಗ್ ಹೀಲ್ ಮಾಡೋ ಅಂಥವ್ರು ದೇ ಶುಡ್ ಟೇಕ್ ಕೇರ್, ಅವ್ರು ಕೂತಿರ್ಲಿ ಮಾಡಲಿ ಅಂತ ಹೇಳಿ. ಬಿಕಾಸ್ ನಮ್ಮದು ಎನರ್ಜಿ ಲೆವೆಲ್ ಬೇರೆ ಇರುತ್ತೆ, ಹೈಯರ್ ಲೆವೆಲಲ್ಲಿ ಇರುತ್ತೆ. ವಿ ಕ್ಯಾನ್ ಹ್ಯಾಂಡಲ್ ದಟ್ ಎನರ್ಜಿ. ಅವ್ರು ಹೇಗೆ ಇದ್ರು ಆ ಎನರ್ಜಿ ಅವ್ರಿಗೆ ತಲುಪಿ ಅವರು ಆರಾಮಾಗಿರ್ಲಿ ಅನ್ನೋದು ನಮ್ಮ ಒಂದು ಇಂಟೆನ್ಷನ್ ಸೆಟ್ಟಿಂಗ್ ಮುಖಾಂತರ ನಾವು ಹೀಲ್ ಮಾಡ್ತೀವಿ. ಬಟ್ ನಾವು ಸ್ಟಾರ್ಟಿಂಗ್ ಈಗ ಪ್ರೋಗ್ರಾಮ್ಸ್ಗೆ ಬರೋರಿಗೆ ಏನು ಹೇಳ್ತೀವಿ, ಅವರು ನೀವು ಯಾರಿಗೆ ಹೀಲ್ ಮಾಡಿದ್ರು ಅವ್ರ ಒಂದ್ ಹತ್ರ ಕೂತು ಆ ಎನರ್ಜಿನ ರಿಸೀವ್ ಮಾಡೋ ಪೊಸಿಷನಲ್ಲಿ ಇರಲಿ ಅಂತ ಹೇಳಿ ಹೇಳ್ಕೊಡ್ತೀವಿ. ದಟ್ ಈಸ್ ಬೆಸ್ಟ್. ಯಾಕಂದ್ರೆ ಹೀಲಿಂಗ್ ಮಾಡ್ತಾ ಮಾಡ್ತಾ ನಿದ್ದೆ ಹೋಗೋವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಆ ಕಾಮ್ನೆಸ್ ಬರುತ್ತೆ ಮೈಂಡ್ಗೆ. ಕಾಮ್ನೆಸ್ ಬಂದಾಗ ಯು ಫೀಲ್ ಬ್ಲಿಸ್ಫುಲ್, ಅಪ್ಪ ಏನೋ ರಿಲ್ಯಾಕ್ಸ್ ಆಯಿತು ಅನ್ನೋ ಥರ. ಅದರಿಂದ ಒಂದ್ ಹತ್ರ ಕೂತು ಹೀಲಿಂಗ್ ಮಾಡ್ಕೊಳ್ಳಿ ಅಂತ. ಆ್ಯಕ್ಚುಲಿ ನನ್ನ ಹೀಲಿಂಗ್ ಬಂದು ನಾನು ಯಾರಿಗೆ ಹೀಲ್ ಮಾಡಿದ್ರು ಮಾರ್ನಿಂಗ್ 3:30 to 5:30 ನನ್ನ ಹೀಲಿಂಗ್ ಇರುತ್ತೆ. ದಟ್ ಹೀಲ್ಸ್ ದೆಮ್ ವೆರಿ ಫಾಸ್ಟ್. ಯಾಕಂದರೆ ನಾನು ಸಬ್ಕಾನ್ಷಿಯಸ್ ಲೆವೆಲಲ್ಲಿ ಹೀಲ್ ಮಾಡ್ತಾ ಇರ್ತೀನಿ. ಅವ್ರಿಗೆ 3 monthsಲ್ಲಿ ಹೀಲ್ ಆಗೋದು 1 monthಲ್ಲೇ ಹೀಲ್ ಆಗೋಗ್ತಾರೆ. ಸೊ ಆ ಲೆವೆಲಲ್ಲಿ ಹೀಲ್ ಆದಾಗ ಬೇಗನೂ ಆಗ್ತಾರೆ, ತುಂಬ ಸ್ಟ್ರಾಂಗ್ ಆಗು ಹೀಲಿಂಗ್ ಆಗುತ್ತೆ. ಓಕೆ, ಈಗ ರೇಖಿ ಹೀಲ್ ಆಗಕ್ಕೆ, ವಾಸಿ ಆಗಕ್ಕೆ ಇದೆಲ್ಲ ಬಳಸೋದು ಒಂದ್ ಕಡೆ. ಕೆಲವೊಂದು ಸಾರಿ ಕೆಲವರು ನಾನು ಈ ಥರ ಬಳಸೋಕ್ಕೆ ಕೆಲವೊಂದು ಅನ್ಪ್ರೊಫೆಷ್ನಲ್ಸ್ ಇರ್ತಾರೆ. ಅವ್ರಿಗೇನೋ ಗಂಧಗಳಿ ಸರಿಯಾಗಿ ಗೊತ್ತಿರಲ್ಲ, ಅಥವಾ ಎಲ್ಲೋ ಹೋಗಕ್ಕೆ ಏನೋ ಒಂದಿನ 2 ದಿನ ಏನೋ ಒಂದು ಕೋರ್ಸ್ ಮಾಡ್ಕೊಂಡ್ ಬಂದ್ಬಿಟ್ಟಿರ್ತಾರೆ. ಅವರು ನಾವುಗಳು ರೇಖೆ ಮಾಡ್ತೀವಿ ಅಂತ ಹೇಳ್ಕೊತಿರ್ತಾರೋ, ಅವ್ರುಗಳ ಮುಖಾಂತರ ಅರ್ಧಂಬರ್ಧ ನಾಲೆಡ್ಜ್ ಇಟ್ಕೊಂಡು ಅವ್ರು ಯಾರಿಗಾದ್ರೂ ರೇಖೆ ಮಾಡಿದಾಗ ಅದು ಉಲ್ಟಾ ಹೊಡೆಯೋ ಚಾನ್ಸಸ್ ಇರುತ್ತಾ? ನೋ, ರೇಖೆಯಿಂದ ನಮ್ಗೆ ಯಾವುದೇ ಸೈಡ್ ಎಫೆಕ್ಟ್ಸ್ ಇರಲ್ಲ. ರೇಖೆಯಿಂದ ಯಾವುದೇ ಪ್ರಾಬ್ಲಮ್ ಅಂತೂ ಕ್ರಿಯೇಟ್ ಆಗಲ್ಲ. ನಿಮಗೆ ರೇಖೆಯಿಂದ ಏನೂ ಹೆಲ್ಪೇ ಆಗಿಲ್ಲ ಅಂತ ಹೇಳ್ಬೋದು, ಓನ್ಲಿ 5%. ಬಟ್ ಖಂಡಿತ ಹೆಲ್ಪ್ ಆಗುತ್ತೆ. ನೀವು ಒಂದು ಇಂಟೆನ್ಷನಿಂದ ರೇಖೆ ಎನರ್ಜಿ ಕೊಡ್ತಿದ್ದೀವಿ ಅಂದರೆ ಡೆಫಿನೆಟ್ಲಿ ಅವ್ರಿಗೆ ಹೆಲ್ಪ್ ಆಗೇ ಆಗುತ್ತೆ, ಹೀಲ್ ಆಗೇ ಆಗುತ್ತೆ. ಉಲ್ಟಾ ಹೊಡಿಯಲ್ಲ. ನಮ್ಮಲ್ಲೂ ತುಂಬ ಜನ ಬರ್ತಾರೆ, ಅವ್ರು ನನ್ನ ಮಾತು ಕೇಳೋ ಹಂಗೆ ಹೇಳಿ ನನಗೆ ಮಾಡಿಕೊಡಿ ಅಂತ. ಓಕೆ, ನೋ, ವಿ ವೋಂಟ್ ಡೂ ದ್ಯಾಟ್. ನಾವು ಹೇಳೋದೇನೆಂದರೆ ನಿಮ್ಮಿಬ್ಬರಲ್ಲಿ ಅನ್ಯೋನ್ಯತೆ ಬರಲಿ ಅಂತ ನಾವು ಹೇಳ್ಕೊಡ್ತೀವಿ. ನಿಮ್ಮಲ್ಲಿ ಕೋಆಪ್ರೇಷನು, ಅಂಡರ್ಸ್ಟ್ಯಾಂಡಿಂಗ್, ಲವ್ ಆ್ಯಂಡ್ ಕೇರ್ ಜಾಸ್ತಿ ಆಗಲಿ ಅಂತ ನಾವು ಹೇಳ್ಕೊಡ್ತೀವಿ. ನಿಮ್ಮ ಮಾತೇ ನಡಿಬೇಕು ಅನ್ನೋದು ನಾವೆಲ್ಲೂ ಹೇಳ್ಕೊಡಲ್ಲ. ಬಟ್ ರೇಖೆಲಿ ಅದು ನಡೆಯುತ್ತಾ? ಖಂಡಿತ ಆಗುತ್ತೆ. ವರ್ಕ್ ಪ್ಲೇಸಲ್ಲಿ ಸರ್, ವರ್ಕ್ ಪಾಲಿಟಿಕ್ಸ್ ನಿಮಗೆ ಗೊತ್ತಿರುತ್ತೆ. ನಿಜ. ಓಕೆ, IT ಪ್ರೊಫೆಷನಲ್ಸ್ ತುಂಬಾ ಜನ ಇಷ್ಟಪಡೋದು ಅದಕ್ಕೆ ರೇಖಿನ. ಓಕೆ, ಸೊ ಎಂತ ಮಿರಾಕಲ್ ಆಗುತ್ತೆ ಅಂದ್ರೆ ಕೂಗಾಡಿ ಅರ್ಚಾಡೋ ಅಂತ ಬಾಸಸ್ ನೀಟಾಗಿ ಬಂದು ಬೆನ್ ತಟ್ಟಿ ಹೌ ವಾಸ್ ಯುವರ್ ಡೇ ಅಂತ ಕೇಳೋ ಅಂತ ಮಿರಾಕಲ್ ಆಗುತ್ತೆ. ಅಂಡ್ ಪ್ರೊಫೆಷನಲ್ಸ್ ಅಂತ ಬಂದಾಗ ಅವ್ರದ್ದು ಏನು ಪ್ರಮೋಷನ್ ಸ್ಟಾಪ್ ಆಗಿದೆ, ಅಂಡ್ ಇನ್ಕ್ರಿಮೆಂಟ್ ಸ್ಟಾಪ್ ಆಗಿದೆ, ಪೊಲಿಟಿಕ್ಸ್ ನಡೀತಿದೆ, ನನ್ನ ನೇಮ್ ಇಲ್ಲ ಲಿಸ್ಟಲ್ಲಿ, ಡೆಫಿನೆಟ್ಲಿ ದೇ ಕ್ಯಾನ್ ಬ್ರಿಂಗ್ ದೇರ್ ನೇಮ್ ಇನ್ ದಟ್ ಲಿಸ್ಟ್. ಹೀಲಿಂಗ್ ಮುಖಾಂತರ ಪ್ರಮೋಷನ್ಸ್ ತಗೋಬಹುದು. ತುಂಬಾ ಜನ 3 ವರ್ಷ 4 ವರ್ಷ ಸ್ಟಾಪ್ ಆಗಿದ್ದಂತಹ ಔಟರ್ ಕಂಟ್ರಿ ಪ್ರಮೋಷನ್ಸ್ ಅನ್ನ ಜಸ್ಟ್ 21 ಡೇಸಲ್ಲಿ ಆಕ್ಸೆಸ್ ಮಾಡಿದ್ದಾರೆ. ಸೊ ಈ ರೀತಿ ನಮ್ಮ ಒಂದು ಎನರ್ಜಿ ಹೀಲಿಂಗ್ ಮುಖಾಂತರ ದೇ ಕ್ಯಾನ್ ಆ ಗೋಲ್ಸ್ ಅಥವಾ ಅವ್ರದ್ದು ಒಂದು ಡಿಸೈರ್ಸ್ ಇದೆ ಅದನ್ನು ಸಹ ಅವರು ಮ್ಯಾನಿಫೆಸ್ಟ್ ಮಾಡ್ಬೋದು ರೇಖಿ ಹೀಲಿಂಗ್ ಮುಖಾಂತರ. ನನಗೆ ಒಂದ್ಸರಿ ಯಾರೋ ಒಬ್ರು ಅಡ್ವೈಸ್ ಮಾಡಿದ್ರು ತುಂಬಾ ವರ್ಷಗಳ ಮುಂಚೆ, ಅಂದ್ರೆ ಇದು ಸರಿನೋ ತಪ್ಪೋ ನಂಗೆ ಗೊತ್ತಿಲ್ಲ, ಈ ರೇಖಿಗೆ ಅದೆಲ್ಲ ಕಲಿಯಕ್ ಹೋಗ್ಬೇಡ ಅಥವಾ ರೀಸನ್ ಏನು ಅಂದ್ರೆ, ಈಗ ಕೆಲವೊಂದ್ಸರಿ ಯಾರೋ ಒಬ್ಬ ಕ್ಲೈಂಟ್ ಇರ್ತಾರೆ ಅಂತ ಅವ್ರು ಯಾರೋ ಏನೋ ಒಂದು ಕಷ್ಟದಲ್ಲಿ ಇರ್ತಾರೆ, ಅವ್ರಿಗೇನೋ ಮನೆ ಸಮಸ್ಯೆಗಳಿರುತ್ತೆ. ಈಗ ರೇಖಿ ಹೀಲಿಂಗ್ ಮಾಡ್ಬೇಕಂದ್ರೆ ನೀವು ಅವ್ರ ಎನರ್ಜಿನ ಅಟ್ರಾಕ್ಟ್ ಮಾಡಕ್ ಶುರು ಮಾಡ್ತೀರಾ. ಆಮೇಲೆ ಆ ಕಷ್ಟಗಳು ನಿಮಗ್ ಬಂದ್ಬಿಡುತ್ತೆ. ಅವ್ರಿಗೆ ಏನಾದ್ರು ಕಾಯಿಲೆ ಇದ್ರೆ ಅದು ನಿಮಗ್ ಟ್ರಾನ್ಸ್ಫರ್ ಆಗೋ ಚಾನ್ಸಸ್ ಇರುತ್ತೆ ಅಂತ. ಇದು ಯಾರು ಹೇಳ್ತಾರೆ ಅಂದ್ರೆ, ಬುಕ್ಕಲ್ಲಿ ಓದಿ ಕಲ್ತಿರೋ ಅಂತವ್ರು, ಡಿಜಿಟಲ್ ಮೀಡಿಯಾದಿಂದ ಕಲ್ತಿರೋ ಅಂತವ್ರು, ಯಾವುದೇ ಗುರು ಇಲ್ಲದೆ ಕಲ್ತಿರೋ ಅಂಥವ್ರು ಈ ಮಾತುಗಳನ್ನ ಹೇಳ್ತಾರೆ. ಈವನ್ ನನಗೂ ಸಹ ನಾ ಸ್ಟಾರ್ಟಿಂಗ್ ಈ ಒಂದು ಪ್ರೊಫೆಷನ್ ಅಂತ ಹೇಳಲ್ಲ, ಇಟ್ಸ್ ಮೈ ಬ್ಲೆಸ್ಸಿಂಗ್ಸ್ ಅಂತ ಹೇಳ್ಬೋದು. ಜನಗಳಿಗೆ ಹೀಲ್ ಮಾಡೋಕ್ಕೆ ಯೂನಿವರ್ಸ್ ನನ್ನ ಸೆಲೆಕ್ಟ್ ಮಾಡಿದೆ. ಆ ಒಂದು ಎನರ್ಜಿನ ಹೀಲ್ ಮಾಡಕ್ ಸ್ಟಾರ್ಟ್ ಮಾಡಿದಾಗ ನನ್ನ ಫ್ಯಾಮಿಲಿಯವರೇ ತುಂಬಾ ಜನ ಹೇಳಿದ್ರು, ಲೈಕ್ ಈ ತರದ್ದು ಅಂದ್ರೆ ಹಳೆ ಕಾಲದವರೆಲ್ಲ ಗೊತ್ತಲ್ಲ, ಅವ್ರಿಗೆ ಇಂಡಿವಿಜುವಲ್ ಎನರ್ಜಿ ಅಂತ ಗೊತ್ತಿರಲ್ಲ. ಈ ತರ ನೀನ್ ಬೇರೆಯವ್ರ ಕರ್ಮಕ್ಕೆ ಕೈ ಹಾಕಿದ್ರೆ ನಿನ್ ಆಯುಷ್ಯ ಕಡಿಮೆ ಆಗೋಗ್ಬಿಡುತ್ತೆ. ನಾನು ಹೇಳ್ಬಾರ್ದು ಅಂತ ಸುಮ್ಮನೆ ಇದ್ದೆ. ಅಂದ್ರೆ ಆಯಸ್ಸು ಕಡಿಮೆ ಆಗ್ಬಿಡುತ್ತೆ, ಯಾಕಂದ್ರೆ ಅವ್ರ ಕರ್ಮಗಳಿಗೆ ಕೈ ಹಾಕ್ತಾ ಇದೆಯಾ ನೀನು ಅಂತ ಹೇಳಿ ಗೈಡ್ ಮಾಡಿದ್ರು. ಸೊ ಐ ಸೆಡ್ ಓಕೆ, ನಾನು ಅವ್ರಿಗೆ ನಾವು ಉಲ್ಟಾ ಮಾತಾಡೋಕ್ಕಾಗಲ್ಲ, ಯಾಕಂದ್ರೆ ಅವ್ರು ದೊಡ್ಡವ್ರ ಸ್ಥಾನದಲ್ಲಿದ್ದಾಗ ಉಲ್ಟಾ ಮಾತಾಡೋಕ್ಕಾಗಲ್ಲ. ಬಟ್ ಮೇಯ್ನ್ ಆಗಿ ಅದು ಯಾವಾಗ ಆಗುತ್ತೆ ಅಂದಾಗ ನಿಮ್ಮನ್ನ ನೀವು ಶೀಲ್ಡ್ ಮಾಡ್ಕೊಳ್ದೆ, ನಿಮ್ಮನ್ನ ನೀವು ಪ್ರೊಟೆಕ್ಟ್ ಮಾಡ್ಕೊಳ್ದೆ ಆ ಎನರ್ಜಿನ ಕೊಟ್ಟಾಗ ಅದು ಸ್ವಲ್ಪ ನಿಮಗೆ ಎಫೆಕ್ಟ್ ಮಾಡುತ್ತೆ, ಆ ಪೇಯ್ನು ನಿಮಗೆ ಟ್ರಾನ್ಸ್ಫರ್ ಆಗುತ್ತೆ. ಬಟ್ ನಮ್ಮ ಸೆಷನ್ಸಲ್ಲಿ ವಿ ಟೀಚ್ ಫಸ್ಟ್ ನೀವು ನಿಮ್ಮನ್ನ ಶೀಲ್ಡ್ ಮಾಡಿಕೊಂಡು ನಂತರ ಬೇರೆಯವ್ರಿಗೆ ಹೀಲ್ ಮಾಡಿ ಅಂತ. ನಂತರ ಅಲ್ಲಿ ಇನ್ನೊಂದು ಪ್ರೋಸೆಸ್ ಬರುತ್ತೆ, ಡಿಸ್ಕನೆಕ್ಟ್. ಆ ಎನರ್ಜಿನ ನೀವು ಅವ್ರಿಗೆ ಎನರ್ಜಿ ಕೊಟ್ಟಾದ ನಂತರ ನಿಮ್ಮ
ನಿಮ್ಮ ಎನರ್ಜಿ ಅವ್ರ ಎನರ್ಜಿನ ಡಿಸ್ಕನೆಕ್ಟ್ ಮಾಡ್ಕೋಬೇಕು. ನೀವು ಯಾವಾಗ ಅದೇ ಎನರ್ಜಿ ಕ್ಯಾರಿ ಮಾಡ್ತೀರಾ, ಡೆಫಿನೆಟ್ಲಿ ಆ ಪೇನ್ಸ್ ನಿಮಗೆ ಟ್ರಾನ್ಸ್ಫರ್ ಆಗೇ ಆಗುತ್ತೆ ಅಂತ ಹೇಳಿ. ಸೊ ಇಟ್ಸ್ ಸಿಂಪಲ್, ಅದು ಜಾಸ್ತಿ ಒಂದು ರಾಕೆಟ್ ಸೈನ್ಸ್ ಏನಲ್ಲ. ನಿಮ್ಮನ್ನ ನೀವು ಫಸ್ಟ್ ಪ್ರೊಟೆಕ್ಟ್ ಮಾಡ್ಕೊಳ್ಳಿ. ವೇರ್ ಹೆಲ್ಮೆಟ್ ಆ್ಯಂಡ್ ಗಿವ್ ಹೆಲ್ಮೆಟ್ ಅಷ್ಟೇನೆ. ನೀವು ಬೈಕ್ ಓಡಿಸ್ಬೇಕಾದ್ರೆ ನೀವು ಹೆಲ್ಮೆಟ್ ಹಾಕ್ಕೊಳ್ಳಿ, ನಿಮ್ಮ ಜೊತೆಲಿರೋರ್ಗೂ ಹೆಲ್ಮೆಟ್ ಕೊಡಿ. ಸೇಮ್ ವೇ ನೀವು ಶೀಲ್ಡ್ ಮಾಡ್ಕೊಳ್ಳಿ, ಹೀಲ್ ಮಾಡಿ, ನಂತರ ಆ ಎನರ್ಜಿನ ಡಿಸ್ಕನೆಕ್ಟ್ ಮಾಡ್ಕೊಳ್ಳಿ. ಅವರು ಸೇಫ್ ಆಗಿರ್ತಾರೆ, ನೀವು ಸೇಫ್ ಆಗಿರ್ತೀರಾ ಅಂತ ಹೇಳಿ. ಇದು ಆಯಸ್ ಕಡಿಮೆ ಆಗೋಗುತ್ತೆ, ಅವ್ರ ಕಾಯಿಲೆನೇ ಬಂದ್ಬಿಡುತ್ತೆ, ಅವ್ರ ಕರ್ಮಗಳೇ ಬಂದ್ಬಿಡುತ್ತೇನೋ. ಅಲ್ಲಿಂದ ಅಲ್ಲಿಗೆ ಡಿಸ್ಕನೆಕ್ಟ್ ಆದರೆ ಯಾವುದು ಕ್ಯಾರಿ ಆನ್ ಆಗಲ್ಲ. ಈ ರೀತಿ ನಮ್ಮ ಎನರ್ಜಿ ಮುಖಾಂತರ ವಿ ಕ್ಯಾನ್ ಹೀಲ್ ಆ್ಯಂಡ್ ವಿ ಕ್ಯಾನ್ ಬಿ ಸೇಫ್ ಆಲ್ಸೋ. ಈಗ ಫಾರ್ ಎಕ್ಸಾಂಪಲ್ ಈಗ ರೇಖೆ ಅಂತ ಈಗ ನಿಮ್ಮದ ಗ್ರ್ಯಾಂಡ್ ಮಾಸ್ಟರ್ಸ್ ಆದ್ರೆ ಈಗ ನಿಮ್ಮ ಹತ್ರ ಯಾರನ್ನ ಹೀಲಿಂಗ್ ತಗೊಂಡಾಗ ಒಂದು ನಂಬಿಕೆ ಇರುತ್ತೆ, ಜೊತೆ ಒಂದು ಮ್ಯಾಜಿಕ್ ಕೂಡ ವರ್ಕ್ ಆಗುತ್ತೆ. ಬಿಕಾಸ್ ನಿಮ್ಮಲ್ಲಿ ಇರ್ತಕ್ಕಂಥ ಒಂದು ಜ್ಞಾನ ಏನಿರುತ್ತೆ, ಎಕ್ಸ್ಪೀರಿಯನ್ಸ್ ಆಗಲಿ, ನಿಮ್ಮ ಅನುಭವ, ಅದು ಎಷ್ಟೋ ಕಾಯಿಲೆಗಳು ಹೀಲ್ ಮಾಡಿಕೊಡುತ್ತೆ ಈ ಥರದ್ದೆಲ್ಲ. ಈಗ ಯಾರೋ ಒಬ್ರು ಹೊಸಬ್ರು ಕಲ್ತರು, ಮತ್ತು ಆಮೇಲೆ ಅವ್ರ ಕಾಯಿಲೆನೋ ಬೇರೆಯವ್ರ ಕಾಯಿಲೆನೋ ಹೀಲ್ ಮಾಡಕ್ ಶುರು ಮಾಡಿದಾಗ ನಿಮಗೆ ಆ ಡಿಫ್ರೆನ್ಸ್ ಇರುತ್ತೆ, ಗೊತ್ತಲ್ಲ, ಟೈಮ್ ಪೀರಿಯಡ್ ಡಿಫ್ರೆನ್ಸ್ ಇರುತ್ತೆ ಅಷ್ಟೇನೆ. ಸೊ ಈಗ ಅದು ಎಕ್ಸ್ಪೀರಿಯನ್ಸ್ ಬೇಸ್ಡ್ ಮೇಲೆ ಅಂತ ನಾವೇನು ಹೇಳ್ತಾ ಇದ್ದೀವಿ. ಈಗ ನಾನು ಒಬ್ಬರಿಗೆ ಹೀಲ್ ಮಾಡಿದ್ರೆ 1 hour ಹೀಲ್ ಮಾಡೋ, ಬೇರೆಯವರು 1 hour ಹೀಲ್ ಮಾಡೋದು ನಾನು 10 minutesಲ್ಲಿ ಮಾಡ್ಬೋದು. ಆ ಎನರ್ಜಿ ನಿಮಗೆ ಆ ಥರ ವರ್ಕ್ ಆಗುತ್ತೆ. ಯಾಕಂದರೆ ನೀವು ಪ್ರತಿನಿತ್ಯ ಈ ಥರ ಪ್ರಾಕ್ಟೀಸ್ ಮಾಡ್ತಾ ಇರಬೇಕಾದ್ರೆ ಎನರ್ಜಿ ಕಂಟಿನ್ಯೂಸ್ ಆಗಿ ನಿಮ್ಮಲ್ಲಿ ಫ್ಲೋ ಆಗ್ತಾನೆ ಇರುತ್ತೆ. ಸೊ 1 hour ಈಗ ಎಕ್ಸ್ಪರ್ಟ್ಸ್ ಕುಕ್ಕಿಂಗು ಬೇಸಿಕ್ ಕುಕ್ಕಿಂಗು ಏನು ಡಿಫ್ರೆನ್ಸ್ ಇರುತ್ತೋ ಸೇಮ್ ವೇ ಅವ್ರು ನೀವು ಎಂಥ ಅಡುಗೆನೇ ಕೊಟ್ಟರು ಥಟ್ಪಟ್ ಅನ್ನೋದ್ರಲ್ಲಿ ಮಾಡಿಕೊಟ್ಬಿಡ್ತಾರೆ. ಆದರೆ ಲರ್ನರ್ಸು ಟೊಮೊಟೊ ಗೊಜ್ಜು ಮಾಡೋಕ್ಕೂ ಇಟ್ ಟೇಕ್ ಟೈಮ್. ಸೇಮ್ ಥಿಂಗ್ ಎನರ್ಜಿನೂ ಅದೇ ಥರನೇ ವರ್ಕ್ ಆಗೋದು. ಇಟ್ ಟೇಕ್ಸ್ ಟೈಮ್. ಸ್ವಲ್ಪ ಎನರ್ಜಿ ಎಷ್ಟೊತ್ತು ಬೇಕೋ ಅಷ್ಟೊತ್ತು ತೊಗೊಂಡು ರಿಲೀಸ್ ಆಗುತ್ತೆ. ಸೊ ಆದ್ರಿಂದನೇ ಫಸ್ಟ್ ತುಂಬ ಜನ ಕೇಳ್ತಾರೆ, ನಮ್ಗೆ ತುಂಬ ಪ್ರಾಬ್ಲಮ್ಸ್ ಇದೆ, ತುಂಬ ಸಫಕೇಶನ್ ಇದೆ, ಫಸ್ಟ್ ನೀವು ಹೀಲ್ ಮಾಡ್ಕೊಡಿ, ನಂತರ ನಾವು ಬಂದು ಕಲಿತು ನಾವು ಮಾಡ್ಕೋತೀವಿ. ಯಾಕಂದರೆ ಈ ಒಂದು ಸಿಚುವೇಶನಲ್ಲಿ ಬಂದು ಕಲಿತು ಮಾಡ್ಕೊಳಕ್ಕಂತೂ ಆಗಲ್ಲ ಅಂತ ಹೇಳಿ. ಸೊ ವಿ ಡು 21 days ಹೀಲಿಂಗ್, 48 days ಹೀಲಿಂಗ್, ಈ ಥರ ಡಿಸ್ಟೆನ್ಸ್ ಹೀಲಿಂಗನ್ನು ಮಾಡ್ಕೊಡ್ತೇನೆ. ನಂತರ ಅವ್ರ ಸೆಷನ್ಸಿಗೆ ಬಂದು ಕಲಿತು ಅವ್ರನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳೋದು ಇದೆ. ಬಟ್ ನಾವೇನು ಹೇಳೋದಂದ್ರೆ ನೀವೇ ಕಲಿತು ನೀವೇ ಮಾಡ್ಕೊಳ್ಳಿ ಅಂತ ಹೇಳಿ. ಯಾಕಂದರೆ ನಾವು ಕಲಿತಾಗ ಏನಾಗುತ್ತೆ, ಐ ಡು ಓನ್ಲಿ 20 minutes ಹೀಲಿಂಗ್ ಅಂತ ಹೇಳ್ಬೋದು ಪರ್ ಡೇ. ಅವರೇ ಕಲಿತಾಗ 24 hours ಇಂಟು 27 ಅಂದರೆ ಲೈಕ್ ಕಂಪ್ಲೀಟ್ 365 days. ಅದಕ್ಕೆ ಯಾವುದೇ ಮುಟ್ಟು ಮೈಲ್ಗೆ ನಕಾರಾತ್ಮಕ ಶಕ್ತಿ ಏನೂ ಇಲ್ಲ. ಆಲ್ 365 days, ಆಲ್ 24 hours ನಿಮ್ಗೆ ಎಷ್ಟೊತ್ತಿಗಾಗತ್ತೆ ಅಷ್ಟೊತ್ತಿಗೆ ಎದ್ದು ಮಾಡ್ಕೋಬೋದು. ಅದಕ್ಕೆ ಯಾವುದೂ ಟೈಮ್ ಪೀರಿಯಡ್ ಇಲ್ಲ. ಜಾತಿ, ಧರ್ಮ, ಪ್ರೊಫೆಷನ್, ನಮ್ಮಲ್ಲಿ ಮುಸ್ಲಿಮ್ಸು ಕಲ್ತಿರೋರು ಇದ್ದಾರೆ, ಕ್ರಿಶ್ಚಿಯನ್ಸ್ ಕಲ್ತಿರೋರು ಇದ್ದಾರೆ, ಆಯುರ್ವೇದಿಕ್ ಡಾಕ್ಟರ್ಸ್ ಕಲ್ತಿರೋರು ಇದ್ದಾರೆ, ಪೀಡಿಯಾಟ್ರಿಷಿಯನ್ಸ್ ಕಲ್ತಿರೋರು ಇದ್ದಾರೆ, ವೆಟರ್ನಿಟಿ ಡಾಕ್ಟರ್ಸ್ ಕಲ್ತಿರೋರು ಇದ್ದಾರೆ. ಸೊ ಅದು ಎಲ್ಲಿಗೂ ನಿರ್ಬಂಧ ಇಲ್ಲ. ಎನಿ ಒನ್ ಕ್ಯಾನ್ ಲರ್ನ್, ಯಾರು ಬೇಕಾದರೂ ಪ್ರಾಕ್ಟೀಸ್ ಮಾಡ್ಬೋದು. ಈಗ ನೀವು ಗಮನಿಸಿದ್ರೆ ಕೆಲವರು ಸಮಾಜದಲ್ಲಿ ಇರ್ತಕ್ಕಂಥವ್ರು ಅಥವಾ ಪಾಡ್ಕಾಸ್ಟ್ ನೋಡ್ತಾರೆ, ರಿಲೇಟ್ ಮಾಡ್ಕೊಂತಾರೆ, ನಾವು ಚೆನ್ನಾಗಿದೆ, ನಾವೇನಕ್ಕೆ ಕಲಿಬೇಕು, ಖುಷಿಯಾಗಿದೆ, ನಾನು ಕಲಿಬೇಕು ಅಂದರೆ ಕಲಿಬೇಕು, ನನ್ನ ಹತ್ರ ದುಡ್ಡಿದೆ, ಹೆಸರಿದೆ, ಕಾರಿದೆ, ಬಂಗ್ಲೆ ಇದೆ, ಎಲ್ಲ ಇದೆ, ನಾನೇನಕ್ಕೆ ಕಲಿಬೇಕು ಅಂತ ಮೇಲ್ಗಡೆ ಹೊರಗಡೆ ತೋರಿಸ್ಕೊತಿರ್ತಾರೆ. ಅಂದ್ರೆ ಹೊರಗಡೆ ಸುಂದರವಾಗಿರುತ್ತೆ ಒಳಗಡೆ ಟೊಳ್ಳು. ಈಗ ಆ ವ್ಯಕ್ತಿಗಳು ಹೇಗೆ ಅವ್ರನ್ನ ಕಂಡುಕೊಬೋದು, ಕರೆಕ್ಟು ನನಗೆ ರೇಖಿ ಬೇಕು ಅಂತ? ಅವರಲ್ಲಿ ಏನೇನು ಸಮಸ್ಯೆಗಳಾಗ್ತಿರ್ಬೋದು? ಸಮಸ್ಯೆಗಳು ಅಂತ ಬಂದಾಗ ಅವ್ರಿಗೆ ಕಾಮ್ನೆಸ್ ಮೇಯ್ನ್. ಓಡ್ತಾ ಇರ್ತಾರೆ, ಆಸ್ ವಿ ಟೋಲ್ಡ್, ಲೈಫ್ ಅನ್ನೋ ಥ್ರೆಡ್ಮಿಲ್ ಮೇಲೆ ಓಡ್ತಾ ಇರ್ತಾರೆ. ಎಲ್ಲಿ ನಿಂತ್ಕೋಬೇಕು ಗೊತ್ತಿಲ್ಲ, ಎಲ್ಲಿ ಕೂತ್ಕೋಬೇಕು ಗೊತ್ತಿಲ್ಲ, ಏನಾಗ್ತಿದೆ ಫಸ್ಟ್ ಆಫ್ ಆಲ್ ಲೈಫಲ್ಲಿ, ಫ್ಯಾಮಿಲಿ ಜೊತೆಲಿದೆಯಾ ಇಲ್ವಾ ಗೊತ್ತಿಲ್ಲ. ನೀನು ದುಡ್ಡು ತಂದು ಕೊಟ್ಟು ಮಾತ್ರಕ್ಕೆ ಎಲ್ಲಾನು ಸಿಕ್ಕಿದೆ ಅಂತ ಅನ್ಕೊಳ್ಳೋದು. ಡೆಫಿನೆಟ್ಲಿ ಹೇಳ್ತಾರೆ ಮನಿ ಕ್ಯಾನ್ ಬೈ ಹ್ಯಾಪಿನೆಸ್ ಅಂತ, ಬಟ್ ಮನಿ ಕ್ಯಾನ್ ಬೈ ಹ್ಯಾಪಿನೆಸ್ ವಿಚ್ ಇಟ್ ಬ್ರಿಂಗ್ಸ್ ಹ್ಯಾಪಿನೆಸ್ ಟು ಯು ಅಲ್ವಾ? ಯಾವುದರಿಂದ ಖುಷಿ ಸಿಗುತ್ತೆ ಅಂತ ವಸ್ತು ತಗೊಳಕ್ಕೆ ಮನಿ ಬೇಕೇ ಬೇಕು. ಸೊ ಎಲ್ಲಾನು ಬೇಕು, ನಾಟ್ ಓನ್ಲಿ ಮನಿ, ನಾಟ್ ಓನ್ಲಿ ಫ್ಯಾಮಿಲಿ, ಎಲ್ಲಾನು ಕೂಡಿದ್ರೇನೆ ಎಲ್ಲಾನು ಪಾರ್ಟ್ ಆಫ್ ಅ ಲೈಫ್ ಅಲ್ವಾ? ದುಡ್ಡು ಪಾರ್ಟ್ ಆಫ್ ಅ ಲೈಫ್, ಮದುವೆನೂ ಪಾರ್ಟ್ ಆಫ್ ಅ ಲೈಫ್, ಮಕ್ಕಳು ಪಾರ್ಟ್ ಆಫ್ ಅ ಲೈಫ್. ಸೊ ಎಲ್ಲಾನು ಒಟ್ಟಿಗೆ ಇದ್ದಾಗಲೇ ಇಟ್ಸ್ ಎ ಕಂಪ್ಲೀಟ್ ಲೈಫ್. ಆದ್ದರಿಂದ ನಿಮಗೆ ಕಂಡ್ಕೊಳ್ಳೋದು ಅಂದರೆ ಜಸ್ಟ್ ಅನಲೈಸ್ ಯುವರ್ ಸೆಲ್ಫ್. ನಾವು ಹೇಳ್ಕೊಡೋದು ಅದೇನೆ ನಮ್ಮ ಸೆಷನ್ಸಲ್ಲಿ. ಫಸ್ಟ್ ನೀವು ಎಲ್ಲಿದ್ದೀರಾ? ನಮ್ಮ ಲೈಫಲ್ಲಿ 5 areas ಇದೆ ಸರ್: ಫೈನಾನ್ಷಿಯಲ್, ಹೆಲ್ತ್, ಎಮೋಷ್ನಲ್ ಅಂದರೆ ಮೆಂಟಲ್, ಅಬಂಡೆನ್ಸ್ ಆ್ಯಂಡ್ ನಮ್ಮ ರಿಲೇಷನ್ಶಿಪ್ಸ್. ಈ 5 ಏರಿಯಾದಲ್ಲಿ ರೇಟ್ ಯುವರ್ ಸೆಲ್ಫ್ 1 to 10 ವೇರ್ ಯು ಆರ್ ಸ್ಟ್ಯಾಂಡಿಂಗ್. ನಿಮ್ಮನ್ನು ನೀವು ಅನಲೈಸ್ ಮಾಡ್ಕೊಳ್ದೇನೆ ನಾವು ವಿ ಕಾಂಟ್ ಹೀಲ್ ಅವರ್ ಸೆಲ್ಫ್, ಅಥವಾ ಬೇರೆಯವ್ರನ್ನು ಹೀಲ್ ಮಾಡೋಕ್ಕಾಗಲ್ಲ. ನಿಮಗೆ ಗೊತ್ತೇ ಇಲ್ಲ ನೀವು ಎಲ್ಲಿ ನಿಂತಿದ್ದೀರಾ ಅಂದಾಗ ಒಂದು ಹತ್ರ ನಿಂತ್ಕೊಳ್ಳಿ, ಸ್ಟಾಪ್, ರೆಸ್ಟ್ ಮಾಡಿ, ಸ್ವಲ್ಪ ರೆಸ್ಟ್ ಮಾಡಿ, ಅನಲೈಸ್ ಯುವರ್ ಸೆಲ್ಫ್. ಈ 1 to 10 ರೇಟಿಂಗಲ್ಲಿ ನೀವು ಎಲ್ಲಿದ್ದೀರಾ
ಅದನ್ನ ಕಂಡ್ಕೊಳ್ಳಿ. ಯಾವ ಏರಿಯಾದಲ್ಲಿ ನೀವು ಸುಧಾರಿಸ್ಕೋಬಹುದು ಅದನ್ನ ಕಂಡ್ಕೊಳ್ಳಿ. ದೆನ್ ಆ ಏರಿಯಾಗೆ ಹೀಲಿಂಗ್ ಮಾಡ್ಕೊಳ್ಳಿ ಅಂತ ಹೇಳೋವಂಥದ್ದು. ಇದು ಒನ್ ವೇ ಹೀಲಿಂಗ್ ಮಾಡ್ಕೊಳ್ಳೋವಂಥದ್ದು. ಈಗ ರೇಖಿ ಹೀಲಿಂಗ್ ಅಂದ್ರೆ ಏನಾದ್ರು ಕಾಯಿಲೆಗಳು ಸಂಬಂಧಪಟ್ಟಿದ್ರೆ ಬರೀ ಕಾಯಿಲೆಗಳು ಮಾತ್ರ ಹೀಲ್ ಮಾಡ್ಕೊಬಹುದು ಅಂತಾನ, ಅಥವಾ ಇಲ್ಲ ನೀವು ಫುಲ್ ಯಾವಾಗ್ಲೂ ಎನರ್ಜೆಟಿಕ್ ಆಗಿರ್ಬೇಕು, ನಿಮಗೆ ಮನಿ ಫ್ಲೋ ಅಂದ್ರೆ ಹಣ ಚೆನ್ನಾಗಿ ಹೌದು, ನಿಮ್ಗೆ ಅಬಂಡೆನ್ಸ್ ಹಾ ಇದು ಅಬಂಡೆನ್ಸ್ ಕೂಡ ಇದು ಕೂಡ ಮಾಡ್ಕೊಬಹುದು. ಖಂಡಿತ ಸರ್. ನಾಟ್ ಓನ್ಲಿ ಹೆಲ್ತ್ ಇಶ್ಯೂಸ್ ಸರ್, ಎಮೋಷನಲ್ ಇಶ್ಯೂಸು ಬರುತ್ತೆ. ಓಕೆ, ಸೊ ಸದಾ ಸ್ಟ್ರೆಸ್ ಇರುತ್ತೆ, ಪ್ಯಾನಿಕ್ ಅಟ್ಯಾಕ್ಸ್ ಬರುತ್ತೆ, ಅಂಥವ್ರು ಹೀಲ್ ಮಾಡ್ಕೋಬಹುದು. ರಿಲೇಶನ್ಶಿಪ್ಸ್ ತುಂಬಾ ಜನಕ್ಕೆ ಡಿವೋರ್ಸ್ ಆಗುವಂಥ ಸಿಚುವೇಶನ್ಸ್ ಅಲ್ಲೂ ಬಂದಿದ್ದಾರೆ, ಹೀಲ್ ಮಾಡಿಕೊಂಡು ಗಂಡ ಹೆಂಡತಿ ಸಂಬಂಧ ಸುಧಾರಣೆ ಮಾಡ್ಕೊಂಡಿದ್ದಾರೆ. ರಿಲೇಶನ್ಶಿಪ್ಸ್ ಅಂದ್ರೆ ಬರೀ ಗಂಡ ಹೆಂಡತಿ ಅಲ್ಲ, ಅಪ್ಪ ಮಗ, ಅಣ್ಣ ತಂಗಿ, ಎಲ್ಲರೂ ಸಿಚುವೇಶನ್ಸು ಹೀಲ್ ಮಾಡ್ಕೋಬಹುದು. ಮೇಯ್ನು ತಾಯಂದ್ರು ಕಲ್ತಾಗ ಎಂಟೈರ್ ಫ್ಯಾಮಿಲಿ ಇಟ್ ವಿಲ್ ಬಿ ವೆರಿ ಬ್ಲೆಸ್ಸಿಂಗ್ ಫ್ಯಾಮಿಲಿ. ಒಂದು ಮನೆಯಲ್ಲಿ ಒಬ್ರು ರೇಖಿ ಕಲ್ತ್ರೆ ಆ ಮನೆಯಲ್ಲಿ ಗುರು ಇದ್ದ ಹಾಗೆ, ಡಾಕ್ಟರ್ ಇದ್ದಾಗೆ, ಎಲ್ಲರೂ ಇದ್ದಂಗೆ ಒಬ್ರು ಕಲ್ತ್ರೆ. ಯಾಕಂದ್ರೆ ನೀವು ಯಾವ ಜಾಗದಲ್ಲಿ ರೇಖಿ ಮಾಡ್ತೀರಾ ಆ ಎಂಟೈರ್ ಪಾಸಿಟಿವ್ ಎನರ್ಜಿ ಇರುತ್ತೆ ಅಲ್ಲಿ. ಅವ್ರು ಯಾರಿಗೆ ಹೀಲ್ ಮಾಡ್ತಾರೆ ಅವ್ರ ಜೊತೆ ಬಾಂಡಿಂಗ್ ತುಂಬಾ ಚೆನ್ನಾಗಿರುತ್ತೆ, ಅವ್ರ ಜೊತೆ ಅನ್ಯೋನ್ಯತೆ ತುಂಬಾ ಚೆನ್ನಾಗಿರುತ್ತೆ. ಏನು ಹೇಳ್ದೇನೆ ಅವ್ರನ್ನ ಅರ್ಥ ಮಾಡ್ಕೊಳ್ಳೋ ಅಂತಹ ಒಂದು ಇಂಟ್ಯೂಷನ್ ಕ್ರಿಯೇಟ್ ಆಗುತ್ತೆ ಮನೆಯಲ್ಲಿ. ಆದ್ರಿಂದ ನಾವು ಮನೇಲಿ ಒಬ್ರಾದ್ರೂ ರೇಖಿ ಕಲೀರಿ ಅಂತ ಹೇಳೋದು. ವಿಸೆ ಎವ್ರಿ ಒನ್, ಒಬ್ರಾದ್ರೂ ರೇಖಿ ಕಲ್ತಾಗ ನಿಮ್ಮ ಮಕ್ಕಳ ಪ್ರಾಬ್ಲಮ್ಸ್, ಯಾಕಂದ್ರೆ ತುಂಬಾ ಜನ ಓಪನ್ ಅಪ್ ಆಗಲ್ಲ. ಮೇಯ್ನ್ ಈಗಿನ ಒಂದು ಸಿಚುವೇಶನ್ಸ್ ಅಲ್ಲಿ ಆ ಒಂದು ಈಗೋಯಿಸಮ್ ಅಂತಾನು ಹೇಳ್ಬೋದು. ಇಲ್ಲ ನಾನು ಹೇಳಿದ್ರೆ ನನ್ನನ್ನ ನಾನ್ ಯಾಕೆ ಹೇಳ್ಬೇಕು, ಅದು ಈಗೋಯಿಸಮ್ ಬರುತ್ತೆ. ನಾನ್ ಹೇಳ್ಕೊಂಡ್ರೆ ನನ್ನನ್ನು ಹೇಗ್ ನೋಡ್ತಾರೋ ಅನ್ನೋದು ಒಂದು ಬರುತ್ತೆ. ಸೊ ಆ ಮೈಂಡ್ ಸೆಟ್ ಇರುವಂತ ಒಂದು ಪ್ಲೇಸಸ್ ಅಲ್ಲೂ ಇರ್ಬೋದು. ಈ ಎನರ್ಜಿ ಚೆನ್ನಾಗಿ ಹೆಲ್ಪ್ ಆಗುತ್ತೆ. ಸ್ಟೂಡೆಂಟ್ಸ್ ಇಂದ, ಪೇರೆಂಟ್ಸ್ ಇಂದ, ಎಲ್ಲಾರ್ಗು ಆ ಎನರ್ಜಿಯಿಂದ ತುಂಬಾ ಹೆಲ್ಪ್ ಆಗುತ್ತೆ. ಈಗ ಅದೇನೋ ಅಂತಾರಲ್ಲ, ಈಗ ಹೊರಗಡೆ ಎಲ್ಲೋ ದೂರದಲ್ಲಿರೋ ನಿಮ್ ಶತ್ರುನ ನೀವು ಕಂಡುಹಿಡಿಬಹುದು. ಅಕ್ಕಪಕ್ಕ ಫ್ರೆಂಡ್ಸ್ ಅಂತಾನೆ ಇರ್ತಾರೆ, ಸಂಬಂಧಿಕರೇ ಆಗಿರ್ತಾರೆ, ಹತ್ತಿರದವ್ರು ಚೆನ್ನಾಗಿರ್ತಾರೆ, ಬಟ್ ನಿಮಗೆ ಗೊತ್ತಿಲ್ಲ, ನಿಮಗೆ ಅವ್ರು ಕೆಟ್ಟದ್ ಬಯಸ್ತಿರ್ತಾರೆ. ಹೌದು. ಈ ನೆಗೆಟಿವ್ ವ್ಯಕ್ತಿಗಳಿಂದ, ಈ ನೆಗೆಟಿವ್ ಎನರ್ಜೀಸ್ ಇಂದ ನಾವೇ ಹೇಗೆ ರೇಖಿ ಮುಖಾಂತರ ಪ್ರೊಟೆಕ್ಟ್ ಮಾಡ್ಕೊಬಹುದು? ರೇಖಿ ಎನರ್ಜಿನಲ್ಲಿ ನಾನು ಆಗ್ಲೇ ನಿಮ್ಗೆ ಹೇಳಿದಾಗೆ ಶೀಲ್ಡಿಂಗ್, ಆ ಶೀಲ್ಡಿಂಗ್ ಅನ್ನೋದನ್ನ ಹಾಕೊಂಡಾಗ ನೆಗೆಟಿವ್ ಎನರ್ಜೀಸ್, ನೆಗೆಟಿವ್ ಪೀಪಲ್ ಎಲ್ಲಾನು ನಮ್ಮಿಂದ ದೂರ ಇರ್ತಾರೆ. ಓಕೆ, ಅಂಡ್ ಶೀಲ್ಡಿಂಗ್ ಎಷ್ಟು ಚೆನ್ನಾಗಿ ವರ್ಕ್ ಆಗುತ್ತೆ ಅಂದ್ರೆ, ನಿಮ್ಗೇನೋ ಅಪಾಯ ಆಗ್ಬೇಕು, ಒಂದು ಗಂಡಾಂತರ ಇರುತ್ತೆ, ದೊಡ್ಡದೇನೋ ಬಂಡೆ ಬೀಳ್ಬೇಕು ಅಂದ್ರೆ ಒಂದು ಸ್ಕ್ರಾಚ್ ಇಂದ ಹೊರಗಡೆ ಬರ್ತೀರಾ. ಎಕ್ಸಾಂಪಲ್ ಅಂತ ಹೇಳೋದಾದ್ರೆ, ಲೈಕ್ ನಮ್ಮ 10 years ಇಂದ ನಮ್ಮಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇರೋಂಥ ನಮ್ಮ ಹೀಲರ್ಸ್ ಒಬ್ರು ಜಸ್ಟ್ ಅಕ್ಟೋಬರ್ ಅಲ್ಲಿ ಒಂದು ದೊಡ್ಡ 25 lakhs ಒಂದು ಕಾರ್ ತಗೊಂಡಿದ್ರು, ಟಾಟಾ ಸಫಾರಿ. ಮೊನ್ನೆ ಲಾಸ್ಟ್ ಅಕ್ಟೋಬರ್ ಅಲ್ಲಿ. ಫೆಬ್ರವರಿನಲ್ಲಿ ಆಕ್ಸಿಡೆಂಟ್ ಆಯ್ತು ಮಂಗಳೂರು ಹೈವೇನಲ್ಲಿ. ದೊಡ್ಡ ಕ್ಯಾಂಟರು ಫುಲ್, ಆ ಕಾರ್ದು ಇನ್ನೇನು ಉಳ್ದೇ ಇಲ್ಲ ಅನ್ಸುತ್ತೆ, ಫುಲ್ ಪಚಡಿ ಆಗೋಗಿದೆ. ಅವ್ರಿಗೆ ಇಲ್ಲಿ ಮಾತ್ರ ಸ್ಕ್ರಾಚ್ ಆಗಿದೆ. ಅದು ಕಾರಿಂದ ಅಲ್ಲ, ಅವ್ರ ಮೊಬೈಲ್ ಕೆಳಗಡೆ ಬಿದ್ದು ಆ ಟ್ಯಾಂಪರ್ಡ್ ಗ್ಲಾಸ್ ಚುಚ್ಚಿರೋದಷ್ಟೇನೆ. ಅಷ್ಟು ನಿಮ್ಮನ್ನ ಸೇಫ್ ಮಾಡುತ್ತದು. ಓಕೆ, ಮತ್ತೆ ನಮ್ಮ ಮೊನ್ನೆ ಸೆಷನ್ ಅಲ್ಲಿ ನಮ್ಮ ಒಬ್ರು ಹೀಲರ್ ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿದ್ದೇನಂದ್ರೆ, ಅವ್ರ ಮಗು ಕೆಳಗಡೆ ಕೂತ್ಕೊಂಡು ಕಲಂಗ್ರಿ ಹಣ್ಣು ತಿಂತಾ ಇದೆ, ಈ ತರ ಅಟ್ಟದ ಮೇಲೆ ಫ್ಯಾನ್ ಇಟ್ಟಿದ್ದಾರೆ. ಆ ಮಗು ಮೇಲೆ ಬೀಳೋ ಚಾನ್ಸಸ್ ಇರೋದು, ಅವ್ರು ಯಾರೋ ಬೇರೆಯವ್ರು ಬಂದು ಹಿಂಗ್ ಬಗ್ಗಿದ್ದಾರೆ, ಅದು ಬಂದು ಅವ್ರ ತಲೆ ಮೇಲೆ ಬಿದ್ದಿದೆ. ಇದು ಶೀಲ್ಡಿಂಗ್ ಅಂತ ಹೇಳ್ತೀವಿ. ನಮ್ಮನ್ನ ನಾವು ಒಂದು ಪಿರಮಿಡ್ ಒಳಗಡೆ ನೆನ್ಸ್ಕೊಂಡು ನಮ್ಮನ್ನ ಶೀಲ್ಡ್ ಮಾಡ್ಕೊಂಡಾಗ ಈ ತರದ್ದೆಲ್ಲ ಒಂದು ಮಿರಾಕಲ್ಸ್ ಅಂತ ಹೇಳ್ಬೋದು, ಅಥವಾ ನಾವು ಸೇಫ್ ಆಗುವಂಥದ್ದು. ತುಂಬಾ ಅಂದ್ರೆ ನಾವು ಮನೆಯಿಂದ ಕಾಲಿಡಕ್ಕೂ ಮುಂಚೆ ಅಂತಲ್ಲ, ಎದ್ದ ತಕ್ಷಣನೇ ಆ ಒಂದು ಶೀಲ್ಡಿಂಗ್ ಅನ್ನ ಹಾಕೋತೀವಿ. ಮಕ್ಕಳಿಗೆ ಹಾಕೋದ್ರಿಂದ ಬೀಳಲ್ಲ. ನೋಡ್ತಿರಲ್ಲ, ಮಕ್ಕಳು ಕೈ ಕಾಲು ಮುರ್ಕೊಂಡ್ ಬರ್ತಾರೆ, ಸಣ್ಣ ಸಣ್ಣ ಮಕ್ಕಳು, ಜಸ್ಟ್ ಕಿಂಡರ್ ಗಾರ್ಡನ್ ಮಕ್ಕಳೇನೆ ಕೈ ಕಾಲು ಮುರ್ಕೊಂಡ್ ಬರ್ತಾರೆ. ಅಂಡ್ ಪದೇ ಪದೇ ಅದು ಆಗ್ತಾ ಇರುತ್ತೆ. ಅದನ್ನ ರಿಪಿಟೇಟಿವ್ ಪ್ಯಾಟ್ರನ್ಸ್ ಅಂತಾನು ಕರೀತೀವಿ. ಓಕೆ, ಸೊ ಅದು ಆ ತರದ್ದು ನಿಮ್ಗೆ ಕಡಿಮೆ ಆಗ್ತಾ ಬರುತ್ತೆ. ಈ ಶೀಲ್ಡಿಂಗ್ ಅಂತ ಮಾಡ್ಕೊಂಡಾಗ ನೆಗೆಟಿವ್ ಪೀಪಲ್ ಅಲ್ಲೇ ಇರ್ತಾರೆ, ನಾವ್ ಇಲ್ಲೇ ಇರ್ತೀವಿ. ನಿಮ್ ಎನರ್ಜಿ ನಿಮ್ಗೆ, ನಮ್ಮ ಎನರ್ಜಿ ನಮ್ಗೆ ಅನ್ನೋ ತರ. ಅಲ್ಲ, ಈಗ ಫಾರ್ ಎಕ್ಸಾಂಪಲ್ ಯಾರೋ ಒಬ್ರು ಬೆಳಗ್ಗೆ ಎದ್ದ ತಕ್ಷಣ ಮನೇಲಿ ಕೆಲಸಗಳು ಮಾಡ್ಬೇಕು, ಆಮೇಲೆ ಯಾವ್ದೋ ಒಂದು ಮದ್ವೆಗೆ ಹೋಗ್ಬೇಕು, ಮಧ್ಯಾಹ್ನ ಒಂದು ಬರ್ತ್ಡೇ ಪಾರ್ಟಿ ಅಟೆಂಡ್ ಮಾಡ್ಬೇಕು, ಸಾಯಂಕಾಲ ಆಫೀಸ್ಗೆ ಹೋಗ್ಬೇಕು, ಮಧ್ಯಾಹ್ನ ಒಂದು ಎಲ್ಲೋ ಹೋಗ್ಬೇಕು, ದಿನಕ್ಕೊಂದು 10 ಕಾರ್ಯಕ್ರಮ ಇಟ್ಕೊಂಡಿರ್ತಾರೆ ಅಂತ ಇಟ್ಕೊಳ್ಳಿ. ಪ್ರತಿ ಕಾರ್ಯಕ್ರಮಕ್ಕೆ ಹೋಗಕ್ ಮುಂಚೆನೂ ಶೀಲ್ಡ್, ಹಂಗೆ ಪ್ರತಿ ಸಾರಿ ಹಾಕೊಬೇಕಾ ಶೀಲ್ಡಿಂಗು, ಅಥವಾ ಬೆಳಗ್ಗೆ ಒಂದ್ಸಾರಿ ಮಾಡ್ಕೊಂಡ್ರೆ ಸಾಕ? ಹೇಗದು? ಬೆಳಗ್ಗೆ ಒಂದ್ಸಲ ಮಾಡ್ಕೊಂಡ್ರೆ ಸಾಕು. ಇವತ್ತೊಂದಿನ ಕಂಪ್ಲೀಟ್ ನೀನ್ ನನ್ನನ್ನ ರಕ್ಷಣೆ ಮಾಡಿದ್ಯಾ, ನಾನು ಎಲ್ಲೇ ಹೋದ್ರು ಸೇಫ್ ಆಗಿ ಆರೋಗ್ಯವಾಗಿ ಮನೆಗೆ ವಾಪಸ್ ಬಂದಿದ್ದೀನಿ, ನಾನು ಎಲ್ಲೇ ಇದ್ರು ಸೇಫ್ ಆಗಿದ್ದೀನಿ ಅಂತ ಹೇಳ್ಕೊಂಡು ಆ ಇಂಟೆನ್ಷನ್ ಅಲ್ಲಿ ರೇಖಿ ಎನರ್ಜಿ ಮಾಡ್ಕೊಳ್ಳೋದ್ರಿಂದ, ಬರೀ ನಾವಂತ ಅಲ್ಲ, ಫ್ಯಾಮಿಲಿನಲ್ಲಿ ಎಲ್ಲಾರ್ಗೂ ಮಾಡ್ಬೋದು. ನಮ್ಮ
ಅಸೆಟ್ಸ್ ಅಂತ ಹೇಳ್ಬೋದು. ನಿಮ್ದು ಒಂದು ಫ್ಯಾಕ್ಟ್ರೀಸ್ ಇದೆಯಾ, ಆಫೀಸಸ್ ಇದೆಯಾ, ಮತ್ತೆ ವೆಹಿಕಲ್ಸು, ನಮ್ಮ ಪ್ರಾಪರ್ಟೀಸು, ಬಿಲ್ಡಿಂಗ್ಸ್ ಇರುತ್ತೆ, ಜಮೀನ್ಗಳಿರುತ್ತೆ, ತೋಟಗಳಿರುತ್ತೆ. ನಮ್ಮಲ್ಲಿ ಎಷ್ಟೋ ಜನ ಅಗ್ರಿಕಲ್ಚರ್ ಮಾಡೋರು ಕಲ್ತಿದ್ದಾರೆ ರೇಖಿನ. ಎಷ್ಟು ಬ್ಯೂಟಿಫುಲ್ ಆಗಿ ವರ್ಕ್ ಆಗುತ್ತೆ ಅಂದ್ರೆ ನಾವು ಅದನ್ನ ಎಕ್ಸ್ಪೆರಿಮೆಂಟ್ ಸಹ ಮಾಡಿದೀವಿ. ಒಂದು ಮೂಟೆ ತುಂಬಾ ಇರುವಂತಹ ಬೀಜಕ್ಕೆ ರೇಖಿ ಎನರ್ಜಿ ಕೊಟ್ಟು ಅದನ್ನ ಬಿತ್ತಿರೋ ಅಂಥದ್ದು. ಇನ್ನೊಂದಕ್ಕೆ ನಾರ್ಮಲ್ ಅವ್ರು ಏನ್ ಮಾಡ್ತಾರೋ ಅದು ಮಾಡೋದು. 50% ಈಲ್ಡಿಂಗ್ ಜಾಸ್ತಿ ಬಂದಿದೆ ಅದರಲ್ಲಿ. ಯಾವುದಕ್ಕೆ ನಾವು ರೇಖಿ ಎನರ್ಜಿ ಕೊಟ್ಟು ಅದನ್ನ ಭೂತಾಯಿಗೆ ಕೊಟ್ವಿ, ಅದು ಈಲ್ಡಿಂಗ್ ಜಾಸ್ತಿ ಬಂದಿರುತ್ತೆ. ಸೊ ಅಗ್ರಿಕಲ್ಚರ್ ಮಾಡೋರ್ಗೂ ಸಹ ಅಷ್ಟೇ ಬೆನಿಫಿಟ್ ಆಗಿರುತ್ತೆ ಅದು. ಡೈಲಿ ಅವರ ಭೂಮಿನಲ್ಲಿ ಕೂತು ಆ ಎನರ್ಜಿ ಕೊಟ್ಟಾಗ ಅವ್ರ ಪೆಸ್ಟಿಸೈಡ್ಸ್ ಎಲ್ಲ ಯೂಸ್ ಮಾಡೇ ಮಾಡ್ತಾರೆ. ಸೊ ನಾವೇನು ಈಲ್ಡಿಂಗ್ ಬೇಕು, ಇಷ್ಟು ನಮಗೆ ರಿಟರ್ನ್ಸ್ ಬಂದಿದೆ ಅಂತ ಹೇಳಿ ಆ ಭೂಮಿ ತಾಯಿಗೆ ಎನರ್ಜಿ ಕೊಟ್ಟಾಗ ಅಷ್ಟು ಈಲ್ಡಿಂಗ್ಸ್ ರಿಟರ್ನ್ ಬರುತ್ತೆ. ಇಲ್ಲಿ ರೇಖಿ ವರ್ಕ್ ಆಗೋದು 3 ವೇನಲ್ಲಿ ಸರ್. ಒಂದು ದೀಕ್ಷೆ ಆಗದೆ ರೇಖಿ ವರ್ಕ್ ಆಗಲ್ಲ. ದೀಕ್ಷೆ ಅಂದ್ರೆ ನಿಮ್ಮಲ್ಲೂ ಆ ಎನರ್ಜಿ ಇದೆ, ನಾನು ಅದನ್ನ ಟ್ಯಾಪ್ ಮಾಡ್ಬೇಕಷ್ಟೇನೆ, ಅದನ್ನ ರಿಯಾಕ್ಟಿವೇಟ್ ಮಾಡಬೇಕು. ಅದನ್ನ ರಿಯಾಕ್ಟಿವೇಟ್ ಮಾಡೋದನ್ನೇ ದೀಕ್ಷೆ ಅಂತ ಹೇಳೋದು. ಅಂದ್ರೆ ಈಗ ಈ ದೀಕ್ಷೆ, ಈ ಎನರ್ಜಿ ನೀವೇನ್ ಟ್ಯಾಪ್ ಮಾಡೋದು ಅದು ಪ್ರತಿಯೊಬ್ಬೊಬ್ರಲ್ಲೂ ಇರುತ್ತಾ? ಖಂಡಿತ ಇರುತ್ತೆ, ಆದ್ರೆ ನಿಮ್ಮ ಎನರ್ಜಿ ಮಾತ್ರ ಆಗಿರುತ್ತೆ. ಇಟ್ಸ್ ಲೈಕ್ ಬಕೆಟ್ ಆಫ್ ವಾಟರ್. ನಿಮ್ಮ ಹತ್ರ ಇರೋಂಥದ್ದು ಬಕೆಟ್ ಆಫ್ ವಾಟರ್, ನಿಮಗ್ ಮಾತ್ರ. ನೀವು ಬೇರೆಯವ್ರಿಗೆ ಕೊಟ್ರೆ ನೀವು ಡ್ರೈನ್ ಔಟ್ ಆಗೋಗ್ಬಿಡ್ತೀರಾ, ಸುಸ್ತಾಗೋಗ್ಬಿಡ್ತೀರಾ. ಅದು ಹಂಗೂ ಎಕ್ಸ್ಚೇಂಜ್ ಆಗುತ್ತೆ. ಎಸ್, ನಾವು ಆದ್ರೆ ನಮ್ದು ಸಮುದ್ರ, ಅಂದ್ರೆ ವಿ ಆರ್ ಕನೆಕ್ಟೆಡ್ ಟು ಯೂನಿವರ್ಸ್. ನಾವು ಕೊಟ್ರೆ ನಮ್ದು ಯಾವ್ದೇ ತರ ಎನರ್ಜಿ ಕಡಿಮೆ ಆಗಲ್ಲ, ನಾವು ಹೀಲ್ ಆಗ್ತೀವಿ, ನೀವು ಹೀಲ್ ಆಗ್ತೀರಾ. ಅಲ್ಲ, ಈಗ ಈ ದೀಕ್ಷೆದ್ ಹೇಳಿ, ಅಂದ್ರೆ ಫಾರ್ ಎಕ್ಸಾಂಪಲ್ ಈಗ ನೀವು ಬಿಟ್ಬಿಡಿ, ನೀವು ಮಾಸ್ಟರ್ಸ್, ನೀವು ಈಗ ನಾನೇ ಅಂತಾರೆ ಅನ್ಕೊಳ್ಳಿ. ಈಗ ನನ್ನಲ್ಲಿ ಒಂದು ಎನರ್ಜಿ ಇದೆ, ನೀವು ಅದನ್ನ ದೀಕ್ಷೆ ಕೊಟ್ಟಾಗ ಟ್ಯಾಪ್ ಮಾಡಿದಾಗ ನನ್ನ ಎನರ್ಜಿನ ನೀವು ಆಕ್ಟಿವೇಟ್ ಮಾಡಿಸ್ಕೊಡ್ತೀರಾ. ಈಗ ನೀವು ಟ್ಯಾಪ್ ಮಾಡಿಲ್ಲ, ಏನೂ ಇಲ್ಲ ಅಂತ ಇಟ್ಕೊಳ್ಳಿ, ನನ್ನಲ್ಲಿ ಏನೋ ಒಂದು ಎನರ್ಜಿ ಇದೆ. ಬೇರೆಯವರು ಅದನ್ನ ತಗೊಂಡು ಅಂದ್ರೆ ಡ್ರೈನ್ ಮಾಡಬಹುದಾ ಆ ಎನರ್ಜಿ? ತಗೊಳಕ್ಕಾಗಲ್ಲ. ನೀವು ಪಾಸ್ ಮಾಡಿದ್ರೆ, ಈಗ ಫಾರ್ ಎಕ್ಸಾಂಪಲ್ ನಿಮ್ ತಾಯಿ ಇರ್ಬೋದು, ಅಜ್ಜಿ ಇರ್ಬೋದು, ನಿಮ್ ಮಕ್ಕಳಲ್ಲಿ ಮಲಗಿರ್ಬೇಕಾದ್ರೆ ಬಂದು, ಹುಷಾರಿಲ್ದೆ ಮಲಗಿರ್ಬೇಕಾದ್ರೆ ಸ್ವಲ್ಪ ಹೊತ್ತು ನಿಮ್ ಜೊತೆ ಬಂದಿರ್ತಾರೆ, ನಿಮ್ಮನ್ನೇ ಒರೆಸ್ತಾರೆ, ದೃಷ್ಟಿ ತೆಗಿತಾರೆ, ಎಲ್ಲ ಮಾಡ್ತಾರೆ. ಅದಾಗಿದ್ ಸ್ವಲ್ಪ ಹೊತ್ತಿಗೆ ಅವ್ರು ಸುಸ್ತಾಗಿರೋದು ನೋಡಿರ್ತೀರ ನೀವು. ನೆಕ್ಸ್ಟ್ ಡೇ ಅವರು ಜ್ವರ ಬಂದಿರ್ತೀರ. ಹಾ, ಅಷ್ಟೇನೆ. ಸೊ ಬಟ್ ಈಗ ನಮ್ಮ ರೇಖಿ ಎನರ್ಜಿಯಿಂದ ಏನಾಗುತ್ತೆ, ನಾನು ನಿಮ್ಗೆ ಎಷ್ಟೇ ಎನರ್ಜಿ ಕೊಟ್ರು, ನಾನು 10 ಜನಕ್ಕೆ ಎನರ್ಜಿ ಕೊಟ್ರು, ನಾನು ಇಷ್ಟೇ ಎನರ್ಜೆಟಿಕ್ ಆಗಿರ್ತೀನಿ. ಯಾಕಂದ್ರೆ ನಾನು ಎನರ್ಜಿ ಕೊಡ್ತಾ ಇರೋದು ಯೂನಿವರ್ಸ್ ಇಂದ, ನನ್ನಲ್ಲಿರುವಂತ ಎನರ್ಜಿ ಅಲ್ಲ. ರಮ್ಯಾ ಅವ್ರಿಗೆ ಗೊತ್ತಿಲ್ದೇನೋ ಒಂದಷ್ಟು ತಪ್ಪುಗಳು ಮಾಡ್ತಾರೆ ಗೊತ್ತಾ ಜನಗಳು. ಈಗ ನೀವು ದೃಷ್ಟಿದೆ ಒಳ್ಳೆ ಎಕ್ಸಾಂಪಲ್ ಕೊಟ್ರಿ, ಯಾರ್ದೋ ದೃಷ್ಟಿ ತೆಗೆಯೋದು. ಈಗ ನಾನು ಟೆಂಪಲ್ಸ್ ಹತ್ರ ನೋಡಿದೆ. ಅಫ್ಕೋರ್ಸ್ ಟೆಂಪಲ್ಸ್ ಹೋದಾಗ ದೇವ್ರ ಹತ್ರ, ದೇವಿ ಹತ್ರ ದೃಷ್ಟಿ ಅಂದ್ರೆ ಆ ಪವರ್ ಇರುತ್ತೆ, ಓಕೆ. ಬಟ್ ಈಗ ಮುಂಚೆ ಇನ್ನು ಸ್ಟ್ರೈಟ್ ಆಗಿ ಹೇಳ್ಬಿಡ್ತೀನಿ, ಈಗ ಯಾವ್ದಾದ್ರು ಒಂದು ಬೆಂಗಳೂರಿನ ಒಂದು ಫೇಮಸ್ ದೇವಸ್ಥಾನ ಅಂತ ಇಟ್ಕೊಳ್ಳಿ, ಅಲ್ಲಿ ದೃಷ್ಟಿ ತೆಗಿತಾರೆ ನಿಮ್ಗೆ. ಆ ದೇವಸ್ಥಾನದಲ್ಲಿ ಯಾರೋ ಒಬ್ಬ ವ್ಯಕ್ತಿ, ಆ ಪವರ್ ಇರ್ತಕ್ಕಂಥ ವ್ಯಕ್ತಿ ದೃಷ್ಟಿ ತೆಗೆದಾಗ ಅವ್ರಿಗೆ ಅದನ್ನ ಹೆಂಗ್ ಕ್ಲೀನ್ ಮಾಡ್ಕೊಬೇಕು ಅಂತ ಗೊತ್ತು, ಅವರು ತೆಗೆಯೋದು ಒಂದು ಪದ್ಧತಿ ಇರುತ್ತೆ. ದೃಷ್ಟಿ ಹೆಸರಲ್ಲೇ 100 ಜನ ನಿಂತಿರ್ತಾರೆ ಗೊತ್ತಾ, ದೃಷ್ಟಿ ತೆಗೇತಿ ಅಂತ. ಅವ್ರಿಗದು ಉಲ್ಟಾ ಹೊಡೆಯೋ ಚಾನ್ಸಸ್ ಇರುತ್ತಾ? ಖಂಡಿತ. ಸೈಕಾಟಿಸ್ಟ್ಗಳು ಯಾಕೆ ಮಾಡ್ಕೋತಾರೆ? ಬಿಕಾಸ್ ದೇ ವೋಂಟ್ ಡಿಸ್ಕನೆಕ್ಟ್ ಫ್ರಮ್ ದೇರ್ ಪೇಷಂಟ್ಸ್. ನೋಡಿರ್ತೀರ ಅಲ್ವಾ, ಲಾಯರ್ಸ್, ಕೌನ್ಸಿಲಿಂಗ್ ಲಾಯರ್ಸ್, ಸೈಕಾಟಿಸ್ಟ್ಗಳು ಅವರೇ ಸುಸೈಡ್ ಮಾಡ್ಕೊಬಿಡ್ತಾರೆ. ಸೊ ಬೇರೆಯವ್ರಿಗೆ ಕೌನ್ಸಿಲಿಂಗ್ ಮಾಡ್ತಾನೆ ಇರ್ತಾರೆ, ಅವರು ಇನ್ನೊಂದತ್ರ ಕೌನ್ಸಿಲಿಂಗ್ ಹೋಗ್ತಾರೆ. ಕರೆಕ್ಟ್ ಅಲ್ವಾ? ಯಾಕೆ? ಬಿಕಾಸ್ ದೇ ಡೋಂಟ್ ನೋ ಟು ಡಿಸ್ಕನೆಕ್ಟ್. ಜನಗಳು ಒಂದ್ ಎನರ್ಜಿಯಿಂದ ಡಿಸ್ಕನೆಕ್ಟ್ ಆಗೋದನ್ನ ಕಲ್ತಿರಲ್ಲ. ಅಂದ್ರೆ ಈಗ ಉದಾಹರಣೆಗೆ, ಈಗ ನೀವೊಬ್ರು ಹೀಲರು ಅಥವಾ ಸೈಕಿಯಾಟ್ರಿಸ್ಟು ಅಥವಾ ಯಾರೋ ಒಬ್ರು ಕೌನ್ಸಿಲರು ಅಥವಾ ನಂತರ ರೇಡಿಯೋ ಶೋ ಮಾಡ್ತಾ ಬಂದಾಗ ಒಬ್ರು ನಿಮ್ಮ ಹತ್ರ ಬಂದು ಅವ್ರದ್ದು ಏನೋ ಅವ್ರ ಜೀವನದ ಒಂದು ನೋವುಗಳು ಏನೋ ಹೇಳ್ಕೊಂಡ್ರು, ನೀವ್ ಹೇಳೋ ಪ್ರಕಾರ ನೀವೇನೋ ಒಂದು ಸೊಲ್ಯೂಷನ್ ಕೊಟ್ರಿ, ಅದನ್ನ ಅಲ್ಲೇ ಬಿಡ್ಬೇಕು. ಹೌದು. ನೀವ್ ಇದನ್ನ ಕ್ಯಾರಿ ಮಾಡಿದಾಗ ನಿಮ್ಗೆ ಎಫೆಕ್ಟ್ ಆಗೋದು. ನಮ್ಮಲ್ಲಿ ಎಫೆಕ್ಟ್ ಆಗುತ್ತೆ ಖಂಡಿತ. ನಮ್ಮಲ್ಲಿ ಔರ ಅಂತ ಇರುತ್ತೆ. ಓಕೆ, ಸೊ ದಿಸ್ ಇಸ್ ಕಾಲ್ಡ್ ಔರ, ಎನರ್ಜೆಟಿಕ್ ಔರ. ನಮ್ಮಲ್ಲಿ ತರಂಗಗಳು. ನಮ್ಮಲ್ಲಿ ವಿ ಆರ್ ಎನರ್ಜಿ ಬಾಡೀಸ್ ಅಂಡ್ ಎಮೋಷನಲ್ ಬಾಡೀಸ್. ಓಕೆ, ನಮ್ಮಲ್ಲಿ ಯಾವಾಗ ಈ ತರ ಎನರ್ಜಿ ವೈಬ್ರೇಟ್ ಆಗ್ತಾ ಇರುತ್ತೆ, ಪಾಸಿಟಿವ್ ಎನರ್ಜಿ ವೈಬ್ರೇಟ್ ಆಗ್ತಾ ಇರುತ್ತೆ, ನಾವು ಹೆಲ್ದಿ ಆಗಿರ್ತೀವಿ. ಸೊ ದಿಸ್ ಇಸ್ ಕಾಲ್ಡ್ ಪಾಸಿಟಿವ್ ಎನರ್ಜಿ, ನೆಗೆಟಿವ್ ಎನರ್ಜಿ. ದಿಸ್ ಇಸ್ ಕಾಲ್ಡ್ ಔರ, ನಮ್ಮ ಪ್ರಭಾವಡಿ ಅಂತ ಹೇಳ್ತೀವಿ. ಈಗ ನೀವು ನಿಂತಿದ್ರೆ ನಿಮ್ಮ ಹಿಂದೆ ಯಾರಾದ್ರೂ ಬಂದ್ರು, 1 ಅಡಿ ದೂರ ಇದ್ರು ಯು ಕ್ಯಾನ್ ಫೀಲ್ ದಟ್ ಎನರ್ಜಿ ಅಲ್ವಾ? ಅದೇ ಔರ. ಮಡಿ ಸಿಸ್ಟಮ್ ಅಲ್ಲಿಂದಾನೆ ಬಂದಿರೋ ಅಂಥದ್ದು. ಅದು ಲಾಂಗ್ ಟಾಕ್, ಅದು ಮಡಿ ಅಂತ ಹೋದ್ರೆ. ಓಕೆ, ದಿಸ್ ಇಸ್ ಕಾಲ್ಡ್ ಕಂಟ್ಯಾಮಿನೇಟೆಡ್ ಔರ. ಬೇರೆಯವರಿಂದ ನಮ್ಮ ಔರ ಎಲ್ಲ ತಗೋತಾ ಇರುತ್ತೆ. ಈಗ ಇದನ್ನ ಸಿಂಪಲ್ ಆಗಿ ಇವ್ರಿಗೆ ನಮ್ಮ ಸ್ನೇಹಿತರಿಗೆಲ್ಲ ಹೇಳ್ಬಿಡ್ತೀನಿ. ಈಗ ಈ ರೂಮಲ್ಲಿ ಪಾಡ್ಕಾಸ್ಟ್ ಮಾಡ್ತಿದೀವಿ, ನಾವು ನೀವು
ನಮ್ ಟೀಮು ಇಷ್ಟು ಮಾತ್ರ ಇರೋದು. ಈಗ ಸಡನ್ ಆಗಿ ಡೋರ್ ತೆಗೆದು ಯಾರೋ ಬಂದ್ರು, ಹೌದು. ಒಂದ್ 10 ನಿಮಿಷ ಟೈಮ್ ಸ್ಪೆಂಡ್ ಮಾಡಿ ಹೋದ್ರು. ಹ್ಮ್. ಅದಾದ್ಮೇಲೆ ಈ ರೂಮಿನ ಎನ್ವಿರಾನ್ಮೆಂಟು ಯಾರೋ ಒಬ್ರು ಒಳ್ಳೆ ಇಂಟ್ರೆಸ್ಟ್ ಇರೋ ವ್ಯಕ್ತಿ ಬಂದ್ರೆ ಖುಷಿಯಾಗಿರ್ಬೋದು, ಹೌದು. ಎನ್ವಿರಾನ್ಮೆಂಟ್ ಚೆನ್ನಾಗಿರ್ಬೋದು. ಹೌದು. ಕೆಲವೊಂದ್ಸರಿ ಕೆಲವ್ರು ಬಂದು ಹೋದಾಗ ಇದ್ದಕ್ಕಿದ್ದಂಗೆ ಆ ಡಿಸ್ಟರ್ಬೆನ್ಸ್ ಶುರು ಆಗುತ್ತೆ. ಹೌದು. ದಟ್ ಈಸ್ ಕಾಲ್ಡ್ ಪಾಸಿಟಿವ್ ಅಂಡ್ ನೆಗೆಟಿವ್. ನೀವು ಯಾರ ಜೊತೆ ಆದ್ರೂ ಮಾತಾಡ್ತಾ ಇದ್ರೆ ಗಂಟೆಗಟ್ಲೆ ಮಾತಾಡ್ಬೇಕು ಅಂತ ಅನ್ಸುತ್ತೆ. ದಟ್ ಈಸ್ ಕಾಲ್ಡ್ ಪಾಸಿಟಿವ್ ಎನರ್ಜಿ, ಪಾಸಿಟಿವ್ ಅವರಿಂದ ಇನ್ಫಾರ್ಮೇಶನ್ ಸಿಗುತ್ತೆ, ನಮ್ಮ ಮನ್ಸು ಖುಷಿ ಆಗುತ್ತೆ, ಯು ಫೀಲ್ ಬ್ಲಿಸ್ಫುಲ್. ಅದೇ ಯಾರ ಹತ್ರದ್ರು ಹೋದಾಗ ಎಷ್ಟೊತ್ತಿಗಪ್ಪ ನಾನು ಇಲ್ಲಿಂದ ದೂರ ಹೋಗ್ಲಿ, ಎಷ್ಟೊತ್ತಿಗೆ ಇವರಿಂದ ಬಿಡಿಸ್ಕೊಳ್ಳಿ ಅನ್ನೋದು ಮೈಂಡಿಗೆ ಬರುತ್ತೆ. ಪ್ರತಿಯೊಂದು ಮನೆಗೂ ಆ ಎನರ್ಜಿ ಇದೆ, ಪ್ರತಿಯೊಂದು ವಸ್ತುಗೂ ಆ ಎನರ್ಜಿ ಇದೆ. ಎವ್ರಿಥಿಂಗ್, ಅನಿಮಲ್ಸ್, ಪ್ಲಾಂಟ್ಸ್, ಎಲ್ಲಾರ್ಗೂ ಆ ಎನರ್ಜಿ ಇರುತ್ತೆ. ಆ ಅನ್ನೋದನ್ನ ಕಾಪಾಡ್ಕೊಂಡಾಗ್ಲೇ ನಮ್ಮಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಅಂತೂ ಉತ್ಪತ್ತಿ ಆಗೋದು. ಯಾವಾಗ ಡ್ಯಾಮೇಜ್ ಆಗ್ತಾ ಬರುತ್ತೆ, ಲೈಫಲ್ಲೂ ಪ್ರಾಬ್ಲಮ್ಸ್ ಬರ್ತಾ ಹೋಗುತ್ತೆ. ಫಸ್ಟು ಕಂಟಾಮಿನೇಟ್ ಆಗೋದೇ ನಮ್ಮ ನೀವು ಜ್ವರ ಬಂದ ತಕ್ಷಣ ಸಡನ್ ಆಗಿ ಮಲಗ್ಬಿಡಲ್ಲ. ಫಸ್ಟು ನಿಮಗೆ ಸುಸ್ತಾಗತ್ತೆ, ನಂತರ ಯು ಫೀಲ್ ಡ್ರೈನ್ ಔಟ್, ನಂತರ ಶಕ್ತಿನೇ ಇಲ್ದಂಗೆ ಆಗುತ್ತೆ. ಆಮೇಲೆ 2 ದಿನಕ್ಕೋ 3 ದಿನಕ್ಕೋ ಮಲ್ಕೊಳ್ಳೋದು. ಸೇಮ್ ವೇ ನಮ್ಮ ಲೈಫಲ್ಲೂ ಪ್ರಾಬ್ಲಮ್ಸು ಅಷ್ಟೇ, ಧಬಾರ್ ಅಂತ ಹೊಡಿಯಲ್ಲ, ಸಣ್ಣದಾಗಿ ಸ್ಟಾರ್ಟ್ ಆಗುತ್ತೆ. ಕಾಲು ನೋವು, ಕೈ ನೋವು, ತಲೆನೋವಿಂದ ಸ್ಟಾರ್ಟ್ ಆಗುತ್ತೆ, ರಿಲೇಶನ್ಶಿಪ್ಸಲ್ಲಿ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ, ಫೈನಾನ್ಷಿಯಲಲ್ಲಿ ಸ್ಟಾರ್ಟ್ ಆಗುತ್ತೆ. ಸೊ ಈ ಥರ ಸ್ಟೆಪ್ ಆಗ್ತಾ ಕೊನೆಗೆ ಮನುಷ್ಯ ಫ್ಲಾಟ್ ಆಗಿಬಿಡ್ತಾರೆ. ಹೀಗೆ ನಮ್ಮ ಕಂಟಾಮಿನೇಟೆಡ್ ನಮಗೆ ಎಫೆಕ್ಟ್ ಮಾಡುವಂಥದ್ದು. ಸೊ ಅದಕ್ಕೇನೆ ಅನಾದಿ ಕಾಲದಿಂದನೂ ಹೇಳೋವಂಥದ್ದು, ನಿಮ್ಮನ್ನ ನೀವು ನೋಡ್ಕೊಳ್ಳಿ, ನಿಮ್ಮನ್ನ ನೀವು ಎನರ್ಜೆಟಿಕ್ ಆಗಿ ಇಟ್ಕೊಳ್ಳಿ, ಒಳ್ಳೆ ಜನಗಳ ಜೊತೆ ಇಟ್ಕೊಳ್ಳಿ. ನೀವು ಎಷ್ಟು ಜನಗಳ ಜೊತೆ ಇದ್ದೀರಾ, ಅವರ ಒಂದು ಎನರ್ಜಿ ಏನು ಅದು ನಮ್ಮನ್ನ ಎಫೆಕ್ಟ್ ಮಾಡುತ್ತೆ. ಓಕೆ, ನಮ್ಮ ಸುತ್ತಮುತ್ತ ಇರೋವಂಥವ್ರು ಏನ್ ಎನರ್ಜಿ ಜೊತೆ ಬದುಕ್ತಾ ಇದಾರೆ. ಯು ಸಿ ಅಲ್ಲ, ಈ ಪಾರ್ಟಿ ಪೀಪಲ್ಸ್ ಅಂತ ನೋಡಿದಾಗ ದೇ ಆರ್ ಇನ್ ಟು ಓನ್ಲಿ ದಟ್ ಪಾರ್ಟಿ ಪೀಪಲ್ಸ್ ಅಷ್ಟೇ. ಸತ್ಸಂಗ್ ಅಂತ ಬಂದಾಗ ಒಂದು ಏಜ್ ನೀವು ನೋಡಿ, 35 ಇಯರ್ಸ್ ದಾಟ ತಕ್ಷಣ ಏನೇನೋ ಕೋರ್ಸ್ಗಳಿಗೆ, ಲಲಿತ ಸಹಸ್ರನಾಮ, ಕೃಷ್ಣ ಭಜನೆ, ಈ ತರದಕ್ಕೆಲ್ಲ ಹೋಗಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ ಏಜ್ ಅವರು ಇದಾರೆ. ಅದೇ 35 ಇಯರ್ಸ್ ಅಲ್ಲಿ ಕಿಟಿ ಪಾರ್ಟಿ ಮಾಡ್ತೀವಿ ಅನ್ನೋರು ಇದಾರೆ, ರೆಸಾರ್ಟ್ಗಳಿಗೆ ಹೋಗೋರು ಇದಾರೆ. ಅದನ್ನೇ ಆ ಮಕ್ಕಳಲ್ಲೂ ಅದೇ ಬರುತ್ತೆ. ಆ ಫ್ಯಾಮಿಲಿ ಹೇಗಿರುತ್ತೋ ಮಕ್ಕಳು ಅದೇ ಇರ್ತಾರೆ, ಗಮನಿಸಿ ನೀವು ಅಲ್ವಾ. ಲೈಕ್ ಆ ತರ ಎನರ್ಜಿ ಇರೋರು ಕ್ಲಬ್ಸ್ಗೆ ಹೋಗ್ತಾರೆ, ಕೋರ್ಸಸ್ಗೆ ಹೋಗ್ತಾರೆ. ಅದೇ ಅಜ್ಜಿದಿರು, ತಾಯಿಯಂದ್ರು ದೇವಸ್ಥಾನಗಳಿಗೆ ಹೋಗಿರಿದ್ರೆ ಆ ಮನೆಯಲ್ಲಿ ಮಕ್ಕಳು ದೇವಸ್ಥಾನಕ್ಕೆ ಹೋಗ್ತಾರೆ. ಸೊ ದಿಸ್ ಈಸ್ ದಿ ಔರಾ ಆಫ್ ದಿ ಹೋಮ್ ಪರ್ಸನ್. ಆ ಮನೆಯಲ್ಲಿ ಏನ್ ಔರಾ ಇದೆ ಅದೇ ಕಂಟಿನ್ಯೂ ಆಗುತ್ತೆ. ಈಗ ಪಾಡ್ಕಾಸ್ಟ್ ನೋಡ್ತಿರೋ ನನ್ನ ಸ್ನೇಹಿತರಿಗೆ ಏನು ಸಿಂಪಲ್ ಆಗಿ ಆರಾ ಅಂದ್ರೆ, ಈಗ ನೀವೆಲ್ಲ ಹಳೆ ಕಾಲದಲ್ಲಿ ಫಿಲ್ಮ್ಗಳು ನೋಡಿದ್ರೆ, ಈಗ ಯಾವ್ದೋ ಒಂದು ಫಿಲ್ಮ್ ಅಲ್ಲಿ, ದೇವ್ರ ಫಿಲ್ಮ್ ಅಲ್ಲಿ ನಿಮ್ಗೆ ಭಗವಂತ ಪ್ರತ್ಯಕ್ಷ ಆದ ತಕ್ಷಣ, ಈಗ ಕೃಷ್ಣ ಪ್ರತ್ಯಕ್ಷ ಆದ್ರೆ ಆ ಹಿಂದೆ ವೈಟ್ ಕಲರ್ ಹಿಂಗ್ ತಿರುಗ್ತಾ ಇರುತ್ತೆ ನೋಡಿ, ಅದೇ ಆರ. ಇದು ಪ್ರತಿಯೊಬ್ಬ ಮನುಷ್ಯನ್ ಕೂಡ ಇರುತ್ತೆ. ಓಕೆ, ಈಗ ರೇಖಾಜಿ ಇದು ಹೇಳಿ, ಈಗ ಆರಾನ ಒಬ್ರು ಸ್ಟ್ರಾಂಗ್ ಆಗಿ ಇಟ್ಕೊಬೇಕು ಅಂದ್ರೆ ಏನೇನ್ ಮಾಡ್ಬೇಕು? ರೇಖಿ ಎನರ್ಜಿಯಿಂದ ತುಂಬಾ ಸ್ಟ್ರಾಂಗ್ ಆಗುತ್ತೆ. ಯಾಕಂದ್ರೆ ನಿಮ್ಮ ಎಂಟೈರ್ ಎನರ್ಜಿ ಕ್ಲೆನ್ಸ್ ಮಾಡುತ್ತೆ, ಹೀಲ್ ಆಗುತ್ತೆ. ಅದು ಬಿಟ್ಟು ಉಪ್ಪಿಂದ, ಸಾಲ್ಟ್ ಇಂದ ನೀವು ಡೈಲಿ ಬಾತ್ ಟಬ್ಗೆ ಒಂದಿಡೀ ಉಪ್ಪನ್ನ ಹಾಕೊಂಡು ತಲೆಯಿಂದಾದ್ರೂ ಮಾಡ್ಬೋದು. ಇಲ್ಲ ತಲೆ ಬೇಗ ಬೆಳ್ಳಗಾಗ್ಬಿಡುತ್ತೆ ನಮ್ಗೆ, ನಾವು ಲೈಫ್ ಟೈಮ್ ತಲೆ ಕೂದಲು ಬೆಳ್ಳಗೆ ಆಗಲ್ಲ ಅನ್ನೋರು ಮೈಯಿಂದಾನು ಮಾಡ್ಬೋದು. ವೀಕ್ಲಿ ಟ್ವೈಸ್ ಆರ್ ಥ್ರೈಸ್ ಮಾಡ್ಕೋಬಹುದು. ಅಲ್ಲ, ಈಗ ಆಕ್ಚುಲಿ ತಲೆಗೂ ಉಪ್ಪು ನೀರು ಹಾಕೊಂಡ್ರೆ ಒಳ್ಳೇದು ಕಂಟಿನ್ಯೂಸ್. ಯಾಕಂದ್ರೆ ಕೆಲವರಿಗೆ ತಲೆ ಕೂದಲು ಉದುರುತ್ತೆ. ಅದನ್ನೇ ಹೇಳ್ತಾ ಇರೋದಿಲ್ಲ, ನಾನು ಲೈಫ್ ಟೈಮ್ ಹಿಂಗೆ ಇರ್ತೀನಿ, ಎವರ್ ಗ್ರೀನ್ ಆಗಿರ್ತೀನಿ ಅಂತ ಮೈಂಡ್ ಸೆಟ್ ಇದ್ರೆ ಯು ಕ್ಯಾನ್ ಬರೀ ಬಾಡಿಗೆ ಮಾತ್ರ ಮಾಡ್ಕೋಬಹುದು. ಬಟ್ ತಲೆಗೆ ಮಾಡಿದ್ರೆ ಪ್ರೊಟೆಕ್ಷನ್, ತುಂಬಾ ಎನರ್ಜೆಟಿಕ್ ಆಗಿರುತ್ತೆ, ಕ್ಲೆನ್ಸ್ ಆಗುತ್ತೆ. ಇದು ದಿನ ಮಾಡ್ಬೇಕಾ? ಇಲ್ಲ, ವೀಕ್ಲಿ ಟ್ವೈಸ್ ಆರ್ ಥ್ರೈಸ್ ಮಾಡಿದ್ರೆ ಸಾಕು. ಓಕೆ, ಡೌಟ್ಗಳು ನೆಕ್ಸ್ಟ್ ಒಂದೊಂದೇ ಕೇಳ್ತಾ ಹೋಗ್ತೀನಿ, ಬೇಜಾರಿಲ್ಲ ತಾನೆ? ಓಕೆ, ಕಲ್ಲುಪ್ಪು ಹಾಕ್ಬೇಕಾ, ಪುಡಿ ಉಪ್ಪು ಹಾಕ್ಬೇಕಾ? ಕಲ್ಲುಪ್ಪು ಪ್ರೋಸೆಸ್ಡ್ ಆಗಿರೋದು ನಿಮ್ಗೆ ಯೂಸ್ ಆಗಲ್ಲ. ಅದು ನೀವು, ನಾನು 200 ರೂಪಾಯಿ 300 ರೂಪಾಯಿ ಕೊಡ್ತಾ ಇರ್ತೀನಿ ಉಪ್ಪು, ನೋ, 20 ರೂಪೀಸ್ 15 ಬೇಸಿಕ್ ಅಲ್ಲಿ ಏನ್ ಸಿಗುತ್ತೆ ಅದೇ ಸಾಕು. ಓಕೆ, ದಿನದ ಯಾವ ಟೈಮ್ ಅಲ್ಲಿ? ಕೆಲವರು ರಾತ್ರಿ 12 ಗಂಟೆಗೂ ಸ್ನಾನ ಮಾಡಿರ್ತಾನೆ. ಬೆಳಿಗ್ಗೆ 12 ಗಂಟೆ ಮೇಲೆ ಸ್ನಾನ ಮಾಡೋದ್ರಿಂದ ನಿಮ್ಗೇನೂ ಪ್ರಯೋಜನ ಇರಲ್ಲ. ಯಾರೇ ಸ್ನಾನ ಮಾಡ್ಲಿ, ವಿತಿನ್ 8-9 ಒಳಗಡೆ ಸ್ನಾನ ಮಾಡಿದ್ರೆ ತುಂಬಾ ಎನರ್ಜಿ ಆಗಿರುತ್ತೆ. ಅದೊಂದು ಕಲ್ತ್ಕೋಬೇಕು. ಜೊತೆಗೆ ನೈಟ್ ಮಲ್ಗಕ್ಕೂ ಮುಂಚೆ ಸ್ನಾನ ಮಾಡಿ ಮಲಗಿ, ಎಲ್ಲಾ ಎನರ್ಜಿಸು ಡಿಸ್ಕನೆಕ್ಟ್ ಆಗುತ್ತೆ. ನೀವು ಎಲ್ಲೆಲ್ಲಿ ಓಡಾಡ್ಕೊ ಬಂದಿರ್ತೀರಾ, 100 ಜನ ಜೊತೆ ಮಾತಾಡಿರ್ತೀರಾ, ಅದೇ ಎನರ್ಜಿ ತಗೊಬಂದ್ ಮಲ್ಕೊಂಡ್ರೆ ಖಂಡಿತ ಇದು ಒಂದು ನಿಮ್ಗೆ ನಿದ್ದೆ ಬರಲ್ಲ. ಬಿಫೋರ್ ಗೋಯಿಂಗ್ ಟು ಸ್ಲೀಪ್ ಶವರ್ ತಗೊಂಡ್ ಮಲ್ಕೊಳ್ಳಿ, ತುಂಬಾ ಚೆನ್ನಾಗಿ ನಿದ್ದೆ ಬರುತ್ತೆ. ನಿಮ್ ಎನರ್ಜಿ ಜೊತೆ ನೀವಿರ್ತೀರಾ, ನಿಮ್ಗೆ ಏನೇನೆಲ್ಲ ಪಾಸಿಟಿವಿಟಿ ಬೇಕೋ ಎಲ್ಲ ನಿಮ್ಮಲ್ಲೇ ಇರುತ್ತೆ. ಈಗ ಕೆಲವೊಂದ್ಸರಿ ದೇವಸ್ಥಾನಗಳಿಗೆ ಹೋಗಿ ಬರ್ತೀವಲ್ಲ, ಈಗ ತಿರುಪತಿನೋ ಅಥವಾ ಧರ್ಮಸ್ಥಳನೋ, ಕುಕ್ಕೆ ಸುಬ್ರಹ್ಮಣ್ಯ, ಈಗ ದೇವಸ್ಥಾನಗಳಿಗೆ ಹೋಗಿ ಬಂದ ತಕ್ಷಣ ಕೆಲವೊಂದ್ಸರಿ ಮುಖಾನು ತೊಳಿಬೇಡಿ ಅಂತ. ದೇವಸ್ಥಾನಗಳಿಂದ ಬಂದಾಗ ಆ ಎನರ್ಜಿ ತಗೊಬಂದಿರ್ತೀವಿ ನಾವು, ಅದನ್ನ ನಾವು ವಾಶ್ ಔಟ್ ಮಾಡಲ್ಲ. ಸ್ಮಶಾನಗಳಿಗೆ ಹೋಗಿ ಬಂದಾಗ ಸ್ನಾನ ಮಾಡ್ತೀವಿ.
ಸೊ ನೆಗೆಟಿವ್ ಎನರ್ಜೀಸ್ ಅನ್ನ ಡಿಸ್ಕನೆಕ್ಟ್ ಮಾಡ್ಕೋಬೇಕಾಗತ್ತೆ. ಪಾಸಿಟಿವ್ ಎನರ್ಜಿ ಬಂದಾಗ ಅಟ್ಲೀಸ್ಟ್ ಒಂದು 4 to 5 hours ಆ ಎನರ್ಜಿ ನಮ್ಮಲ್ಲಿ ಇರುತ್ತೆ. ಉರುಳು ಸೇವೆ ಮಾಡಿ ಬರೋರು ಸ್ನಾನ ಮಾಡಲ್ಲ, ದೇವಸ್ಥಾನಗಳಿಗೆ ಹೋಗಿ ಬಂದವ್ರು ಸ್ನಾನ ಮಾಡಲ್ಲ, ಕೈಕಾಲು ತೊಳಿಯಲ್ಲ. ಸೊ ಆ ಎನರ್ಜಿ ನಮ್ಮಲ್ಲಿ ಸ್ವಲ್ಪ ಹೊತ್ತು ಇರ್ಲಿ ಅನ್ನೋದಷ್ಟೇ ನಮ್ಮ ಒಂದು ಮೈಂಡ್ ಸೆಟ್ ಅಷ್ಟೇನೆ, ಇನ್ನೇನಿಲ್ಲ. ಅದಕ್ಕೇನು ಇದಿಲ್ಲ. ಇವನ್ ಅಲ್ಲಿ ಕೆಲವೊಬ್ರು ತಿಂದ್ರೂನು ಅವ್ರ ಕೈಲಿ ತೊಳಿಯಲ್ಲ ನೋಡಿ, ಪ್ರಸಾದ ತಿಂದ್ರೂನು ದೇವಸ್ಥಾನಗಳಲ್ಲಿ ಕೈ ತೊಳಿಯಲ್ಲ, ಬೇಡ ನೀರ್ ಹಾಕ್ಬೇಡಿ ಅಂತ. ಅದು ಒಂದು ಎನರ್ಜಿ ಇರುತ್ತೆ ಅಂತ ಹೇಳಿ ಆ ತರ ಹೇಳೋದು. ಈಗ ಕೆಲವೊಂದ್ಸಾರಿ ಈ ಹೆಂಗಸರು ಹಿಂಗೆ ನೋಡ್ತಿರೋ ಕನೆಕ್ಟ್ ಮಾಡ್ಕೊಂತಾರೆ. ಅವ್ರ ಮನೆಗಳಲ್ಲಿ ಈಗ ಎಣ್ಣೆ ಇಲ್ಲ, ಉಪ್ಪಿಲ್ಲ ಅಂತ ಪಕ್ಕದ ಮನೆಗಳಿಂದ ಸಾಲಗಳು ತಗೊಂಡ್ಬರ್ತಾರೆ ಗೊತ್ತಾ, ಎಷ್ಟಿಷ್ಟು ಡಬ್ಬಿಗಳಲ್ಲಿ. ಹೌದು. ಆ ಒಬ್ರು ಮನೆಯಿಂದ ಒಂದು ವಸ್ತು ತಂದಾಗ ಕೂಡ ಒಂದು ಎನರ್ಜಿ ಕ್ಯಾರಿ ಆಗತ್ತ ಅದು. ಖಂಡಿತ ಅವ್ರ ಮನೆಯಲ್ಲಿ ಏನ್ ಎನರ್ಜಿ ಇದೆ ಅನ್ನೋದ್ರ ಮೇಲೆ ಡಿಪೆಂಡ್ ಇರುತ್ತೆ. ಅಂಡ್ ಯಾರು ಉಪ್ಪನ್ನ ಸಾಲನು ಕೊಡಲ್ಲ, ಫ್ರೀ ಆಗು ಕೊಡಲ್ಲ. ಅಲ್ಲ ಏನಾದ್ರು ಸರಿ, ಅಕ್ಕಿ ಬೇಳೆ ಹಾ ಹೌದು. ಈಗ ನಾವೊಂದು ಊಟನ ಮಾಡ್ತಿದೀವಿ ಅಂದ್ರೆ ನಾವ್ ಅದಕ್ಕೆ ಯಾವಾಗ್ಲೂ ಬ್ಲೆಸ್ ಮಾಡಿ ಊಟ ಮಾಡ್ತೀವಿ. ಆ ಎನರ್ಜಿ, ರೇಖಿ ಎನರ್ಜಿ ಕೊಟ್ಟು ಊಟ ಮಾಡ್ತೀವಿ. ಯಾಕೆ ಅಂದ್ರೆ ಅದು ಎಲ್ಲೆಲ್ಲಿಂದ ಪ್ರೋಸೆಸ್ ಆಗಿ ಬಂದಿದ್ಯೋ ಅದೆಲ್ಲಾರ ಎನರ್ಜಿನೂ ಕ್ಯಾರಿ ಮಾಡ್ಕೊಂಡ್ ಬಂದಿರುತ್ತೆ. ಬೆಳೆದಿರೋ ಒಂದು ಎನರ್ಜಿ ಇರುತ್ತೆ, ಮೀಡಿಯೇಟರ್ ಎನರ್ಜಿ ಇರುತ್ತೆ, ತಂದಾಕಿರೋನ್ ಎನರ್ಜಿ ಇರುತ್ತೆ, ಮನೆಯಲ್ಲಿ ಬೇಯಿಸಾಕಿರೋರ್ ಎನರ್ಜಿ ಇರುತ್ತೆ ಅಲ್ವಾ. ಸೊ ಅದರಿಂದ ಅಡ್ಗೆ ಮಾಡ್ಬೇಕಾದ್ರೂ ಅಷ್ಟೇ ಒಳ್ಳೆ ಮನಸ್ಸಿಂದ ಅಡ್ಗೆ ಮಾಡಿ ಅಂತ ಹೇಳೋವಂಥದ್ದು. ಯಾಕಂದ್ರೆ ನೀವು ಕೋಪದಿಂದ ಅಡ್ಗೆ ಮಾಡಿದ್ರೆ ಅದೇ ಎನರ್ಜಿ ಅಲ್ಲಿರುತ್ತೆ. ನೀವು ಕೋಪದಿಂದ ಅಡ್ಗೆ ಮಾಡಾಕ್ದಾಗ ಯಾರಾದ್ರೂ ಊಟ ಮಾಡಿರೋದು ನೋಡಿದೀರಾ? ಇಲ್ಲ ಅಲ್ವಾ. ಅದೇ ಅನ್ನದಾನಗಳಲ್ಲಿ ಅಷ್ಟಷ್ಟು ಜನ ತಿಂತಾರಲ್ಲ, ಎಷ್ಟು ಖುಷಿಯಿಂದ ತಿಂತಾರೆ. ಅದು ಎಷ್ಟು ಟೇಸ್ಟ್ ಆಗಿರುತ್ತೆ. ಅದು ಎಷ್ಟು ಟೇಸ್ಟ್, ಏನೂ ಇರಲ್ಲ ಅದ್ರಲ್ಲಿ, ಅದು ಎಷ್ಟು ಟೇಸ್ಟ್ ಆಗಿರುತ್ತೆ. ಮನೆಯಲ್ಲಿ ಜಗಳ ಮಾಡ್ಕೊಂಡು ಅಷ್ಟಿಷ್ಟು ಸಾಮಾನ್ ಹಾಕಿ ಬೃಹತ್ತಾಗಿ ಮಾಡಾಕಿರ್ತಾರೆ. ಅದು ಜನ ತಿನ್ನಲ್ಲ ಮನೆಯಲ್ಲಿ, ಅದು ಬೇಡ ಅಂತ ಹೇಳಿ ಜಗಳ ಮಾಡ್ಕೊಂಡು ಹೊಟ್ಟೋಗ್ತಾರೆ. ಯಾಕೆ? ಆ ಎನರ್ಜಿ ಪಾಸ್ ಆಗಿರುತ್ತೆ. ಆಮೇಲೆ ಬೇರೆಯವ್ರ ಬಟ್ಟೆಗಳು ಹಾಕೊಳ್ಳೋ ಅಂಥದ್ದು, ಅವ್ರ ಇರುತ್ತೆ ಅದ್ರಲ್ಲಿ DNA. ಬೇರೆಯವ್ರ ಬಟ್ಟೆ ಹಾಕೋಬಾರ್ದು, ಯಾಕಂದ್ರೆ ಅವ್ರದ್ದು DNA ಇರುತ್ತೆ ಅದ್ರಲ್ಲಿ, ಅವ್ರದ್ದು ಇರುತ್ತೆ. ಅದನ್ನ ಹಾಕೊಂಡ್ಮೇಲೆ ಅವ್ರ ತರನೇ ಆಡಕ್ ಸ್ಟಾರ್ಟ್ ಮಾಡ್ತಾರೆ, ಅವ್ರ ತರನೇ ಲೈಫ್ ಕ್ಯಾರಿ ಆಗುತ್ತೆ. ಅಂದ್ರೆ ಬೇರೆಯವ್ರ ಬಟ್ಟೆ ಹಾಕೋದ್ರೆ? ಹೌದು, ಬೇರೆಯವ್ರ ಬಟ್ಟೆ ನಾವು ಹಾಕೊಂಡಾಗ ಅವ್ರದೇ ಎನರ್ಜಿ ಪಾಸ್ ಆಗುತ್ತೆ ನಮ್ಗೆ. ಈಗ ಕೆಲವರು ತುಂಬಾ ಜನ ಅವ್ರ ಹತ್ರ ಇರ್ತಕ್ಕಂಥ ಹಳೆ ಬಟ್ಟೆಗಳನ್ನ ದಾನ ಮಾಡ್ತಾರಲ್ಲ, ಸಾಲ್ಟ್ ಅಲ್ಲಿ ಕ್ಲೆನ್ಸ್ ಮಾಡಿ ದಾನ ಮಾಡಿ, ಸಾಲ್ಟ್ ವಾಟರ್ ಅಲ್ಲಿ ವಾಶ್ ಮಾಡಿ ದಾನ ಮಾಡಿ. ನಮ್ ಪ್ರಕಾರ ಕೊಡೋದೇ ಬೇಡ. ಬಟ್ ಹಾಗಂತ ಮನೆಯಲ್ಲೂ ಅದನ್ನ ರಫ್ಯೂಸ್ಗೂ ಹಾಕ್ಬಾರ್ದು. ಏನೋ ಒರೆಸೋದು, ತೊಳಿಯೋದು, ಅದರಲ್ಲೂ ನಮ್ಮ ಕರ್ಮಗಳಿರುತ್ತೆ. ನಾವು ಯೂಸ್ ಮಾಡಿ ಚೆನ್ನಾಗಿ ಬೆಳೆದು ಚೆನ್ನಾಗಿರುವಂತಹ ಟೈಮಲ್ಲಿ ಆ ಬಟ್ಟೆ ಯೂಸ್ ಮಾಡಿ ಬೇಡ ಅಂತೇಳಿ ಬಿಸಾಕಿದಾಗ ಅದನ್ನ ನೆಲ ಒರೆಸೋದು, ಎಂಜಿಲ್ ಒರೆಸೋದು, ಮನೆ ಬಾಗಿಲು ಒರೆಸೋದು, ಅದೆಲ್ಲ ಮಾಡಿದಾಗ ಡೆಫಿನೆಟ್ಲಿ ಅದರಲ್ಲೂ ನಮ್ದು DNA ಇರುತ್ತಲ್ಲ, DNA ಎಫೆಕ್ಟ್ ಮಾಡುತ್ತೆ, ಅವರ ಎಫೆಕ್ಟ್ ಮಾಡುತ್ತೆ ನಮ್ಮ ಲೈಫಲ್ಲಿ. ಸೊ ಆ ಅವರ ಮತ್ತೆ ನಮಗೂ ಅದೇ ಕಂಟಾಮಿನೇಟ್ ಆಗುತ್ತೆ. ಓಕೆ, ಇವಾಗ ಇದನ್ನ ಬೇರೆ ತರ ಕೇಳ್ತೀನಿ ಪ್ರಶ್ನೆನ, ನಿಮ್ಗೆ ತರಲೆ ಪ್ರಶ್ನೆ ಅಂತ ಅನ್ನಿಸ್ಬೋದು. ಯಾರೋ ಒಬ್ರು ಶ್ರೀಮಂತರ ಮನೆ, ಒಂದು ಆ ಮನೆ ಹೆಂಗಸು ಗೃಹಿಣಿ ಯಾರಿರ್ತಾರೆ, ಫುಲ್ ಲಕ್ಷ ಕೋಟಿಗಳು ಸಂಪಾದನೆ ಮಾಡಿರ್ತಕ್ಕಂಥ ಆ ಮನೆ, ಫುಲ್ ಲಕ್ಷ್ಮಿ, ಫುಲ್ ಪಾಸಿಟಿವ್ ಲೇಡಿ ಎಲ್ಲ. ಅವ್ರ ಮೈ ಮೇಲೆ ಬಳಸ್ತಕ್ಕಂಥ ಒಂದು ರೇಷ್ಮೆ ಸೀರೆ ಅಂತ ಇಟ್ಕೊಳ್ಳಿ, ರೇಷ್ಮೆ ಸೀರೆ ಅಥವಾ ಯಾವುದೇ ಸೀರೆಗಳು ಏನಾದ್ರು ಆಗ್ಬೋದು. ಕೆಲವೊಂದ್ಸರಿ ಈಗ ಅವ್ರ ಮನೆ ಕೆಲಸದವ್ರಿಗೆ ದಾನ ಮಾಡ್ತಾರೆ ಗೊತ್ತಾ, ಅಲ್ಲಿಗೆ ಅರ್ಥ ಅವ್ರ ಕೆಲಸದವರು ಶ್ರೀಮಂತರಾಗ್ಬೇಕು ಅಂತ ತಾನೆ. ಅಂದ್ರೆ ಅವ್ರ ಎನರ್ಜಿನ ಇವ್ರು ಕ್ಯಾರಿ ಮಾಡಿ, ಹಂಗೂ ವರ್ಕ್ ಆಗತ್ತಾ? ಶ್ರೀಮಂತಿಕೆ ದುಡ್ಡಿಂದಾನೇ ಬರ್ಬೇಕು ಅಂತ ಇಲ್ಲ. ಅವರ ಎಂಥೂಸಿಯಾಸಮ್, ಅವ್ರ ಎನರ್ಜಿ ನೋಡಿರ್ತೀರಾ ನೀವು, ಅದನ್ನು ಹಾಕೊಂಡಾಗ ಏನೋ ಖುಷಿ, ಏನೋ ಹೊಳಪು, ಆ ಎನರ್ಜಿ, ಆ ಫೀಲಿಂಗ್. ದುಡ್ಡೇ ಶ್ರೀಮಂತಿಕೆ ಅಲ್ಲ ಅಲ್ಲ, ಈವನ್ ನಮ್ಮ ಎಮೋಷನ್ಸು ಶ್ರೀಮಂತ. ನಾವೆಷ್ಟು ಅಬಂಡೆನ್ಸ್ ಅಲ್ಲಿ ನಮ್ಮ ಎಮೋಷನ್ಸ್ ನ ಫೀಲ್ ಮಾಡ್ತಾ ಇದೀವಿ ಅಲ್ವಾ. ಸೊ ಅದೇ ನೀವು ಅವ್ರ ಫ್ರೆಂಡ್, ನೀವು ಹೇಳಿದ ಪ್ರಕಾರನೇ ಆ ಕೆಲ್ಸದವ್ರ ಫ್ರೆಂಡ್ ಅವ್ರ ಬಟ್ಟೆ ಈಸ್ಕೊಂಡು ಹಾಕೊಂಡ್ರು ಅಂದಾಗ ಆ ಎನರ್ಜಿ ಇದೆಯಾ ಅವರಲ್ಲಿ? ನೋ, ರೈಟ್? ಸೇಮ್ ವೇ ಅವರು ಆ ಒಂದು ಲಕ್ಸುರಿನ ಫೀಲ್ ಮಾಡಿರ್ತಾರೆ, ಅದೇ ಲಕ್ಸುರಿ ಇವ್ರಿಗೆ ಅಟ್ಲೀಸ್ಟ್ ಫೀಲಿಂಗ್ ಅಲ್ಲಿ ಬರುತ್ತೆ, ಅಷ್ಟೇ ಡಿಫ್ರೆನ್ಸ್, ಇನ್ನೇನಿಲ್ಲ. ಅಲ್ಲ, ಈಗ ಸಾಕಷ್ಟು ಕೆಲವೊಂದ್ಸರಿ ಕೆಲವ್ರು ಅಂತಲ್ಲ, ಈಗ ಸಾಕಷ್ಟು ಮಂದಿ ದೇವಸ್ಥಾನಗಳಿಗೆ ಹೋಗ್ತಾರೆ, ಕೆಲವ್ರು ದಾನ ಮಾಡ್ತಾರೆ, ಕೆಲವ್ರು ಪಾಪ ಒಳ್ಳೆಯವರು, ಸಾತ್ವಿಕರು, ಯಾರಿಗೂ ಏನು ತೊಂದರೆ ಕೊಡಲ್ಲ. ಆದ್ರೂ ಅಂತವ್ರಿಗೆ ಕೆಲವೊಂದ್ಸರಿ ಕಷ್ಟಗಳು ಜಾಸ್ತಿ ಇರತ್ತೆ. ಯಾಕೆ ಹಿಂಗೆ? ಹೇಳ್ತಾರೆ ನಮ್ಮ ಹತ್ರ ಬಂದಾಗ ಕೌನ್ಸಿಲಿಂಗ್, ಮೇಡಮ್ ನಾನು ಎಷ್ಟು ದಾನ ಧರ್ಮ ಮಾಡ್ತೀನಿ, ನಾನು ಎಷ್ಟು ಲಲಿತಾ ಸಹಸ್ರನಾಮ ಓದ್ತೀನಿ, ಯಾಕೆ ನನ್ಗೆ ಕಷ್ಟ ಬರುತ್ತೆ? ಈ ಲೈಫ್ ಅದು, ಈ ಲೈಫಲ್ಲಿ ನೀವು ಲಲಿತಾ ಸಹಸ್ರನಾಮ ಓದ್ತಾ ಇದ್ದೀರಾ, ದಾನ ಧರ್ಮ ಮಾಡ್ತಾ ಇದ್ದೀರಾ. ಪಾಸ್ಟ್ ಲೈಫ್ ಯಾರು ನೋಡಿದಾರೆ? ನಿಮಗ್ ನೀವೇ ನಾನು ಒಳ್ಳೆಯವಳು ಅಂತ ಲೇಬಲ್ ಹಾಕೊಂಡ್ಬಿಟ್ರೆ ನೀವು ಪಾಸ್ಟ್ ನೋಡಿದೀರಾ? ಸಿ, ಲೈಫು ಈ ಲೈಫ್ ಅಂತ ಅಲ್ಲ, ಈ ಸೋಲ್ ಅಂತ ಅಲ್ಲ, ನಮ್ಮ ಸೋಲ್ 3 ಜನ್ಮದ ಕರ್ಮಗಳನ್ನ ಕ್ಯಾರಿ ಮಾಡುತ್ತೆ.
3 ಜನ್ಮದ ಮೆಮೊರಿನ ಕ್ಯಾರಿ ಮಾಡುತ್ತೆ ನಮ್ಮ ಸೋಲ್. ಒಬ್ಬ ಮನುಷ್ಯ ಯಾವ ಗುಣಗಳಿಂದ, ಯಾವ ಒಂದು ಇಂಟೆನ್ಷನ್ ಅಥವಾ ಯಾವುದೋ ಒಂದು ನೆನಪಿನ ಶಕ್ತಿಯಿಂದ ಸಾಯ್ತಾನೆ, ಅದೇ ನೆನಪಿನ ಶಕ್ತಿಗಳಿಂದನೇ ಹುಟ್ಟೋದು. ಅದೇ ಸೋಲ್ ಮೆಮೊರಿ ಕ್ಯಾರಿ ಮಾಡುತ್ತೆ. ಅಂದ್ರೆ ಈಗ ನಮ್ಮಲ್ಲಿ ಹಿಪ್ನೋಥೆರಪಿ ನಾವು ಮಾಡಿದಾಗ ಬ್ಯಾಕ್ ಪೇನ್ ಇಂದ ಬರ್ತಾರೊಬ್ರು. ಯಾಕೆ ಬ್ಯಾಕ್ ಪೇನ್ ಬಂತು? ಫಿಸಿಕಲಿ ಅಂಡ್ ಮೆಡಿಕಲಿ ಈಸ್ ಕಂಪ್ಲೀಟ್ಲಿ ಫಿಟ್, ಏನು ಪ್ರಾಬ್ಲಮ್ ಇಲ್ಲ, MRI ಇಂದ ಎಲ್ಲಾನು ಮಾಡಿಸ್ಬಿಟ್ಟಿರ್ತಾರೆ, ಆದ್ರೂ ಬ್ಯಾಕ್ ಪೇನ್ ಬರ್ತಾ ಇದೆ. ಯಾಕೆ ಬರ್ತಾ ಇದೆ? ಪಾಸ್ಟ್ ಲೈಫಲ್ಲಿ ಸಾಯ್ಬೇಕಾದ್ರೆ ರೋಡ್ ಆಕ್ಸಿಡೆಂಟಲ್ಲಿ ಸತ್ತಿರ್ತಾರೆ, ಬೆನ್ಮೂಳೆ ಮುರಿದಿರುತ್ತೆ. ಆ ಪೇಯ್ನು ಹಂಗೇ ಕ್ಯಾರಿ ಮಾಡಿದೆ ಸೋಲು ಈ ಜನ್ಮಕ್ಕೆ. ಒಂದು ಏಜ್ ಅಂತ ಬಂದಾಗ ಅದು ಟ್ರಿಗರ್ ಆಗುತ್ತೆ. ಯಾವ ಏಜ್ ಅಲ್ಲಿ ಆಕ್ಸಿಡೆಂಟ್ ಆಗಿರುತ್ತೆ, ಆ ಏಜ್ ಬಂದಾಗ ಸೋಲ್ ಟ್ರಿಗರ್ ಆಗುತ್ತೆ. ಓ, ನನಗೆ ಈ ಏಜ್ ಅಲ್ಲಿ ಆಕ್ಸಿಡೆಂಟ್ ಆಗಿತ್ತು, ನನ್ಗೆ ಅಲ್ಲಿ ಪೇಯ್ನ್ ಇದೆ ಅಂತ ಟ್ರಿಗರ್ ಆಗುತ್ತೆ. ಆ ಪೇಯ್ನ್ ಟ್ರಿಗರ್ ಆಗುತ್ತೆ, ಆ ಮೆಮೊರಿ ಮತ್ತೆ ಕ್ರಿಯೇಟ್ ಆಗುತ್ತೆ. ತುಂಬಾ ಜನ ನೋಡಿರ್ತೀರ, ಬೆಂಕಿ ಅಂದ್ರೆ ಭಯ ಇರುತ್ತೆ, ನೀರಂದ್ರೆ ಫೋಬಿಯಾಸ್ ನಾವ್ ಹೇಳ್ತೀವಲ್ಲ, ಹೈಟ್ ಅಂದ್ರೆ ಭಯ ಇರುತ್ತೆ, ಪ್ಲೈನ್ ಅಂದ್ರೆ ಭಯ ಇರುತ್ತೆ, ಜನಗಳ ಸಮೂಹ ಅಂದ್ರೆ ಭಯ ಇರುತ್ತೆ. ಇದೆಲ್ಲ ಆವಾಗಿಂದಲ್ಲ ಸರ್, ಇಟ್ಸ್ ಆಲ್ವೇಸ್ ಕ್ಯಾರಿಡ್ ಬೈ ಫ್ರಮ್ ಪಾಸ್ಟ್ ಲೈಫ್. ಪಾಸ್ಟ್ ಲೈಫ್ ಇಂದ ಯಾವುದೇ ಒಂದು ಫೋಬಿಯಾಸ್, ಯಾವುದೇ ಒಂದು ಅಡಿಕ್ಷನ್ಸ್ ಎಲ್ಲನೂ ನಮ್ಮ ಪಾಸ್ಟ್ ಲೈಫ್ ಇಂದ ಕ್ಯಾರಿ ಆಗಿರುತ್ತೆ. ಅದೆಲ್ಲ ನಮ್ಮ ಚಕ್ರಗಳಲ್ಲಿರುತ್ತೆ. ಆ ಚಕ್ರನ ಹೀಲ್ ಮಾಡಿದಾಗ ಆ ಫೋಬಿಯಾಸ್ನ ನಾವು ತೆಗಿಯಕ್ಕೆ ಸಾಧ್ಯ. ನಾವು ಸುಮ್ನೆ ಮೇಲ್ಮೇಲೆ ಹೀಲ್ ಮಾಡ್ಕೋತಾ ಇದೀವಿ ಅಂದ್ರೆ ಇದೆಲ್ಲ ರೂಟ್ ಕಾಸ್ ತೆಗಿಯೋ ಅಂತ ಹೀಲಿಂಗ್ ಅಂದ್ರೆ ನಮ್ಮ ಥರ್ಡ್ ಲೆವೆಲ್ ಅಲ್ಲಿ ಬರುತ್ತೆ. ಖಂಡಿತ ನೀವು ಮೇಲ್ಮೇಲೆ ಟ್ಯಾಂಪರಿಂಗ್ ಮಾಡ್ತಾ ಇದ್ರೆ 1 ತಿಂಗಳು ಚೆನ್ನಾಗಿರ್ತೀರಾ, ಮತ್ತೆ ಅದೇ ಪ್ರಾಬ್ಲಮ್ ಬರುತ್ತೆ. ಸೊ ಪ್ಯಾಟ್ರನ್ ಕಾರ್ಮಿಕ್ ರೀಸನ್ಸ್ ಅಷ್ಟೇನೆ. ನಾವು ಕರ್ಮಗಳನ್ನ ಎಷ್ಟೇ ದುಡಿತಾ ಇದ್ರು ಕೈಯಲ್ಲಿ ದುಡ್ಡು ನಿಲ್ಲಲ್ಲ ಅನ್ನೋರಿದ್ದಾರೆ ಅಲ್ವಾ. ಸೊ ಅದನ್ನು ಅಷ್ಟೇನೆ, ಕರ್ಮಗಳಿಂದ ಏನೋ ಕರ್ಜಸ್ ಇರುತ್ತೆ. ಮತ್ತೆ ಎಷ್ಟೇ ಓದ್ತಾ ಇದ್ರು ನಾನು ಏನೋ ಒಂದು ಅಚೀವ್ ಮಾಡ್ಬೇಕು, ಅದು ಇನ್ನೇನ್ ಸಿಗ್ತಾ ಇಲ್ಲ, ಲಾಸ್ಟ್ ಎಂಡ್ ಟೈಮ್ ಅಲ್ಲಿ ಬಿಟ್ಟೋಗ್ತಾ ಇದೆ, ಅದು ಕರ್ಜಸ್ ಇರುತ್ತೆ, ಶಾಪಗಳಿರುತ್ತೆ ಪಾಸ್ಟ್ ಲೈಫ್ದು. ಓಕೆ, ಸೊ ನಿಮ್ಗೆ ಇನ್ನೊಂದು ನಮ್ಮ ಲೈವ್ ಎಕ್ಸ್ಪೆರಿಮೆಂಟ್ ಏನ್ ಹೇಳ್ಬೇಕಂದ್ರೆ, ಒಬ್ರು ಡಾಕ್ಟರ್ ಬಂದಿದ್ರು ನಮ್ಮ ಹತ್ರ, ವೆಲ್ ಎಜುಕೇಟೆಡ್ ಅಂತ ಹೇಳ್ಬೋದು. ಬಟ್ 3 ತಿಂಗಳ ಮೇಲೆ ಎಲ್ಲೋ ಕೆಲ್ಸಕ್ಕೆ ಹೋಗಕ್ಕಾಗಲ್ಲ ಅವ್ರಿಗೆ. ಒಂದು ಹಾಸ್ಪಿಟ್ಲ್ 15 ಇಯರ್ಸ್ ಇಂದ ಇದೇ ನಡೀತಾ ಇದೆ. ಓಕೆ, ಸೊ ಪಾಸ್ಟ್ 6 months ಬ್ಯಾಕ್ ಏನೋ ಅವ್ರದ್ದು ಒಂದು ಥೆರಪಿ ಮಾಡಿದೆ. ಅದ್ರಲ್ಲಿ ಗೊತ್ತಾಗಿದ್ದೇನಂದ್ರೆ, ಪಾಸ್ಟ್ ಲೈಫಲ್ಲಿ ಅವ್ರು ಏನೋ ಒಂದು ಇನ್ವೆಂಟ್ ಮಾಡಿರ್ತಾರೆ. ಓಕೆ, ಅಂದ್ರೆ ಅವ್ರ ಫ್ರೆಂಡ್ ಇನ್ವೆಂಟ್ ಮಾಡಿರ್ತಾರೆ ಅದನ್ನ. ಅವ್ರು ಇನ್ನೇನು ಒಬ್ಬರಿಗೆ ಅದನ್ನ ತೋರಿಸ್ಬೇಕು ಅನ್ನೋದ್ರಲ್ಲಿ ಇವ್ರು ತಗೊಬಂದ್ಬಿಟ್ಟು ಇದು ನಾನ್ ಮಾಡಿದ್ದು ಅಂತ ಹೇಳಿ ತೋರಿಸ್ಬಿಡ್ತಾರೆ. ಸೊ ಅದು ಕರ್ಜ್ ಉಳ್ಕೋತ ಅವ್ರಿಗೆ. ನೀನೇನೇ ಮಾಡಿದ್ರು ನೀನ್ ಸಕ್ಸಸ್ ಆಗಕ್ ಆಗಲ್ಲ, ನಾನು ಇಷ್ಟು ಕಷ್ಟಪಟ್ಟು ಮಾಡಿರೋದನ್ನ ನಿನ್ ಲೇಬಲ್ ಹಾಕೊಂಡೆ ಅಲ್ವಾ, ನೀನ್ ಹೇಗ್ ಉದ್ಧಾರ ಆಗಕ್ಕಾಗತ್ತೆ? ನೀನ್ ಎಷ್ಟೇ ಜನ್ಮ ಆದ್ರೂ, ನೀನೇನೇ ಮಾಡಿದ್ರು ನಿನ್ ಲೈಫಲ್ಲಿ ನೀನ್ ಸಕ್ಸಸ್ ಆಗಕ್ ಆಗಲ್ಲ. ಸೊ ಆ ಒಂದು ಕರ್ಜಿಂದ ಅವ್ರು ಈ ಲೈಫನ್ನ ಆ ತರ ಸ್ಪೆಂಡ್ ಮಾಡ್ತಾ ಇದ್ರೆ 3 ತಿಂಗಳು ಎಲ್ಲೂ ಸಕ್ಸಸ್ ಇಲ್ಲ, ಎಲ್ಲೂ ಪರ್ಮನೆಂಟ್ ಇಲ್ಲ, ಎಲ್ಲೂ. ಈಗ 3 ತಿಂಗಳು ಆಗಿದ ತಕ್ಷಣ ಇನ್ನೊಂದು ಜಾಬ್ ಅಂತೂ ಸಿಗಲ್ವಾ? ಆ 3 ತಿಂಗಳು ಏನ್ ದುಡ್ದಿರ್ತಾರೋ ಅದು ಮತ್ತೆ ಸರ್ವೈವಲ್ಗೆ ಹೋಗುತ್ತೆ. 5 months 6 months ನಂತರ ಇನ್ನೊಂದು ಜಾಬ್ ಸಿಗುತ್ತೆ. ಇದೇ ತರ ಅವ್ರ ಲೈಫ್ ಲಾಸ್ಟ್ 15 years ಇಂದ ನಡ್ಸ್ಕೊಂಡ್ ಬಂದಿದ್ದಾರೆ. ಹಿಪ್ನೋಥೆರಪಿಯಿಂದ ಅದನ್ನ ರಿಲೀಸ್ ಮಾಡಿದ್ಮೇಲೆ ಅದನ್ನ ಡಿಸ್ಕನೆಕ್ಟ್ ಮಾಡ್ತೀವಿ, ಆ ಶಾಪನ ಡಿಸ್ಕನೆಕ್ಟ್ ಮಾಡಿ ಅವ್ರನ್ನ ಎನರ್ಜೈಸ್ ಮಾಡಿ ಒಂದು ಪಾಸಿಟಿವ್ ಎನರ್ಜಿಯಿಂದ ಹೀಲಿಂಗ್ ಮಾಡ್ಕೊಳ್ಳೋ ತರ ಹೇಳ್ಕೊಡ್ತೀವಿ. ಅದಾದ ನಂತರ ಈಗ 6 months ಆಯ್ತು, ಒಂದು ಜಾಬಲ್ಲಿ ಕೂತಿದ್ದಾರೆ. ಲಿಟ್ರಲಿ ಕಾಲ್ ಮಾಡಿ ಕಣ್ಣೀರ್ ಹಾಕೊಂಡ್ರು 5th month ಅಲ್ಲಿ. ಲೈಕ್ ಮ್ಯಾಮ್, ಇಷ್ಟು ವರ್ಷದಿಂದ ನಾನು ಏನ್ ಅನುಭವಿಸ್ತಿದ್ದೆ, ಡೆಫಿನೆಟ್ಲಿ ಐ ಫೀಲ್ ದಟ್ ಅದು ಡಿಸ್ಕನೆಕ್ಟ್ ಆಗಿರೋದು. ನಾನು ಇಲ್ಲೇನೆ ನನ್ಗೆ ಆಲ್ರೆಡಿ ಕಾಂಟ್ರಾಕ್ಟ್ ಬರ್ಕೊಟ್ಟಿದ್ದಾರೆ, 5 years ಐ ಕ್ಯಾನ್ ವರ್ಕ್ ಹಿಯರ್ ಅಂತ ಹೇಳಿ. ಸೊ ಈ ತರ ನಮ್ಮ ಕರ್ಜಸ್ಸು ಸಹ ನಮ್ಮ ಲೈಫ್ಗೆ ಎಫೆಕ್ಟ್ ಆಗುತ್ತೆ. ರಮ್ಯವರ ಕೆಲವೊಂದ್ಸಾರಿ ಕೆಲವರು ಹೇಗೆ ಅಂದ್ರೆ ಪ್ರತಿ ವಿಚಾರಕ್ಕೂ ಬರೀ ನೆಗೆಟಿವ್ ಆಗಿ ಮಾತಾಡ್ತಾ ಇರ್ತಾರೆ. ಏನೇ ಆಗ್ಲಿ, ಈಗ ಕಷ್ಟದಲ್ಲಿರೋರು ಅಥವಾ ಸಮಸ್ಯೆಲಿರೋರ್ಗೋ ಯಾರೋ ಹೋಗ್ಬಿಟ್ಟು ಏನೋ ಒಂದು ಅಡ್ವೈಸ್ ಕೊಡ್ತಾರೆ, ನೀವು ಇದು ಮಾಡಿ ಅಂತನೋ ಅದು ಮಾಡಿ, ಏನೋ ಒಂದು ಒಳ್ಳೆ ವಿಚಾರ ಹೇಳಿದ್ರು, ಬಿಡಿ ನಮ್ಮ ಹಣೆಯಲ್ಲಿ ಏನು ಬರ್ದಿದ್ದಾಗಲಿ, ಬಿಡಿ ನಮ್ಗಿದೆ ಹಿಂಗೆ, ಬರೀ ಈ ನೆಗೆಟಿವ್ಸ್ ಮಾತಾಡ್ತಾರಲ್ಲ. ಈ ನೆಗೆಟಿವ್ ಮಾತಾಡೋದ್ರಿಂದ ಇದು ಯಾವ ತರ ಎಫೆಕ್ಟ್ ಆಗತ್ತೆ ಈ ಎನರ್ಜೀಸ್? ಇದು ಈಗಿಂದ ಚರ್ಚೆ ಅಲ್ಲ, ತುಂಬಾ ವರ್ಷಗಳಿಂದ ನಡೀತಾ ಇರೋಂಥದ್ದು. ನೆಗೆಟಿವ್ಸ್ ನಮ್ಮನ್ನ ಹೇಗೆ ಎಫೆಕ್ಟ್ ಮಾಡುತ್ತೆ, ಯಾಕೆ ಎಫೆಕ್ಟ್ ಮಾಡುತ್ತೆ? ನಾನು ಅಂದಿದ ತಕ್ಷಣ ಆಗ್ಬಿಡತ್ತಾ? ನಾನು ಕೆಟ್ಟೋಳು, ನನ್ನ ಹಣೆ ಬರ ಅಂದ ತಕ್ಷಣ ಎಫೆಕ್ಟ್ ಆಗ್ಬಿಡತ್ತಾ? ಖಂಡಿತ ಆಗುತ್ತೆ. ಹೇಗೆ ಅಂದ್ರೆ, ಒಬ್ಬ ಸೈಂಟಿಸ್ಟ್ ಡಾಕ್ಟರ್ ಎಮೋಟೋ ಅನ್ನೋರು ನೀರಿನ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡಿರೋಂಥದ್ದು. ಒಂದು ನೀರಿನ ಕಣಕ್ಕೆ ಅವರು ಥ್ಯಾಂಕ್ ಯು ಅಂದಾಗ ಈ ತರ ಅದು ಅರಳುತ್ತೆ, ಸ್ಪ್ರೆಡ್ ಆಗುತ್ತೆ. ಓಕೆ, ಮತ್ತೆ ಪೀಸ್ ಅಂದ್ರೆ ಒಂದು ಶಾಂತಿ ಮಾತುಗಳನ್ನ ಮಾತಾಡಿದಾಗ ಈ ತರ ಶೇಪ್ ತಗೊಳುತ್ತೆ. ಐ ಲವ್ ಯು ಅಂದಾಗ ಈ ತರ ಶೇಪ್ ತಗೊಳುತ್ತೆ. ಇದು ಪಾಸಿಟಿವ್ ಮಾತುಗಳು ಅಲ್ವಾ? ಅದೇ ನೀರ್ ಹತ್ರ ಹೋಗಿ ಅವರು ನೆಗೆಟಿವ್ ಮಾತಾಡಿದಾಗ
ನೆಗೆಟಿವಿಟಿ ಮಾತಾಡಿದಾಗ ನೋಡಿ ಇಲ್ಲಿ, ಯು ಮೇಕ್ ಮಿ ಸಿಕ್ ಅಂದಾಗ ಅದು ನೀರು ಛಿದ್ರ ಆಗೋಗುತ್ತೆ. ಓಕೆ, ಅಂಡ್ ಇವಿಲ್ ಅಂದ್ರೆ ಈ ಡಿಮಾನ್ಸ್ ಅಂತೀವಿ, ಕೆಟ್ಟ ಶಕ್ತಿಗಳ ಬಗ್ಗೆ ಮಾತಾಡಿದಾಗ. ಇದು ಒಂದು ಕಣ ಸರ್. ನಮ್ ದೇಹ ಎಷ್ಟು ಪರ್ಸೆಂಟ್ ನೀರಿದೆ? 72% ನೀರಿದೆ. 80% ಅಂತಾರಲ್ಲ, 72% ನೀರಿದೆ. ಒಂದು ಕಣಕ್ಕೆ ಇಷ್ಟು ಎಫೆಕ್ಟ್ ಮಾಡ್ತಿದೆ ಅಂದಾಗ ಬಾಡಿಲಿ 72% ನೀರಿಟ್ಕೊಂಡು ನಾವು ನಿನ್ ಕರ್ಮ ಇದು, ನಿನ್ ದುಃಖ ಇದು, ನಿನ್ ಹಣೆ ಬರನೇ ಇದು, ಯಾವಾಗ್ಲೂ ಇದೆ, ಈ ಪ್ರಾರಬ್ಧ ಮುಂಡೆದೆ ಅಂತಾರೆ ಗೊತ್ತಾ? ಅಂದ್ರೆ ಸದಾ ನೋವಲ್ಲಿರೋ ಅಂತದ್ದು, ಯಾವಾಗ್ಲೂ ನೋವಲ್ಲೇ ಇರೋವಂಥದ್ದು. ದಿನಾ ಸಾಯೋರ್ಗೆ ಅಳೋರ್ ಯಾರು ಅಂತಾರೆ ಅಲ್ವಾ? ಇದೆಲ್ಲ ನಮ್ ಹಳೆಯ ಕಾಲದಲ್ಲಿ ಸುಮ್ಮನೆ ಹೇಳೋಂಥ ಮಾತುಗಳಲ್ಲ. ಸೊ ಆತರ ನಾವು ಸದಾ ನಾನು ಹಿಂಗೆ, ನನ್ನ ಕರ್ಮ, ನನ್ನ ಧರ್ಮ, ನಾನು ಹಿಂಗೆ, ನನ್ನ ನೋವು ಹಿಂಗೆ, ನನ್ನ ಕೈ ನೋವು, ನನ್ನ ಕಾಲು ನೋವು, ನನ್ನ ಹಣೆ ಬರ ಅಂತಾನೆ ಇದ್ರೆ ನೀರ್ ಕೇಳಿ 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 ಛಿದ್ರ ಆಗ್ತಾ ಇರತ್ತೆ ಒಳಗಡೆ. ನಿಮಗ್ ಪಾಸಿಟಿವಿಟಿ ಎಲ್ಲಿಂದ ಬರುತ್ತೆ? ಸೊ ಅಂತ ಟೈಮಲ್ಲಿ ಅವ್ರಿಗೆ ಏನ್ ಹೇಳ್ಕೊಬೇಕು? ಐ ಆಮ್ ಹೆಲ್ದಿ. ನಂದು ಒಂದು ಮಂತ್ರ ಇದೆ, ಐ ಆಮ್ ಫಿಸಿಕಲಿ, ಮೆಂಟಲಿ, ಎಮೋಷನಲಿ, ಫೈನಾನ್ಷಿಯಲಿ ಅಬಂಡೆಂಟ್. ಇದು ಎಲ್ಲ 4 ಏರಿಯಾನು ಲೈಫಲ್ಲಿ ಬಂತ. ನೀವು ಒಂದು ನೀರು, ಈ ಗ್ಲಾಸ್ ಆಫ್ ವಾಟರ್ನ ಬೆಳಗ್ಗೆ ಇಟ್ಕೊಂಡು, ಇದನ್ನ ನೀವು ಏನು ಮಾಡೋ ಅವಶ್ಯಕತೆ ಇಲ್ಲ, ಇದನ್ನ ಈ ತರ ಇಟ್ಕೊಂಡು ಐ ಆಮ್ ಫಿಸಿಕಲಿ, ಎಮೋಷನಲಿ, ಫೈನಾನ್ಷಿಯಲಿ ವೆರಿ ಹೆಲ್ದಿ, ಐ ಆಮ್ ಅಬಂಡೆಂಟ್ ಅನ್ಕೊಂಡು ಇದನ್ನ ಕುಡಿದ್ ನೋಡಿ, ಆ ದಿನ ಸೂಪರ್ ಆಗಿರುತ್ತೆ. ಹೌದಾ? ಅಷ್ಟು ಎನರ್ಜೆಟಿಕ್ ಆಗಿರುತ್ತೆ. ಯಾರ್ ಬೇಕಾ ಮಾಡ್ಬೋದು. ಇದಕ್ಕೆ ಇಂಥ ಗುರು ದೀಕ್ಷೆ ಆಗ್ಬೇಕು ಅನ್ನೋದು ಇಲ್ಲ, ಇಂಥ ಗುರುಗಳಿಂದ ಇಟ್ಸ್ ಆಲ್ ಅ ಸೆಲ್ಫ್ ಅಫರ್ಮೇಶನ್, ಪಾಸಿಟಿವ್ ಅಫರ್ಮೇಶನ್ಸ್. ನೀವು ವೇರ್ ದ ಎನರ್ಜಿ ಫ್ಲೋಸ್, ಎಲ್ಲಿ ಎನರ್ಜಿ ಹೋಗುತ್ತೆ ನಮ್ ಫೋಕಸ್ ಹೋಗಿದ್ ಕಡೆ. ಓಕೆ, ವಾಟ್ ಯು ಇಮ್ಯಾಜಿನ್ ಇನ್ ಮೈಂಡ್ ಯು ಕ್ಯಾನ್ ಹೋಲ್ಡ್ ಇಟ್ ಇನ್ ಹ್ಯಾಂಡ್. ಓಕೆ, ಬುದ್ಧ ಹೇಳಿದ್ದೇನು, ವಾಟ್ ಯು ಥಿಂಕ್ ಯು ಬಿಕಮ್ ಅಲ್ವಾ? ನಾವೇನ್ ಥಿಂಕ್ ಮಾಡ್ತಾ ಇದೀವಿ ಅದ್ರ ಮೇಲೆ ಫೋಕಸ್ ಮಾಡ್ಬೇಕು. ಡೆಫಿನೆಟ್ಲಿ ನೆಗೆಟಿವ್ ಇಂದ ಪಾಸಿಟಿವ್ ಬರಕ್ಕೆ ಸ್ವಲ್ಪ ಟೈಮ್ ಬೇಕು. ಓಕೆ, ಅದನ್ನೇ ನಾವು ಪ್ರಾಕ್ಟೀಸ್ ಮಾಡ್ಬೇಕು. ಜಸ್ಟ್ ವರ್ಡ್ಸ್ ಅನ್ನ ಟ್ಯೂನ್ ಇನ್ ಮಾಡ್ಕೋಬೇಕು. ನೆಗೆಟಿವ್ ಆಗಿ ನಮಗ್ ಥಾಟ್ಸ್ ಬರ್ತಾ ಇದೆಯಾ, ಅದನ್ನೇ ಪಾಸಿಟಿವ್ ಆಗಿ ಟ್ಯೂನ್ ಇನ್ ಮಾಡ್ಕೋಬೇಕು. ನಮ್ಮ ಹತ್ರ ತುಂಬಾ ಜನ ಬರ್ತಾರೆ, ಇವತ್ತು ನಿಮ್ಮ ಆಫೀಸ್ಗೆ, ನಿಮ್ ಸೆಷನ್ಗೆ ಹೃದಯ ಕೈಯಲ್ಲಿ ಹಿಡ್ಕೊ ಬಂದೆ. ಅವ್ರಿಗೆ ಫಿಯರ್ಸ್ ಇರುತ್ತೆ, ನನ್ ರೋಡಲ್ಲಿ ಬರ್ಬೇಕಾದ್ರೆ ನನ್ಗೆ ಆಕ್ಸಿಡೆಂಟ್ ಆಗ್ಬಿಡತ್ತೆ, ಭಯಗಳಿರುತ್ತೆ ಅವ್ರಿಗೆ. ನನ್ನ ಮನೆಯಿಂದ ಆಚೆ ಬಂದ ತಕ್ಷಣ ನನ್ಗೆ ಯಾರೋ ಒಡೆದ್ ಸಾಯಿಸ್ಬಿಡ್ತಾರೆ, ಅಥವಾ ನನ್ನನ್ನು ಯಾರೋ ಫಾಲೋ ಮಾಡ್ತಿದ್ದಾರೆ, ಈ ತರ ಭಯಗಳಿರುತ್ತೆ. ಆ ತರ ಭಯಗಳಲ್ಲಿದ್ದಾಗ ಒಂದು ಟ್ಯೂನು, ನಾನು ಟ್ರಾವೆಲ್ ಮಾಡ್ಕೊ ಬರ್ಬೇಕಾದ್ರೆ ನಾನು ಸೇಫಾಗಿ ಟ್ರಾವೆಲ್ ಮಾಡ್ಕೊಂಡು ಬಂದಿದ್ದೀನಿ, ನಾನು ಸೇಫಾಗಿ ಟ್ರಾವೆಲ್ ಮಾಡ್ಕೊಂಡು ಮನೆಗೆ ಹೋಗಿದ್ದೀನಿ, ನಾನು ಎಲ್ಲಾ ತರದ್ರಲ್ಲೂ ಸೇಫ್ ಆಗಿದ್ದೀನಿ. ಭಯ ಎಲ್ಲಿರತ್ತೆ? ಒಳಗಡೆನೆ ಇರುತ್ತೆ. ಎಲ್ಲಾ ಪ್ರಾಬ್ಲಮ್ಮಲ್ಲೂ ಒಳಗಡೆನೆ ಇರೋದು, ಎಲ್ಲಾ ಸೊಲ್ಯೂಷನ್ನು ಒಳಗಡೆನೆ ಇರೋದು. ನಾವು ಅದನ್ನ ನೋಡ್ಬೇಕು, ಅದನ್ನ ಎನರ್ಜೈಸ್ ಮಾಡ್ಬೇಕಷ್ಟೆ. ಸೊ ಯಾವುದೇ ತರ ನಿಮ್ಗೆ ನೆಗೆಟಿವ್ ಥಾಟ್ಸ್ ಬಂತಾ, ಅಲ್ಲೇನೆ ಜಸ್ಟ್ ಟ್ಯೂನ್ ಇನ್, ಆ ನೆಗೆಟಿವ್ ಹತ್ರ ಒಂದು ಪಾಸಿಟಿವ್ ವರ್ಡ್ ಹಾಕಿ ಅಷ್ಟೇ. ಇಷ್ಟು ಮಾಡೋದ್ರಿಂದ ಡೆಫಿನೆಟ್ಲಿ ಆದಷ್ಟು ಬೇಗ ವಿತಿನ್ 21 days to 48 days ನಿಮ್ಮ ನೆಗೆಟಿವ್ ಥಾಟ್ಸ್ ಇಂದ ಆಚೆ ಬರ್ಬೋದು. ಮೈಂಡ್ ಅನ್ನ ರೀಟ್ಯೂನ್ ಮಾಡ್ಬೇಕಷ್ಟೇ ನಾವು. ಈಗ ಕೆಲವೊಂದ್ಸರಿ ಈಗ ಹೊರಗಡೆ ಪಬ್ಲಿಕ್ ಪ್ಲೇಸಸ್ ಅಲ್ಲಿ ಹೋದಾಗ, ಈಗ ಸಿಂಪಲ್ ಎಕ್ಸಾಂಪಲ್, ಯಾವ್ದೋ ಒಂದು ಮದ್ವೆಗೋ ಇಲ್ಲ ಒಂದು ಫಂಕ್ಷನ್ಗೆ ಹೋಗಿ ಬಂದ್ರು, ಕೆಲವ್ರು ಮನೆಗೆ ಹೋಗ್ತಿದ್ದಂಗೆ ಸಾಕಷ್ಟು ಜನಕ್ಕೆ ತುಂಬಾ ಸುಸ್ತಾಗತ್ತೆ, ಡ್ರೈನ್ ಔಟ್ ಆಗ್ಬಿಡುತ್ತೆ. ಹೌದು ಹೌದು, ಮಕ್ಕಳಿಗೆ ಜಾಸ್ತಿ ಜಾಸ್ತಿ ದೃಷ್ಟಿ ದೃಷ್ಟಿ ಆಗಿರುತ್ತೆ. ಈಗ ನೀವು ಅವಾಗ್ಲೇ ಹೇಳ್ತಿದ್ರಿ ಸಾಲ್ಟ್ ಬಾತ್, ಉಪ್ಪು ಬಕೆಟ್ ನೀರು ಹಾಕೊಂಡು ಸ್ನಾನ ಮಾಡೋದು. ಇದೇ ತರ ದೃಷ್ಟಿ ಅಂದ್ರೆ ನಮ್ಮ ಆರಾನ ಸ್ಟ್ರಾಂಗ್ ಆಗಿ ಇಟ್ಕೋಬೇಕು. ಜೊತೆಗೆ ಕೆಟ್ಟ ದೃಷ್ಟಿ ಬೀಳ್ಬಾರ್ದು ಅಂದ್ರೆ ಏನೇನೆಲ್ಲ ಮಾಡ್ಬೋದು? ಮೇಯ್ನ್ ಆಗಿ ಸಾಲ್ಟ್ ಬಾತ್ ನಾವಾಗ್ಲೇ ಹೇಳ್ದಾಗ ಅದೊಂದು. ಇನ್ನೊಂದು, ಮನೆಯಲ್ಲಿ ಯಾವುದೇ ಒಂದು ಹೊರಗಡೆ ಹೋಗ್ಬೇಕಾಗಿರ್ಬೋದು, ಇಲ್ಲ ಮನೇಲಿ ಯಾರೋ ಆಚೆ ಹೋಗ್ತಿರೋದ್ರಿಂದ ಆ ಒಂದು ಎನರ್ಜಿನ ನೀವೇನ್ ನಂಬ್ತಿರೋ ಅದೇ ಎನರ್ಜಿ. ಕೆಲವೊಬ್ರು ಈಗ 3 ಶಕ್ತಿ ಇದೆ, ಒಂದು ಶಾಂತಿ ಶಕ್ತಿ, ಒಂದು ಉಗ್ರ ಶಕ್ತಿ, ಒಂದು ಪವರ್ ಅಂದ್ರೆ ನಮ್ಗೆ ಒಂದು ಎನರ್ಜಿ ಕೊಡುವಂಥದ್ದು. ಹನುಮಂತ ಅಂದ್ರೆ ನಮ್ಗೆ ಎನರ್ಜಿ ಕೊಡುವಂಥದ್ದು, ಶಾಂತಿ ಅಂದ್ರೆ ಲಕ್ಷ್ಮೀ ದೇವಿ, ಉಗ್ರ ಅಂದ್ರೆ ನರಸಿಂಹ. ಈ ತರ ನೀವ್ ಯಾರನ್ನ ಪೂಜಿಸ್ತಿರೋ ಆ ದೇವರನ್ನೇ ನೆನ್ಸ್ಕೊಂಡು, ಇಂಥವ್ರು ಹೋಗಿದ್ದಾರೆ, ಇವ್ರು ಸೇಫ್ ಆಗಿ ಬಂದಿದ್ದಾರೆ ಅಂತ ಕೇಳ್ಕೊಂಡು ಒಂದು ನಮಸ್ಕಾರ ಹಾಕೋದಿರ್ಬೋದು, ಒಂದು ಕಾಯಿನ್ ಇಡೋದಿರ್ಬೋದು. ಆ ತರ ಮಾಡೋದ್ರಿಂದ ಹೋಗಿರೋರು ಸೇಫ್ ಆಗಿ ಬರ್ತಾರೆ. ಈಗ ತುಂಬಾ ಜನ ಹೇಳ್ತಾರೆ ನೋಡಿ, 3 ದಿನ ಆಯ್ತು ಹೋಗಿ, ನಮ್ಗೆ ಎಲ್ಲೂ ಗೊತ್ತಾಗ್ತಾ ಇಲ್ಲ, ಎಲ್ಲಿದ್ದಾರೆ ಏನಿಲ್ಲ, 2 ದಿನ 3 ದಿನ ಆಯ್ತು, ಕಾಂಟ್ಯಾಕ್ಟ್ ಸಿಗ್ತಾ ಇಲ್ಲ ಅಂತ. ಒಂದು ದೀಪ ಹಚ್ಚಿ, ಆ ದೇವ್ರ ಮುಂದೆ ದೀಪ ಹಚ್ಚಿ ಒಂದು ಕಾಯಿನ್ ಇಟ್ಟು ನೀವು ಪೂಜೆ ಮಾಡಿದಾಗ ಅಲ್ಲಿಂದ ನಿಮ್ಗೆಲ್ಲ ಪಾಸಿಟಿವ್ ಥಿಂಕಿಂಗ್ಸೇ ಬರುತ್ತೆ. ನೆಗೆಟಿವ್ ಥಿಂಕಿಂಗು ಬರಲ್ಲ ಅವ್ರ ಬಗ್ಗೆ. ನೆಗೆಟಿವ್ ಥಿಂಕಿಂಗ್ ಬಂದಾಗ್ಲೇ ಅಲ್ವಾ ನಾವು ಭಯ ಬೀಳೋದು.
ಒಂದು ತುಪ್ಪದ ದೀಪ ಹಚ್ಚಿ ಆ ದೀಪದ ಹತ್ರ ಒಂದು ಕಾಯಿನ್ ಇಟ್ಟು ಕೇಳ್ಕೊಂಡ್ರೆ, ಮಾಮೂಲಿ ಒಂದ್ $1, $2 ಕಾಯಿನ್ ಏನಿದೆ ಅದನ್ನಿಟ್ಟು ಕೇಳ್ಕೊಂಡಾಗ ನಿಮ್ ಥಾಟ್ಸು ಪಾಸಿಟಿವ್ ಆಗತ್ತೆ. ಬರೋರು ಯಾರು ನಿಮ್ಗೆ ಕನೆಕ್ಟ್ ಸಿಗ್ತಾಲೋ ಅವರು ಕಾಂಟ್ಯಾಕ್ಟ್ ಸಿಗ್ತಾರೆ. ಇಟ್ಸ್ ವೆರಿ ಪವರ್ಫುಲ್ ರೆಮಿಡಿ. ನೀವ್ ಯಾರ್ಯಾರನೋ ಕೇಳಿ ಭಯ, ಇನ್ನೊಬ್ರ ಜೊತೆ ಹೇಳಿದ್ರೆ ಅವ್ರು ಏನ್ ಮಾಡ್ತಾರೆ ಹೇಳಿ, ಅವ್ರು ಇನ್ನೂ ಭಯ ಬೀಳಿಸ್ತಾರೆ ನಿಮ್ಮನ್ನ, ಅಲ್ವಾ? ಅದ್ರ ಬದಲು ಯು ಕ್ಯಾನ್ ಡೂ ದಿಸ್ ರೆಮಿಡಿ. ಓಕೆ, ಅಂಡ್ ಈವನ್ ವಿಶಸ್ಗೂ ಮಾಡ್ಬೋದು ನೀವು ಅದನ್ನ. ನಿಮ್ದು ಏನಾದ್ರು ಡಿಸೈರ್ಸ್ ವಿಶಸ್ ಇದ್ರೆ ಅದಕ್ಕೂ ಸೇಮ್ ಒಂದು ತುಪ್ಪ ದೀಪ ಹಚ್ಚಿ ಮಾಡ್ಬೋದು. ನೀವು ನಂಬುವಂತ ದೇವರ ಮುಂದೆ ಒಂದು ನಾರ್ಮಲ್ ಮಣ್ಣಿನ ದೀಪನೋ ಅಥವಾ ನಿಮ್ಮ ಮನೇಲಿ ಏನ್ ಬೆಳ್ಳಿ ದೀಪನೋ ತುಪ್ಪದ ದೀಪ ಹಚ್ಚಿ ಆ ದೀಪದ ಮುಂದೆ ಒಂದು ಕಾಯಿನ್, ಆ ಕಾಯಿನ್ಗೆ ಹೇಳ್ಬೇಕು, ನಿಮ್ ಹೋಲ್ಡ್ ಆ ಕೈಯಲ್ಲಿ ಹಿಡ್ಕೊಂಡು ಆ ಕಾಯಿನ್ಗೆ ನಿಮ್ದು ಏನ್ ಇಂಟೆನ್ಷನ್ ಇದೆ ಈಗ ಉದಾಹರಣೆಗೆ ನಾನೀಗ ಒಂದ್ ದೊಡ್ಡ ಮನೆ ಕಟ್ಬೇಕು, ಅಥವಾ ನಾನು ಯಾರನ್ನೋ ಇಷ್ಟ ಇವಳ ಜೊತೆನೆ ನನ್ ಮದುವೆ ಆಗ್ಬೇಕು ಅಂತನೋ, ಅಥವಾ ನಮ್ಗೆ ಇದೇ ಕೆಲಸ ಬೇಕು, ಏನಾದ್ರು ಒಂದ್ ಟೈಮ್ ಒಂದ್ ವಿಶ್ ತಗೊಂಡು ಒಂದ್ $5 $1 ಕಾಯಿನ್ ತಗೊಂಡು ದೇವ್ರ ಮುಂದೆ ದೇವ್ರ ಮನೇಲಿ 21 days ಒಂದ್ ತುಪ್ಪದ ದೀಪ ಆ ಒಂದು ಕಾಯಿನ್ ನ ಫಸ್ಟ್ ದೇವ್ರ ಮುಂದೆ ಇಡ್ಬೇಕು. ಇಡಕ್ಕೂ ಮುಂಚೆ ಕೈಯಲ್ಲಿ ಇಟ್ಕೊಂಡು ಅದಕ್ಕೆ ನಮ್ ಇಂಟೆನ್ಷನ್ ಹೇಳ್ಬೇಕು. ಇಂಟೆನ್ಷನ್ ಹೇಳ್ಬಿಟ್ಟು ಆ ದೀಪದ ಮುಂದೆ ಇಡ್ಬೇಕು. 21 days ಇದೇ ಪ್ರೋಸೆಸ್ ಮಾಡ್ಬೇಕು. ಹೋಗ್ತೀರಾ, ದೀಪ ಹಚ್ತೀರಾ, ಆ ಕಾಯಿನ್ ತಗೋತೀರಾ, ಹೇಳ್ತೀರಾ, ಇಡ್ತೀರಾ. ಇದನ್ನ 21 days ಮಾಡೋದ್ರಿಂದ ನಿಮ್ದು ಇಂಟೆನ್ಷನ್ಸ್ ಫುಲ್ಫಿಲ್ ಆಗುತ್ತೆ. ಓಕೆ, ಬಟ್ ಆ ಇಂಟೆನ್ಷನ್ ಕರೆಕ್ಟ್ ಆಗಿರ್ಬೇಕು. ನಿಮಗ್ ಬೇಕಾಗಿರುವಂತದ್ದು, ನಿಮ್ ಎನರ್ಜಿಗೆ ಸೂಟ್ ಆಗುವಂತದ್ದು ಇರ್ಬೇಕು, ಪಾಸಿಟಿವ್ ಆಗಿ ಇರ್ಬೇಕು. ಮತ್ತೆ ಇದು ನಾವು ಮುಂಚೆ ಒಂದ್ ಮನೇಲಿ ಇದ್ವಿ, ಆಮೇಲೆ ನಮ್ಮ ಹೊಸ ಮನೆ ಶಿಫ್ಟ್ ಆಗೋ ಟೈಮಲ್ಲಿ ಹೇಗಿತ್ತು ಅಂದ್ರೆ ಮನೆ ಇದು 3 ದಾರಿ ಅಂತ ಅದು ಅಂದ್ರೆ 3 ದಾರಿ, ಆ ಎಂಡಲ್ಲಿ ಎದುರುಗಡೆ ನಮ್ಮ ಮನೆ ಇದ್ದಿದ್ದು. ಈ 3 ದಾರಿ ದಾಟಿ ಹಿಂಗ್ ಬರ್ತಾ ಇತ್ತು. ಕೆಲವೊಂದ್ಸರಿ ಈ 3 ದಾರಿ ನಮ್ಮ ಮನೆ ಮುಂದೆ ಹಿಂಗ್ ಹೋಗ್ಬೇಕಂದ್ರೆ ಈ ಕೋಳಿ ಮೊಟ್ಟೆ ಇರುತ್ತೆ, ಮೊಟ್ಟೆ ಹೊಡೆದು ಹಾಕ್ಬಿಡೋದು, ನಿಂಬೆ ಹಣ್ಣು, ಮೆಣಸಿನ್ಕಾಯಿ ಎಲ್ಲ ಸಿಗುತ್ತೆ 3 ದಾರಿಲಿ, ನಿಮ್ಗೆ ಏನೇನ್ ಬೇಕು ಎಲ್ಲ ಸಿಗುತ್ತೆ. ಆ ತರದೆಲ್ಲ ಹಾಕಿ ಹೋಗ್ತಿದ್ರು. ಈಗ ನಮ್ ಬೀದಿಲಿ ಎಷ್ಟೋ ಜನ ಟ್ರಾವೆಲ್ ಮಾಡ್ಬೇಕಂದ್ರು ಅಷ್ಟೇ. ಇನ್ಫ್ಯಾಕ್ಟ್ ನಮ್ಮನೆ ಕೆಲಸದವರು ಹೇಳ್ತಿದ್ರು, ನೀವ್ ಹಂಗ್ ಬರಬೇಡಿ. ಹೌದು ಅಂದ್ರೆ ಇದು ನಿಜವಾಗ್ಲೂ ಇದು ಈ 3 ದಾರಿ ಇದು ಏನಿದು ಕಾನ್ಸೆಪ್ಟ್, ಇದು ವರ್ಕ್ ಇದು ಏನಿದು 3 ದಾರಿ ಅನ್ನೋ ಕಾನ್ಸೆಪ್ಟ್ ಗಿಂತ ಅಲ್ಲಿ ಏನಿದೆ ಅನ್ನೋದು ಇಂಪಾರ್ಟೆಂಟ್. ಅಲ್ಲಿ ಏನಿರುತ್ತೆ, ಬೇರೆಯವ್ರ ಮನೇಲಿ ಏನೋ ಇರುವಂತ ನೆಗೆಟಿವ್ ಎನರ್ಜಿನ ಇಳಿ ತೆಗ್ದು ತಂದಲ್ಲಿ ಹೊಡೆದಿರ್ತಾರೆ. ಆ ಮನೆಗಾಗಿರೋ ದೃಷ್ಟಿ, ಆ ಮನೇಲಿ ಆಗಿರೋಂತ ನೆಗೆಟಿವ್ ಎನರ್ಜೀಸ್ ಅನ್ನ ತಂದು ಹೊಡೆದಲ್ಲಿ ಹಾಕಿರ್ತಾರೆ. ಅದಲ್ಲೇ ಇರುತ್ತೆ, ಆ ಎನರ್ಜಿ ಅಲ್ಲೇ ಸುತ್ತಮುತ್ತ ಇರುತ್ತೆ. ಅಲ್ಲಿ ನಾವು ಓಡಾಡಿದಾಗ ಡೆಫಿನೆಟ್ಲಿ ನಮ್ಮ ಕಾಲುಗಳದನ್ನ ತಗೋಬರುತ್ತೆ. ಹಿಂದಿನ ಕಾಲದಲ್ಲೆಲ್ಲ ಮನೆಗೆ ಹಂಗೆ ಬರಕ್ ಬಿಡ್ತಾ ಇರ್ಲಿಲ್ಲ, ಕಾಲ್ ತೊಳ್ದೊಳಗಡೆ ಬನ್ನಿ ಅಂತ ಹೇಳೋರು. ಈಗ ನಾವು ಶೂಸು ಸ್ಲಿಪ್ಪರ್ಸ್ ಹಾಕೊಂಡೆ ಮನೇಲೆಲ್ಲ ಓಡಾಡ್ತೀವಿ ಅಲ್ವಾ? ಸೊ ಅದು ನೆಗೆಟಿವ್ ಎನರ್ಜಿ ನಮ್ ಜೊತೆ ಕ್ಯಾರಿ ಆಗತ್ತೆ. ಅದು ಇಮಿಡಿಯೇಟ್ ಎಫೆಕ್ಟ್ ಏನಾಗಲ್ಲ, ಆಗೋರ್ಗಾಗತ್ತೆ ಖಂಡಿತ. ನೀವು ತುಂಬಾ ಸೆನ್ಸಿಟಿವ್ ಆಗಿದ್ರೆ, ನಿಮ್ಮ ಅವರ ತುಂಬಾ ಸೆನ್ಸಿಟಿವ್ ಆಗಿದ್ರೆ ಡೆಫಿನೆಟ್ಲಿ ತುಂಬಾ ಬೇಗ ಎಫೆಕ್ಟ್ ಆಗುತ್ತೆ. ಇಲ್ಲ ಒಂದ್ 2-3 ದಿನ ಆದ್ಮೇಲೆ ಕಾಲ್ ಎಳ್ತಾ ಬರೋ ಅಂಥದ್ದು, ಹುಷಾರ್ ತಪ್ಪೋ ಅಂಥದ್ದು, ವಾಮಿಟಿಂಗ್ ಆಗುವಂಥದ್ದು, ಡಿಹೈಡ್ರೇಷನ್ ಆಗುವಂಥದ್ದು, ಇದೆಲ್ಲಾನು ಆಗತ್ತೆ. ಸೊ ಅಲ್ಲಿ ಏನಾದ್ರೂ ಈ ತರ ವಿಚಾರಗಳಲ್ಲಿ ನೀವು ಅಥವಾ ಯಾರೇ ಆಗ್ಲಿ ನೋಡ್ತಾ ಇರೋಂತ ನಮ್ಮ ಇವರೇ ಇರ್ಬೋದು, ಆ ತರ ಏನಾದ್ರೂ ಓಡಾಡ್ಕೊಂಡ್ ಬಂದಾಗ ಅಲ್ಲೇನೆ ನಿಂತದನ್ನ ಡಿಸ್ಕನೆಕ್ಟ್ ಮಾಡ್ಕೋಬೇಕು. ಮನೆಗೆ ಆ ಎನರ್ಜಿ ತಗೊಂಡೋಗ್ಬೇಡಿ. ಅದ್ ನಿಮ್ಗೆ ಎಫೆಕ್ಟ್ ಮಾಡದೇ ಇರ್ಬೋದು, ಮನೇಲಿರೋರ್ಗೆ ಎಫೆಕ್ಟ್ ಮಾಡುತ್ತೆ. ಒನ್ಸ್ ಆ ಎನರ್ಜಿ ಮನೆ ಒಳಗಡೆ ಬಂದ್ಮೇಲೆ ಅಲ್ವಾ, ಮನೇಲಿ ಇರೋರ್ಗುನು ಕಾಲ್ ನೋವು ಬರುತ್ತೆ, ಮನೇಲಿ ಇರೋರ್ಗು ಹುಷಾರಿಲ್ದೇ ಇರೋಂಗ್ ಆಗತ್ತೆ. ಆದ್ರಿಂದ ಡಿಸ್ಕನೆಕ್ಟ್ ಯಾವ ತರ ಮಾಡ್ಬೇಕಂದ್ರೆ, ನಮ್ಮ ಹಾರ್ಟ್ ಚಕ್ರ ಅಂತ ಹೇಳ್ತೀವಿ, ಎದೆ ಮಧ್ಯೆ ಕೈ ಇಟ್ಕೊಂಡು ಖಟ್ 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 ಅಂತ ಹೇಳ್ಕೋಬೇಕು. ಹೌದು. ನಿಮ್ಗೆ ಅಲ್ಲಿ ರೋಡಲ್ಲಿ ಆ ತರ ಎಲ್ಲ ಮಾಡಕ್ ಆಗಲ್ಲ ಅಂದ್ರೆ ಡಿಸ್ಕನೆಕ್ಟ್ ಅಷ್ಟೇನೆ. ಅಲ್ಲಿ ನಿಂತ್ಕೊಂಡು 1 ಸೆಕೆಂಡ್ ಮಾಡ್ಬೇಕು. ಇದನ್ನ ಇನ್ನೂ 2 ಹತ್ರ ನೀವು ಮಾಡ್ಬೋದು. ಎಲ್ಲಿ ಅಂದ್ರೆ ಹಾಸ್ಪಿಟಲ್ಸ್ಗೆ ಹೋಗಿ ಬಂದಾಗ ಯಾರು ಅಲ್ಲೇನ್ ಖುಷಿಯಾಗಿರೋರು ಇರ್ತಾರ? ಇಲ್ಲ, ನೋವಿಂದ ಇರ್ತಾರೆ. ಆ ಎನರ್ಜಿನೂ ಕ್ಯಾರಿ ಮಾಡುತ್ತೆ ನಮ್ಮ ಮೈಂಡು, ನಮ್ಮ ಔರ. ಹಾಸ್ಪಿಟಲ್ನಿಂದ ಹೊರಗಡೆ ಬಂದಾಗ್ಲೂ ಡಿಸ್ಕನೆಕ್ಟ್ ಮಾಡ್ಕೋಬೇಕು. ಓಕೆ, ಆ ಎನರ್ಜಿ ಮತ್ತೆ ನೀವು ನೋಡಿರ್ತೀರ, ಹಾಸ್ಪಿಟಲಿಂದ ಡಿಸ್ಚಾರ್ಜ್ ಬಂದು 3 ದಿನ 4 ದಿನ ಆಗಲ್ಲ, ಮತ್ತೆ ಅಡ್ಮಿಟ್ ಆಗ್ತಾರೆ. ಯಾಕೆ? ಆ ಎನರ್ಜಿ ಜೊತೆನೆ ಇರ್ತಾರ ಅವ್ರು. ಓಕೆ, ಸೊ ಮನೆಗ್ ಬಂದಾಗ ಉಪ್ಪು ನೀರಿಂದ ಸ್ನಾನ ಮಾಡ್ಬೇಕು. ಅಲ್ಲಿಂದ ಹೊರಗಡೆ ಬಂದ ತಕ್ಷಣ ಎಲ್ಲಾರು ಫ್ಯಾಮಿಲಿ ಯಾರೆಲ್ಲ ಹೋಗಿದಾರೆ ಅಲ್ಲಿಗೆ ಡಿಸ್ಕನೆಕ್ಟ್ ಮಾಡ್ಕೊಂಡು ಸ್ಮಶಾನಗಳು, ಮತ್ತೆ ಈ ಒಂದು ಹಾಸ್ಪಿಟಲ್ಸ್, ಮತ್ತೆ ನಿಮ್ಗೆ ಶಾಪಗಳಾಗ್ತಾರಲ್ಲ ಮನೆ ಹತ್ರ ಬಂದು, ಸಾಲ್ಗಾರರು ಇರ್ಬೋದು, ನಿಮ್ ಕನ್ಸರ್ನ್ಸ್ ನಿಮ್ಗಿರುತ್ತೆ. ಬಟ್ ಅದು ಎಫೆಕ್ಟ್ ಆಗ್ಬಾರ್ದು. ಈಗ್ಲೇ ಸಾಲದಲ್ಲಿದ್ದೀವಿ, ಇನ್ನೂ ಶಾಪ ಹಾಕೋದ್ರೆ ಪಾಪ ಅವ್ರ ಏನಾಗ್ಬೇಕು? ಅವ್ರೂ ಅಷ್ಟೇ, ಯಾರೇ ಏನೇ ನೆಗೆಟಿವ್ ಆಗಿ ಮಾತಾಡೋದ್ರು, ಶಾಪಗಳಾಗೋದು. ನಮ್ ತುಂಬಾ ಜನ ಕ್ಲೈಂಟ್ಸ್ ಬರ್ತಾರೆ, ಸರ್ ಹೇಳೋಗ್ತಾರಂತೆ, ನೀವು ಉದ್ಧಾರ ಆಗದೆ ಇದ್ದಂಗ್ ಮಾಡ್ತೀವಿ ನಾವು ಅಂತ. ಶಾಪ ತಟ್ಟುತ್ತೆ, ತುಂಬಾ ಚೆನ್ನಾಗಿ ತಟ್ಟುತ್ತೆ.
ಮಾತುಗಳು. ಋಷಿ ಮುನಿಗಳು ನೀರ್ ಹಾಕ್ತಾ ಇದ್ದಿದ್ರು. ಅಲ್ಲ, ಋಷಿಮುನಿಗಳು ಅಂದ್ರೆ ಅವ್ರು ಫುಲ್ ಪವರ್. ಪವರ್ ಇತ್ತು ಸರ್. ಇಂಟೆನ್ಷನ್ ಪವರ್ ಇದೆ, ಮಾತುಗಳಿಗೆ ಪವರ್ ಇದೆ, ಅಕ್ಷರಗಳಿಗೆ ಪವರ್ ಇದೆ. ನಾವೇನಕ್ಕೆ ನಾವು ಮಂತ್ರಗಳನ್ನ ಜಪಿಸ್ತೀವಿ? ಅಕ್ಷರಗಳಿಗೆ ಪವರ್ ಇದೆ, ಮಾತುಗಳಿಗೆ ಪವರ್ ಇದೆ, ಇಂಟೆನ್ಷನ್ಸ್ಗೆ ಪವರ್ ಇದೆ. ಆ ಇಂಟೆನ್ಷನ್ ನಾವು ಪಾಸಿಟಿವ್ ಆಗಿ ನೋಡ್ಕೊಂಡ್ರೆ ಲೈಫ್ ಅನ್ನ ಸಮೃದ್ಧಿ ಮಾಡ್ಕೋಬಹುದು. ಅದೇ ಮಾತುಗಳಿಗೆ ನೆಗೆಟಿವ್ ಎನರ್ಜಿ ಕೊಟ್ಟಾಗ ಅದು ಎಫೆಕ್ಟ್ ಆಗುತ್ತೆ. ಈಗ ಯಾರಾದ್ರೂ ಹಿಂಗ್ ಶಾಪಗಳಾಗ್ತಿರ್ತಾರಲ್ಲ, ಹಾಕೋರ್ಗೂ ಎಫೆಕ್ಟ್ ಆಗತ್ತಾ? ಖಂಡಿತ. ನೆಗೆಟಿವ್ ಎನರ್ಜಿ ಮಾತುಗಳಿಗೂ ಪವರ್ ಇದೆ. ಓಕೆ, ಸೊ ಆದ್ರಿಂದಾನೇ ಯಾವಾಗ್ಲೂ ಹೇಳ್ತಿರ್ತಾರೆ ನೋಡಿ, ನೋಡ್ಕೊಂಡ್ ಮಾಡ್ಕೊಂಡ್ ಮಾತಾಡಿ. ಅಶ್ವಿನಿ ದೇವತೆಗಳಿರ್ತಾರೆ, ತಥಾಸ್ತು ಅಂತಿರ್ತಾರೆ, ಅಸ್ತು ಅಸ್ತು ಅಂತಿರ್ತಾರೆ. ಆದ್ರಿಂದ ನಾವೇನೇ ಮಾತಾಡಿದ್ರು ಅದು ಮ್ಯಾನಿಫೆಸ್ಟ್ ಆಗುತ್ತೆ. ಮಾತಾಡ್ಬೇಕಾದ್ರೆ ಒಳ್ಳೇದನ್ನ ಮಾತಾಡ್ಬೇಕು ಅಂತ ಹೇಳೋ ಅಂಥದ್ದು. ಯಾವಾಗ್ಲೂ ಮನಸ್ಸು ಮತ್ತೆ ಮಾತುಗಳು ಶುದ್ಧಿಯಾಗಿರ್ಬೇಕು ಅಂತ ಹೇಳೋದು. ಈಗ ಕೆಲವೊಂದ್ಸರಿ ನಿಜವಾಗ್ಲೂ ಆಗಿರತ್ತೋ ಅಥವಾ ಕೆಲವೊಂದ್ಸರಿ ಸುಳ್ಳು ಅಂತಾನೆ ಅನ್ಕೊಳ್ಳಿ. ಕೆಲವ್ರಿಗೆ ಅದೊಂದು ಟ್ರಾಮಾಲ್ ಇರ್ತಾರೆ ಗೊತ್ತಾ, ಯಾರೋ ಮಾಟ ಮಾಡಿಸ್ಬಿಟ್ಟಿವ್ರೆ, ಯಾರೋ ಮಾಟ ಮಾಡಿಸಿದ್ರೆ ಅಂತ. ಈ ಬ್ಲ್ಯಾಕ್ ಮ್ಯಾಜಿಕ್ ಅಂತ ಏನ್ ಕರಿತೀವಲ್ಲ, ಇದು ನಾ ಯಾಕೆ ತುಂಬಾ ಅಡ್ರೆಸ್ ಮಾಡ್ತೀನಿ. ನಾ ಎಷ್ಟೋ ಸರಿ ಕೆಲವೊಂದ್ಸರಿ ಅದನ್ನ ಮೂಢನಂಬಿಕೆ ಅಂತ ಹೇಳಿದ್ರು, ಇಲ್ಲ ಕೆಲವೊಂದ್ಸರಿ ಸ್ಪಿರಿಚುವಲ್ ಲೀಡರ್ಸ್ ಹೇಳಿದ್ದಾರೆ, ಅಥವಾ ನಿಮ್ಮಂತವ್ರು ಕೂಡ ಡೆಫಿನೆಟ್ಲಿ ಅದೆಲ್ಲ ಇದೆ ಅಂತ. ಆದ್ರೂ ಜನಕ್ಕೆ ಅದೊಂದು ಟ್ರಾಮಾ ಇರುತ್ತೆ. ಈಗ ಮಾಟ ಮಂತ್ರ ಆಗಿದೆ ಅಂತ ಯಾರಾದ್ರೂ ನಂಬಿದ್ರೆ ಅಥವಾ ಅವರೇ ವಿಟ್ನೆಸ್ ಮಾಡಿದ್ರೆ, ಈಗ ಒಂದ್ ಸ್ವಲ್ಪ ದಿನಗಳ ಮುಂಚೆ ಒಂದ್ಸರಿ ಒಂದು ಫೇಮಸ್ ಟಿವಿಲೇ ತೋರಿಸಿದ್ರು, ಶಿವಮೊಗ್ಗಲ್ಲಿ ಒಂದ್ ಮನೆ ಮುಂದೆ ಬಂದು ನಿಂಬೆ ಹಣ್ಣುಗಳು ಬಿಸಾಕ್ ಮಾಡಿ ಹೋಗ್ತಾರೆ. ಹಿಂಗಿದ್ದಾಗ ಅವ್ರನ್ನ ಅವ್ರು ಹೇಗ್ ಪ್ರೊಟೆಕ್ಟ್ ಮಾಡ್ಕೊಬಹುದು? ಅದನ್ನ ಒಂದು ತಾವ್ ಕೈಯಿಂದ ತೆಗಿದೆ, ಏನಾದ್ರೂ ಒಂದ್ ಬಟ್ಟೆಲೋ ಯಾರೋ ಮನೆ ಮುಂದೆ ಒಂದ್ ಮಣ್ಣು ಹಾಕಿರ್ತಾರೆ, ಗೊಂಬೆ ಹಾಕಿರ್ತಾರೆ, ನೋಡಿದಾರೆ, ಮಡಕೆ ಕುಡಿಕೆಗಳು ಸಿಕ್ಕಿರೋದು ಇದೆ, ಅದ್ರೊಳಗಡೆ ಬರ್ದಾಗ ಮುಟ್ಟಬಾರ್ದು ಅದನ್ನ. ಮೇಯ್ನ್ ಆಗಿ ಅದೇ ಎನರ್ಜಿ. ಓಕೆ, ಅಲ್ಲೇನೆ ಸೀಮೆಣ್ಣೆನೋ ಇನ್ನೊಂದೇ ಏನೋ ಹಾಕಿ ಸುಟ್ಟ ಹಾಕೋ ಅಂತದ್ದು, ಅದನ್ನ ಮಾಡ್ಬೋದು. ಇಲ್ಲ ನಿಮ್ಮಲ್ಲಿ ಭಸ್ಮ ಸಿಗತ್ತೆ, ಬೂದಿನ ಹಾಕಿ ಆ ಎನರ್ಜಿಯಿಂದ ಅದನ್ನ, ಯಾಕಂದ್ರೆ ಭಸ್ಮಕ್ಕೆ ಎನರ್ಜಿ ಇದೆ, ಬೂದಿಗೆ ಎನರ್ಜಿ ಇದೆ. ನಾವೇನು ಹಣೆಗೆ ಹಚ್ಕೋತೀವಿ ಬೂದಿ, ಆ ಬೂದಿಗೂ ಎನರ್ಜಿ ಇರುತ್ತೆ. ಭಸ್ಮ, ವಿಭೂತಿ, ಅದಕ್ಕೂ ಅದರಿಂದನೂ ಎನರ್ಜಿನ ಡೆಸ್ಟ್ರಾಯ್ ಮಾಡ್ಬೋದು. ಕೈಯಿಂದ ಯಾವುದೇ ಕಾರಣಕ್ಕೂ ಮುಟ್ಬಾರ್ದು. ಕೈಯಿಂದ ಮುಟ್ಟದಷ್ಟು ಅದು ಎನರ್ಜಿ ಜಾಸ್ತಿ ಆಗುತ್ತೆ. ಯಾಕಂದ್ರೆ ನಿಮ್ಗೆ ಅದನ್ನ ಅಟ್ರಾಕ್ಟ್ ಮಾಡಿದ್ದಾರೆ ಅಂದಾಗ ಡೆಫಿನೆಟ್ಲಿ ಇನ್ನೂ ಜಾಸ್ತಿ ಆಗುತ್ತೆ. ಅಲ್ಲ, ಈಗ ಕೆಲವೊಂದ್ಸರಿ ತುಳ್ಕೊಂಡ್ ಬಂದ್ಬಿಟ್ಟಿರ್ತಾರಲ್ಲ ಏನಾದ್ರು ಅಂತ ಟೈಮಲ್ಲಿ, ತುಳ್ಕೊ ಬಂದಿದ್ದಾಗ ಈ ತರ ಎಫೆಕ್ಟ್ ಆದಾಗ ಕಂಟಿನ್ಯೂಸ್ ಆಗಿ ಸಾಲ್ಟ್ ಬಾತ್ ಮಾಡ್ಬೋದು. ಇನ್ನೊಂದು ಸಾಲ್ಟ್ ಒಂದು ಟಬ್ ತರ ಇಟ್ಕೊಂಡು, ಕಾಲು ಮುಳುಗೋ ಅಷ್ಟು ಟಬ್ ಇಟ್ಕೊಂಡು ಸ್ವಲ್ಪ ಬಿಸಿ ನೀರು ಹಾಕಿ 2 ಇಡಿ ಉಪ್ಪನ್ನ ಅದಕ್ಕೆ ಹಾಕಿ ಒಂದು 45 ಮಿನಿಟ್ಸ್ ಆ ನೀರಲ್ಲಿ ಕಾಲಿಟ್ಟು ಕೂತ್ಕೊಂಡು, ನನ್ನ ತಲೆಯಿಂದ ಕಾಲವರೆಗೂ ಏನೇನೆಲ್ಲ ನೆಗೆಟಿವ್ ಎನರ್ಜಿಸ್ ಇದೆ ಅದೆಲ್ಲ ನೀರ್ ಹೀರ್ಕೊತಾ ಇದೆ ಅಂತ ಅಫರ್ಮ್ ಮಾಡ್ಕೊಂಡು ಒಂದು ಸ್ಮೂದಿಂಗ್ ಮ್ಯೂಸಿಕ್ ಹಾಕೊಂಡು ಕೂತ್ಕೊಂಡ್ಬಿಟ್ರೆ, ಲೈಕ್ ಫ್ಲೂಟ್ ಮ್ಯೂಸಿಕ್ ಹಾಕಂದ್ರೆ, ಯಾಕಂದ್ರೆ ಬಾಡಿ ಮ್ಯೂಸಿಕ್ಗೆ ರಿಯಾಕ್ಟ್ ಮಾಡುತ್ತೆ, ಮೈಂಡು ಮ್ಯೂಸಿಕ್ಗೆ ರಿಯಾಕ್ಟ್ ಮಾಡುತ್ತೆ, ಒಂಥರ ಎನರ್ಜೈಸ್ಡ್ ಆಗುತ್ತೆ. ಸೊ ಆ ಥರ ಕಣ್ಣು ಮುಚ್ಕೊಂಡು ಕಾಲಿಟ್ಕೊಂಡು ಕೂತ್ಕೊಂಡಾಗ ಕಂಪ್ಲೀಟ್ 21 ಡೇಸ್ ಮಾಡ್ಬೋದು ಇದನ್ನ, ಇಲ್ಲ 7 ಡೇಸ್ ಮಾಡ್ಬೋದು. ಅದು ಕಂಪ್ಲೀಟ್ ಎನರ್ಜೀಸ್ ರಿಲೀಸ್ ಆಗುತ್ತೆ. ನೀರು ಬ್ಲ್ಯಾಕಿಶ್ ಆಗಿರೋದು ಇದೆ ಆ ಥರ ಕಾಲಿಟ್ಕೊಂಡು ಕೂತಾಗ, ಆ ಬ್ಲಾಕೇಜಸ್ ರಿಲೀಸ್ ಆದಾಗ ನೀರು ಬ್ಲ್ಯಾಕಿಶ್ ಆಗಿರೋದು ಇದೆ. ಸೊ ನಿಮ್ಗೆ ಯಾವಾಗ ಸ್ಟ್ರೆಸ್ ಅನ್ಸುತ್ತೆ, ಏನೋ ಮೈಕೈ ಸೆಳ್ತಾ ಇದೆ ಅಲ್ಲ, ಹುಷಾರಿಲ್ದಂಗೆ ಆಗ್ತಿದೆ ಅಲ್ಲ, ಈ ತರ ಇದ್ದಾಗ್ಲೂ ಆ ಟೆಕ್ನಿಕ್ ಯೂಸ್ ಮಾಡಿದಾಗ ತುಂಬಾ ಸ್ಟ್ರೆಸ್ ರಿಲೀಫ್ ಆಗುತ್ತೆ, ಮತ್ತೆ ಫ್ರೀ ಮೈಂಡೆಡ್, ಬಾಡಿ ರಿಲ್ಯಾಕ್ಸ್ಡ್ ಅನ್ಸುತ್ತೆ. ಸೊ ನೆಗೆಟಿವ್ ಎನರ್ಜಿಸು ರಿಲೀಸ್ ಮಾಡಕ್ಕೆ ದಿಸ್ ಇಸ್ ದ ಬೆಸ್ಟ್ ವೇ. ಅಲ್ಲ, ಈಗ ಕೆಲವರು ಬೆಂಕಿಯಲ್ಲಿ ದೃಷ್ಟಿ, ಈಗ ಏನದು ಕಸ ಗುಡಿಸ್ತಾರಲ್ಲ, ಪೊರ್ಕೆ, ಈಗ ಪೊರ್ಕೆಗೆ ಬೆಂಕಿ ಹಚ್ಬಿಟ್ಟು ಆ ದೃಷ್ಟಿ ತೆಗಿತಾರೆ. ಪೊರ್ಕೆಯಲ್ಲಿ ದೃಷ್ಟಿ ತೆಗೆದು ಆಮೇಲೆ ಅದಕ್ಕೆ ಬೆಂಕಿ ಹಚ್ತಾರಲ್ಲ, ಆ ತೆಗಿತಕ್ಕಂತ ವ್ಯಕ್ತಿಗೂ ತೊಂದರೆ ಆಗತ್ತಾ? ಖಂಡಿತ ಆಗುತ್ತೆ. ಅದೇ ಅವರು ಆ ತೆಗಿಯುವಂತ ಪ್ಯಾಟ್ರನ್ ಇರುತ್ತೆ, ಅದಾದ್ಮೇಲೆ ಅವ್ರ ಕೈ ಕಾಲು ತೊಳ್ಕೊತಾರಲ್ಲ, ಅದಕ್ಕೆ ಅದೇ ಡಿಸ್ಕನೆಕ್ಟ್ ಆಗುತ್ತೆ. ಅದು ಅವ್ರಿಗೆ ಅಂಟಲ್ಲ, ಅದು ತೆಗೆದು ಅವರೇ ಆಚೆ ಕೈ ಕಾಲು ತೊಳ್ಕೊಂಡು ಒಳಗಡೆ ಬರ್ತಾರೆ. ಈಗ ಹೊಸದಾಗ್ ಮದ್ವೆ ಹೆಣ್ಣು ಬಂದ್ರು ಅಂದಾಗ್ಲೂ ಅವ್ರಿಗೆ ಇಟ್ಕೆ ಹೊಡಿತಾರೆ, ಕೆಂಪು ನೀರ್ ಮಾಡ್ತಾರೆ, ಅದೆಲ್ಲ ಮಾಡದ್ಮೇಲೆ ಇವ್ರನ್ನ ಒಳಗಡೆ ಕಳಿಸಿ ಅವ್ರ ಕೈ ಕಾಲು ತೊಳ್ಕೊ ಬರ್ತಾರೆ. ಸೊ ಅದು ಅಲ್ಲಿಂದ ಅಲ್ಲಿಗೆ ಎನರ್ಜಿ ಹೊರಗಡೆ ಹೊಟ್ಟೋಗ್ಬೇಕು, ಮನೆ ಒಳಗಡೆ ಬರಂಗಿಲ್ಲ ಅಂತ ಹೇಳಿ. ಮತ್ತೆ ಇವಾಗೆಲ್ಲ ಈ ಚಪ್ಪಲಿಗಳು ಕಾಲಿಗೆ ಹಾಕ್ತಿವಲ್ಲ, ಇವಾಗೆಲ್ಲ ಎಕ್ಸ್ಪೆನ್ಸಿವ್ ಚಪ್ಪಲಿಗಳು ಬಂದಿದೆ. 20,000 ಚಪ್ಪಲಿ ಇದೆ ಗೊತ್ತಾನೆ. 10 ಚಪ್ಪಲಿಗಳಾಗ್ಬೋದು, ಅಥವಾ ಬ್ರಾಂಡೆಡ್ ಸ್ನೀಕರ್ಸ್, ಫುಲ್ ಕಾಸ್ಟ್ಲಿ ಶೂಸ್, ಇಂಥವೆಲ್ಲ ಇದ್ದಾಗ ಆ ಶೂಗಳ ಬೆಲೆನೇ 10,000 ಇರುತ್ತೆ, 20,000 ಇರುತ್ತೆ. ಕೆಲವೊಂದ್ಸರಿ ಈಗ 4-5 ಸಾವಿರನೇ ಆಗ್ಬೋದು. ಕೆಲವರು ಸೀದಾ ಬೆಡ್ರೂಮ್ಗಳಲ್ಲಿ ಇಟ್ಕೋತಾರೆ ಚಪ್ಪಲಿಗಳನ್ನ, ಶೂಗಳನ್ನೆಲ್ಲ. ಸೊ ಮನೇಲಿ ಹಂಗ್ ರೂಮ್ಗಳಲ್ಲಿ ಇಟ್ಕೊಂಬೋದಾ, ಇಟ್ಕೊಂಬಾರ್ದಾ?
ನಿಮ್ಮ ಅದು ಅವ್ರು ಹೊರಗಡೆ ಎಲ್ಲೆಲ್ಲಿ ಓಡಾಡಿರ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಇರುತ್ತೆ. ಯಾಕಂದ್ರೆ ನೀವು ದೊಡ್ಡ ದೊಡ್ಡ ಬಿಸ್ನೆಸ್ ಮೆನ್ಸ್ ಯಾರು ನಾರ್ಮಲ್ ಆಗಿರೋರು ಅದನ್ನ ಯೂಸ್ ಮಾಡಲ್ಲ. ಹೋದ ಕಾರಲ್ಲಿ ಇಳ್ದ ಬಂದ ಅನ್ನೋರಿದ್ರೆ ಮಾತ್ರ ಅದೇ. ರೋಡಲ್ಲಿ ಓಡಾಡೋರು, ಮಾರ್ಕೆಟ್ಗೆ ಹೋಗೋರು ಅದನ್ನೆಲ್ಲ ಯೂಸ್ ಮಾಡಲ್ಲ ಕರೆಕ್ಟ್. ಅಲ್ವಾ. ಸೊ ನೀವು ಯಾವ ಏರಿಯಾದಲ್ಲಿ ಓಡಾಡ್ಕೊಂಡು ಮನೆಗೆ ವಾಪಸ್ ಬರ್ತಿದ್ದೀರಾ ಅನ್ನೋದು ಇಂಪಾರ್ಟೆಂಟ್. ಸೊ ಚಪ್ಪಲಿ ಲೆದರ್ ಅನ್ನೋದು ಮಾತ್ರ ಮನೆ ಒಳಗಡೆ ತರೋದು ಆಗ್ಲಿಂದನೂ ನಿಷಿದ್ಧ. ಈಗ ಅದೆಲ್ಲ ಇಲ್ಲ. ಸೊ ಎವ್ರಿಥಿಂಗ್ ಇಸ್ ಅ ಪ್ಲಾಸ್ಟಿಕ್ ಮತ್ತೆ ಇನ್ನೊಂದು ಫೈಬರ್ ಇಂದನೋ ಮಾಡಿರ್ತಾರೆ. ಎಲ್ಲ ಸೊ ಅದರಿಂದ ಏನ್ ತೊಂದರೆ ಆಗಲ್ಲ. ನಿಮ್ಗೆ ಅಷ್ಟು ಇದಾಗುತ್ತೆ ಅಂದ್ರೆ ಲೈಕ್ ಇಟ್ಸ್ ದ ಲೈಫ್ ಸ್ಟೈಲ್ ಆಗೋಗಿದೆ ಇವಾಗ. ಅದನ್ನ ನಾವೇನು ಕಾಮೆಂಟ್ ಮಾಡಕ್ಕಾಗಲ್ಲ. ಡಿಪೆಂಡ್ ಅಪ್ಪ ನೀವ್ ಎಲ್ಲೆಲ್ಲಿ ಓಡಾಡ್ತೀರಾ ಅನ್ನೋದು. ನೀವ್ ಆ ತರ ಜಾಗದಲ್ಲೆಲ್ಲ ಓಡಾಡೋಂಗಿದ್ರೆ ತರೋದು ತುಂಬಾ ಬೇಡ. ಅದು ನಿಮ್ಗೆ ಒನ್ ಟೈಮಲ್ಲಿ ಅರ್ಥ ಆಗಲ್ಲ. ಹೋಗ್ತಾ 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 ಬ್ಲಾಕೇಜಸ್ ಜಾಸ್ತಿ ಆದಾಗ ಎಫೆಕ್ಟ್ ಆಗುತ್ತೆ. ಇಫ್ ಯು ಆರ್ ನಾರ್ಮಲಿ ಆಫೀಸ್ಗೆ ಮಾತ್ರ ಹೋಗ್ತೀನಿ, ಮನೆಗೆ ಮಾತ್ರ ಬರ್ತೀನಿ ಅಂದ್ರೆ ಅದನ್ನ ಯೂಸ್ ಮಾಡ್ಬೋದು, ತೊಂದ್ರೆ ಏನಿಲ್ಲ. ಮತ್ತೆ ಈಗ ಕೆಲವೊಂದ್ಸರಿ ಹೆಂಗಸ್ರಂತಲ್ಲ ಯಾರೇ ಆಗ್ಲಿ, ಕೆಲವರು ದುಡ್ಡು ಬರ್ತಿರತ್ತೆ, ದುಡ್ಡು ಉಳಿಯಲ್ಲ ಕೈಯಲ್ಲಿ. ಅಥವಾ ಕೆಲವೊಂದ್ಸರಿ ಕೆಲವರು ದುಡ್ಡನ್ನೇ ಅಟ್ರಾಕ್ಟ್ ಮಾಡಕ್ಕಾಗಲ್ಲ. ಅವ್ರಿಗೆ ತುಂಬಾ ಫಿನಾನ್ಷಿಯಲ್ ಪ್ರಾಬ್ಲಮ್ಸ್ ಬರ್ತಿರತ್ತೆ. ಎಲ್ಲೋ ಸಾಲ ತಗೊಂಬಂದ್ ಏನೋ ಕ್ಲಿಯರ್ ಮಾಡಿರ್ತಾರೆ, ಮತ್ತೆ ಇನ್ನೊಂದು 10 ಸಾಲ ಮಾಡ್ಕೊಂಡಿರ್ತಾರೆ. ಅಥವಾ ಕೆಲವರು ಮನೆಗಳಲ್ಲಿ ದುಡ್ಡು ಉಳಿಯಲ್ಲ, ದುಡ್ಡು ನಿಲ್ತಿಲ್ಲ, ಅಥವಾ ದುಡ್ಡು ಬರ್ತಿಲ್ಲ ಅಂದ್ರೆ ಅಂತ ಟೈಮಲ್ಲಿ ಏನೇನೆಲ್ಲ ಮಾಡ್ಬೋದು? ಒಂದು ಮನಿ ಬೌಲ್ ಅಂತ ಕ್ರಿಯೇಟ್ ಮಾಡ್ಬೋದು. ಮನಿ ಬೌಲ್ ಅಂತ ಹೇಳ್ತೀವಿ. ಒಂದು ಗಾಜಿಂದು ತಗೋಬಹುದು, ಇಲ್ಲ ಮಣ್ಣಿಂದು. ಎರಡು ನಮ್ಗೇನಂದ್ರೆ ಗಾಜಿಂದ ಅಂದ್ರೆ ರಿಫ್ಲೆಕ್ಷನ್ ಇರುತ್ತೆ, ಮಣ್ಣಂದ್ರೆ ನಾವು ಭೂಮಿಗೆ ಅರ್ತ್ ಕಂಟೆಂಟ್ ಇರೋದ್ರಿಂದ. ಅದಕ್ಕೆ 6 ಕಾಯಿನ್ ತಗೋಬಹುದು. 1 ರೂಪಿ, 2 ರೂಪಿ, ಇಲ್ಲ ನೀವೇನಾದ್ರೂ ಅಬ್ರಾಡ್ ಯಾವ್ದಾದ್ರು ಕಾಯಿನ್ಸ್ ಇದ್ರು ಅದನ್ನು ತಗೋಬಹುದು. ಎಲ್ಲೆಲ್ಲಿದೆ ಅದು 6 ಕಾಯಿನ್ಸ್. 6 ಅಂದ್ರೆ ನಮ್ಗೆ ಶುಕ್ರ ಅಂತ ಹೇಳ್ತೀವಿ, ಇನ್ಕಮಿಂಗ್ ವೀನಸ್. ಅದಾದ್ಮೇಲೆ ನೀವೊಂದು 500 ನೋಟ್ಸ್ 2, 3 ಅದು. ಆಮೇಲೆ 2 ಚಕ್ಕೆ ಬರುತ್ತಲ್ಲ, 2 ಚಕ್ಕೆ. ಇದಿಷ್ಟು ಅದ್ರೊಳಗಡೆ ಇಟ್ಬಿಟ್ಟು ನಿಮ್ಮ ಹತ್ರ ಯಾವ್ದಾದ್ರು ಬೌಲಲ್ಲಿ ಯಾವ್ದಾದ್ರು ಕ್ರಿಸ್ಟಲ್ ಇದ್ರೆ, ಇಲ್ಲ ಅಂದ್ರೆ ನೋ ಪ್ರಾಬ್ಲಮ್, ಸಿನಮನ್ ಪೌಡರ್ ಸೇಮ್ ಅದೇ ಚಕ್ಕೆ ಪೌಡರ್ನ ಮೇಲೆ ಉದುರಿಸ್ಬಿಟ್ಟು ಜಸ್ಟ್ ಅದ್ರ ಮೇಲೆ ಇಟ್ಟು ಅದನ್ನ ನಾರ್ತ್ ಅಲ್ಲಿ ಇಡ್ಬೇಕು. ನಾರ್ತ್ ಸೈಡ್ ಅಲ್ಲಿ ದೇವ್ರ ಮನೆಯಲ್ಲಿ ಇಡ್ಬೋದು, ಇಲ್ಲ ಎಂಟ್ರೆನ್ಸ್ ಅಲ್ಲಿ, ಈಗ ಹಿಂಗ್ ಬಂದ ತಕ್ಷಣ ಕಾಣುತ್ತಲ್ಲ ಎಂಟ್ರೆನ್ಸ್, ಅಲ್ಲಿ ಆದ್ರೂ ಇಡ್ಬೋದು. ಸೊ ದಟ್ ಇನ್ಕಮಿಂಗ್ ಅದು ಎನರ್ಜಿ ಬರುತ್ತೆ ಮನೆ ಒಳಗಡೆ ಅಂತ ಹೇಳಿ. ಅಲ್ಲ ಈಗ ಅಂದ್ರೆ ಫಾರ್ ಎಕ್ಸಾಂಪಲ್ ಈಗ ನೀವು ಕೂತರು, ಇದು ನಮ್ಮನೆ ಪೂರ್ವದ ಬಾಗ್ಲು, ಈಗ ಪೂರ್ವದ ಬಾಗ್ಲು ಅಂತ ಇಟ್ಕೊಳ್ಳಿ. ಮನೆ ಒಳಗೆ ಹಿಂಗ್ ಎಂಟ್ರಿ ಆದ ತಕ್ಷಣ ಎಲ್ಲಿಡ್ಬೇಕು ಅದನ್ನ? ನಿಮ್ಗೆ ಎಂಟ್ರೆನ್ಸ್ ಅಲ್ಲಿ ನಾರ್ತ್ ಇದೆ, ಸ್ಪೇಸ್ ಇದೆ, ಇಡ್ಬೋದು. ಅಲ್ಲಿ ಇಡ್ಬೋದು, ಇಲ್ಲ ದೇವ್ರ ಮನೆಯಲ್ಲಿ ದೇವ್ರ ಕೋಣೆನಲ್ಲಿ ಎಲ್ಲಾದ್ರೂ ಒಂದತ್ರ ಇಡ್ಬೋದು. ಒಂದು ಗಾಜಿಂದು ಬೌಲ್, ಅದ್ರ ಒಳಗಡೆ 6 ಕಾಯಿನ್ಸ್, 6 ಕಾಯಿನ್ಗಳು, 5 ರೂಪಾಯಿದು, 1 ರೂಪಾಯಿದು, ಎಷ್ಟು ಒಟ್ಟಲ್ಲಿ ಒಂದು 6 ಕಾಯಿನ್. ಆಮೇಲೆ ನೋಟ್ಗಳು 500 ರೂಪಾಯಿದು 2, 3 ನೋಟ್ ಹಾಕೋದ್ರೊಳಗೆ ಹಾಕಿ, 2 ಚಕ್ಕೆ ಪೀಸ್ಗಳು ಹಾಕಿ, ಅದ್ರ ಮೇಲೆ ಸಿನಮನ್ ಪೌಡರ್ ಮಾಡಿ ಹಾಕ್ಬಿಟ್ಟು, ಆಮೇಲೆ ಆ ಗಾಜ್ ಬೌಲ್ ನ ಮುಚ್ಚಿಬಿಟ್ಟು, ಮುಚ್ಚಂಗಿಲ್ಲ, ಅದು ಓಪನ್ ಆಗಿರ್ಬೇಕು, ರಿಸೀವ್ ಆಗ್ಬೇಕಲ್ಲ. ಅದಿಟ್ಬಿಟ್ಟು ಡೈಲಿ ನೀವು ಮಾಮೂಲಿ ಪೂಜೆ ಮಾಡ್ತೀರಾ, ಅದಕ್ಕೂ ಒಂದ್ ನಮಸ್ತೆ ಹಾಕಿ ಅದು ಅಟ್ರಾಕ್ಟ್ ಆಗುತ್ತೆ, ಮನಿ ಅಟ್ರಾಕ್ಟ್ ಆಗುತ್ತೆ. ಓಕೆ, ಇದು ಹಿಂಗ್ ಮಾಡ್ತಾ ಇದು ಎಷ್ಟು ದಿನದಲ್ಲಿ ಅವ್ರ ರಿಸಲ್ಟ್ ಟೆಸ್ಟ್ ಮಾಡ್ಬೋದು? ಇದು 21 days, 48 days, ಎನಿಥಿಂಗ್ ಹ್ಯಾಪನ್ಸ್ ಇನ್ ಮೂನ್ ಸೈಕಲ್ಸ್. ಮಂಡಲ ಎಲ್ಲ ಮಂಡಲದಲ್ಲೇ ವರ್ಕ್ ಆಗೋದು. ಮೂನ್ ಸೈಕಲ್ಸ್ ಅಲ್ಲಿ ಹೆಲ್ಪ್ ಆಗುತ್ತೆ. ಇನ್ನೂ ಒಂದು ಟೆಕ್ನಿಕ್ ಏನಂದ್ರೆ, ಒಂದು ಕೆಂಪು ಬಟ್ಟೆನಲ್ಲಿ ಉಪ್ಪನ್ನ ಇಟ್ಟು ಮನೆ ಬಾಗಲ್ಗೆ ಕಟ್ಟುವಂಥದ್ದು. ಮನೆ ಎಂಟ್ರೆನ್ಸ್ ಅಲ್ಲಿ ತೋರಣ ಹಾಕಿರ್ತೀವಲ್ಲ, ಮಧ್ಯದಲ್ಲಿ ಕಟ್ಟುವಂಥದ್ದು. ಅದು ಅಮಾವಾಸ್ಯೆ ದಿನ ಮಾಡಿ, ಲಕ್ಷ್ಮೀ ಪೂಜೆ ಮಾಡಿ ಕಟ್ಟುವಂಥದ್ದು. ಅಮಾವಾಸ್ಯೆ ದಿನ ಲಕ್ಷ್ಮೀ ಪೂಜೆ ಮಾಡಿ ಲಕ್ಷ್ಮಿ ಮುಂದೆ ಇಟ್ಟು, ಈವ್ನಿಂಗ್ ಗೂದೊಳ್ಳಿ ಟೈಮ್ ಅಂತ ಏನ್ ಹೇಳ್ತೀವಿ ನಾವು, 5:30 to 7:30 ಆ ಟೈಮಲ್ಲಿ ಬಾಗಲ್ಗೆ ಕಟ್ಟುವಂಥದ್ದು. ಇದು ತುಂಬಾ ಅಟ್ರಾಕ್ಟ್ ಮಾಡುತ್ತೆ ಮನೆ. ಕೆಂಪು ಬಟ್ಟೆ ಒಳಗಡೆ ಒಂದು ಹಿಡಿ ಉಪ್ಪನ್ನ ಹಾಕಿ ದೇವ್ರ ಪೂಜೆ ಮಾಡಿ ಕಟ್ಟೋದು, ಸಾಯಂಕಾಲ ಕಟ್ಟೋದು. ಅದು ಮನಿ ಅಟ್ರಾಕ್ಟ್ ಮಾಡುತ್ತೆ. ಓಕೆ. ಸೊ ಇದು ಮನೆಯಲ್ಲಿ ಹೆಣ್ಮಕ್ಳು ಮಾಡಿದಾಗ ಇದಾಗುತ್ತೆ. ಸೊ ನನ್ನ ಕೈಯಲ್ಲಿ ಆಲ್ಮೋಸ್ಟ್ ಒಂದು 2-3 years ಬ್ಯಾಕ್ ನಮ್ಮ ಅಮ್ಮನ ಮನೆಗೆ ಹೋದಾಗ, ಮನೆ ಸುತ್ತ ಅವತ್ತು ಅಮಾವಾಸ್ಯೆ ಇತ್ತು, ಎಲ್ಲರೂ ಬಂದ್ಬಿಟ್ಟಿದ್ರು. ಒಂದು 6-7 ಸಣ್ಣದಾಗೆಲ್ಲ ಮಾಡ್ಕೊಟ್ಟು, ಆ ಥರದ್ದು ನೀವು ಸಣ್ಣದಾಗಿ ಮಾಡಿ, ಸಣ್ಣದು ಪುಟಾಣಿದ್ ಮಾಡ್ಕೊಂಡು ಪಾಕೆಟಲ್ಲೂ ಇಟ್ಕೋಬಹುದು. ಅದು ಮನಿ ನಿಮ್ಮ ಪಾಕೆಟ್ಗೆ ಎನರ್ಜಿ ಅಟ್ರಾಕ್ಟ್ ಮಾಡುತ್ತೆ. ಆಮೇಲೆ ಇನ್ನೊಂದು, ನಿಮ್ಗೆ ಸಾಲಗಳು ಜಾಸ್ತಿ ಆಗ್ತಿದೆ ಅಂದ್ರೆ ಕ್ರೆಡಿಟ್ ಕಾರ್ಡನ್ನ ವಾಲೆಟ್ ಇಂದ ಸಪ್ರೇಟ್ ಇಡಿ. ಕ್ರೆಡಿಟ್ ಕಾರ್ಡ್ನ ವಾಲೆಟ್, ನಿಮ್ ಎ.ಟಿ.ಎಂ ಇಸ್ ಇನ್ಕಮಿಂಗ್ ಅಲ್ವಾ, ಅಮೌಂಟ್ ಬರೋ ಅಂತದ್ದು. ಕ್ರೆಡಿಟ್ ಕಾರ್ಡ್ ಯುಲ್ ಬಿ ಸ್ವೈಪಿಂಗ್. ಕ್ರೆಡಿಟ್ ಕಾರ್ಡ್ನ ವಾಲೆಟ್ ಇಂದ, ದುಡ್ಡಿಂದ ಸಪ್ರೇಟ್ ಆಗಿ ಇಡಿ. ಸೊ ಅದು ನಿಮ್ಮ ಸಾಲಗಳು ಕಡಿಮೆ ಆಗುತ್ತೆ. ಓಕೆ. ಮತ್ತೆ ಈಗ ದುಡ್ಡು ಎಲ್ಲ ಎಷ್ಟು ಇಂಪಾರ್ಟೆಂಟ್, ಅದೇ ತರ ಒಬ್ಬ ವ್ಯಕ್ತಿಗೆ ರಿಲೇಶನ್ಶಿಪ್ ತುಂಬಾನೇ ಇಂಪಾರ್ಟೆಂಟ್. ಸಂಬಂಧಗಳು ಚೆನ್ನಾಗಿ ಉಳಿಸ್ಕೊಬೇಕು.
ಕೆಲವರಿಗೆ ಸಂಬಂಧಗಳಲ್ಲಿ ತುಂಬಾ ಇಶ್ಯೂಸ್ ಇರುತ್ತೆ. ಯಾರೊಟ್ಟಿಗೂ ಒಂದು ಒಳ್ಳೆ ಸಂಬಂಧನ ಮೇಂಟೈನ್ ಮಾಡಕ್ಕಾಗುತ್ತೆ. ಅಂತ ಟೈಮಲ್ಲಿ ಈಗ ರೇಖೆ ಮುಖಾಂತರ ಹೇಗೆ ನಾವು ಅದನ್ನ ಫಿಕ್ಸ್ ಮಾಡ್ಬೋದು? ರೇಖಿನಲ್ಲಿ ಒಂದು ಪಾರ್ಟ್ ಬಂದು ಚಕ್ರಗಳು ಅಂತ ಬರುತ್ತೆ. ಚಕ್ರದಲ್ಲಿ ಅನಾಹತ ಚಕ್ರ ಬಂದು ರಿಲೇಶನ್ಶಿಪ್, ಅದು ಸೆಲ್ಫ್ ಲೈಫ್ ಇರ್ಬೋದು, ಇಲ್ಲ ನಮ್ಮ ಫ್ಯಾಮಿಲಿ ಇರ್ಬೋದು, ಆಫೀಸ್ ಅವ್ರು ಇರ್ಬೋದು, ಯಾರೇ ಇರ್ಬೋದು. ಆ ಚಕ್ರಕ್ಕೆ ನಿಮ್ಮ ಚಕ್ರ ಅವರ ಚಕ್ರ ಇಬ್ರಿಗೂ ಹೀಲ್ ಮಾಡ್ಬೇಕಾಗತ್ತೆ. ಆ ಚಕ್ರ ನಾವಿಬ್ರಲ್ಲೂ ಬಾಂಡಿಂಗ್ ಇದೆ, ಓಕೆ, ನಮ್ಮಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಇದೆ. ಈಗ ಜಗಳಗಳೆಲ್ಲಾಗುತ್ತೆ, ರಿಲೇಶನ್ಶಿಪ್ ಎಲ್ಲಿ ಕಟ್ ಆಗುತ್ತೆ, ಒಬ್ರಿಗೊಬ್ರು ಅನ್ಯೋನ್ಯತೆ ಇಲ್ದಿದ್ದಾಗ, ಅಂಡರ್ಸ್ಟ್ಯಾಂಡಿಂಗ್ ಇಲ್ದಿದ್ದಾಗ, ಕೋಆಪರೇಷನ್ ಇಲ್ದಿದ್ದಾಗ. ಸೊ ಅದೇ ಅಫರ್ಮೇಷನ್ಸ್ ಅನ್ನ ಹೀಲ್ ಮಾಡ್ಕೋಬೇಕಾಗುತ್ತೆ. ಇದರಲ್ಲಿ ಸಿಂಬಲ್ಸ್ ಬರುತ್ತೆ ರೇಖಿನಲ್ಲಿ. ಮೇಯ್ನ್ ಆಗಿ ನಮ್ಮಲ್ಲಿ 3-4 ಸಿಂಬಲ್ ಬರುತ್ತೆ 3 ಲೆವೆಲಲ್ಲೂ. ಆ ಸಿಂಬಲ್ಸ್ ಅನ್ನ ಅಪ್ಲೈ ಮಾಡಿ ಹೀಲ್ ಮಾಡಿದಾಗ ಅನ್ಯೋನ್ಯತೆ ಜಾಸ್ತಿ ಆಗುತ್ತೆ. ಡಿವೋರ್ಸ್ವರೆಗೂ ಬಂದಿರುವಂತ ಕೇಸ್ಗಳೂ ಸಹ ನಾರ್ಮಲ್ ಆಗಿ ಮತ್ತೆ ಜೀವನ ಮಾಡ್ತಿದ್ದಾರೆ ಗಂಡ ಹೆಂಡತಿ. ಆಫೀಸಸ್ ಅಲ್ಲಿ ತುಂಬಾ ಪ್ರಾಬ್ಲಮ್ ಆಗಿ ಕೆಲಸನ ಬಿಟ್ಟೋಗ್ಬೇಕು ಅಂತಿರೋರು ಮತ್ತೆ ಅಲ್ಲೇ ಕಂಟಿನ್ಯೂ ಮಾಡಿ ಸಮೃದ್ಧಿ ಹೊಂದಿದ್ದಾರೆ. ಸೊ ಆ ಅನಾಹತ ಚಕ್ರನ ಹೀಲ್ ಮಾಡ್ಕೊಂಡಾಗ ಬಾಂಡಿಂಗು ಚೆನ್ನಾಗಿರುತ್ತೆ, ಸಮೃದ್ಧಿನೂ ಇರುತ್ತೆ. ಆ ಏರಿಯಾ ಬಂದು ಪೀಸ್ಫುಲ್ ಆಗಿರುತ್ತೆ. ಆಫೀಸ್ ಏರಿಯಾ, ಮನೆ ಏರಿಯಾ ಎಲ್ಲಾನು ಪೀಸ್ಫುಲ್ ಆಗಿ ಇರುತ್ತೆ. ಈಗ ಕೆಲವೊಂದ್ಸರಿ ಕೆಲವ್ರು ಯಾವುದೇ ಕೆಲ್ಸಕ್ಕೆ ಕೈ ಹಾಕಿ ಅವ್ರಿಗೆ ಅದು ಕೆಲಸನೇ ಆಗಲ್ಲ. ಕೆಲವೊಂದ್ಸರಿ ಅಂತಿರ್ತಾರೆ ಗೊತ್ತಾ, ಏನೋ ಒಂದು ತಡೀತಿದೆ, ಏನೋ ಒಂದು ಅಡ್ಡ ಬಂದಿದೆ. ಈಗ ಬ್ಲಾಕೇಜಸ್ ಅಂತ ಏನ್ ಕರಿತೀವಿ ಸಿಂಪಲ್ ಆಗಿ, ಇದು ಎಷ್ಟು ಮಟ್ಟಿಗೆ ತೊಂದರೆ ಕೊಡುತ್ತೆ, ಮತ್ತೆ ರೇಖೆಯಿಂದ ಈ ಬ್ಲಾಕೇಜಸ್ನು ಕೂಡ ಕ್ಲಿಯರ್ ಮಾಡ್ಬೋದು ಅಲ್ವಾ? ಖಂಡಿತ. ನಮ್ಮ ಲೈಫಲ್ಲಿ 3 ಥರ ಬ್ಲಾಕೇಜಸ್ ಬರುತ್ತೆ. ಒಂದು ಎಮೋಷನಲ್ ಬ್ಲಾಕೇಜಸ್, ಆಗಲೇ ನಾವು ಮಾತಾಡ್ದಂಗೆ ಎಮೋಷನ್ಸ್, ಲೋವರ್ ಲೆವೆಲ್ಸ್, ಹೈಯರ್ ವೈಬ್ರೇಷನ್, ಲೋವರ್ ವೈಬ್ರೇಷನ್, ಆ ಥರ ಇರುತ್ತೆ. ಸೆಕೆಂಡ್ ಬಂದು ಸ್ಪಿರಿಚುವಲ್ ಬ್ಲಾಕೇಜಸ್. ಸ್ಪಿರಿಚುವಲ್ ಬ್ಲಾಕೇಜಸ್ ಅಂದರೆ ನಾನು ಈ ಭೂಮಿಗೆ ಅಲ್ವೇನೋ, ನನಗೂ ಇದಕ್ಕೂ ಕನೆಕ್ಟಿವಿಟಿನೇ ಇಲ್ಲ, ನಾನು ಯಾರಿಗೂ ಕನೆಕ್ಟೇ ಆಗಕ್ಕಾಗ್ತಿಲ್ಲ. ಐಸೋಲೇಟೆಡ್ ಪೀಪಲ್ ಅದನ್ನೇ ಹೇಳೋದು ನೋಡಿ. ಯಾರು ನನ್ನ ಥಾಟ್ಸ್ ಮ್ಯಾಚ್ ಆಗ್ತಿಲ್ಲ, ನನ್ನ ಐಡಿಯಾನೇ ಯಾರಿಗೂ ಅರ್ಥ ಆಗ್ತಿಲ್ಲ, ನಾನು ಇಲ್ಲಿ ಬಂದಿರೋದೇ ವೇಸ್ಟ್ ಅನ್ಸುತ್ತೆ. ನಮ್ಮ ತಾಯಿ ಮುಂಚೆ ತುಂಬ ಹೇಳೋರು, ನಾವು ಈ ಭೂಮಿಗೆ ಲಾಯಕ್ಕಿಲ್ಲ ಅಂದ್ರೆ. ತುಂಬಾ ಮುಗ್ಧರನ್ನ ನೋಡಿ ಹೇಳ್ತಾರೆ, ಅವ್ನು ಈ ಸಮಾಜದಲ್ಲಿ ಹೆಂಗೋ ಬದುಕ್ತಾನೆ, ಈ ಸಮಾಜಕ್ಕೆ ಲಾಯಕ್ಕಿಲ್ಲ. ಕರೆಕ್ಟ್. ಸೊ ಇದು ಸ್ಪಿರಿಚುವಲ್ ಬ್ಲಾಕೇಜಸ್ ಅಂತ ಬರುತ್ತೆ. ಇನ್ನೊಂದು ಹೆಲ್ತ್ ಬ್ಲಾಕೇಜಸ್. ಹೆಲ್ತ್ ಬ್ಲಾಕೇಜಸ್ ಅಂತ ಬಂದಾಗ ಪದೇ ಪದೇ ಅಬೋಷನ್ಸ್ ಆಗುವಂಥದ್ದು, ಸರ್ಜರೀಸ್ ಆಗೋದು, ಪದೇ ಪದೇ ಆಕ್ಸಿಡೆಂಟ್ಸ್ ಆಗೋದು, ಅದೊಂದು ಕರ್ಮ, ಒಂದು ಪ್ಯಾಟ್ರನ್ ರನ್ ಆಗ್ತಾ ಇರುತ್ತೆ ಅವರಲ್ಲಿ. ರಿಪಿಟೇಟಿವ್ ಪ್ಯಾಟ್ರನ್ಸ್ ಅಂತ ಏನ್ ಹೇಳಿದ್ವಿ, ಇದು ಅದರಲ್ಲೇ ಬರುತ್ತೆ. ಪದೇ ಪದೇ ಈವನ್ ನೀವು ನೋಡಿರ್ತೀರಾ, ಒಂದು ಬೈಕ್ ರೆಡಿ ಮಾಡಿಸ್ತಿದ್ದು 2 ದಿನಕ್ಕೆ ಮತ್ತೆ ಅದೇ ಜಾಗದಲ್ಲಿ ಆಕ್ಸಿಡೆಂಟ್ ಆಗುತ್ತೆ. ಸೊ ಅದರದೊಂದು ಔರ ಇರುತ್ತೆ, ಅದರದೊಂದು ಎನರ್ಜಿ ಇರುತ್ತೆ. ಅದು ಡಿಸ್ಟರ್ಬ್ ಆದಾಗ ಪದೇ ಪದೇ ಬ್ರೇಕ್ ಆಗ್ತಾ ಇರುತ್ತೆ. ಸೊ ನಮ್ಮ ಬಾಡಿಗೂ ಅದೇ ತರ ಆಗುತ್ತೆ. ಈ ತರ ಮತ್ತೆ ಅಬಂಡನ್ಸ್ ಬ್ಲಾಕೇಜಸ್. ನಾವಾಗ್ಲೇ ಮಾತಾಡಿದಾಗ ಎಷ್ಟೇ ದುಡ್ಡಿದ್ರು ದುಡ್ಡು ನಿಲ್ಲಲ್ಲ, ಎಷ್ಟೇ ಬಂದ್ರು ಎಲ್ಲಿ ಹೋಗ್ತಿದೆ ಗೊತ್ತಾಗಲ್ಲ. ಇದು 2 ತರ ಆಗುತ್ತೆ. ಒಂದು, ನಮ್ಗೆ ಆ ದುಡ್ಡು ಮೇಲೆ ಅರಿವಿಲ್ದಿದ್ದಾಗ, ನಾವು ಅವೇರ್ನೆಸ್ ಅಲ್ಲಿ ಇಲ್ದಿದ್ದಾಗ ದುಡ್ಡನ್ನ ಆ ತರ ಕಳ್ಕೊತೀವಿ. ಇನ್ನೊಂದು ಅಬಂಡನ್ಸ್ ಬ್ಲಾಕೇಜಸ್ ಅಂದ್ರೆ ನಾವು ಏನ್ ಮಾಡ್ಬೇಕು ಗೊತ್ತಾಗದೆ ಸುಮ್ಮನೆ ದುಡಿತಿರ್ಬೇಕಾದ್ರೆ. ಇಂಟೆನ್ಷನ್ ತುಂಬಾ ಇಂಪಾರ್ಟೆಂಟ್ ಲೈಫಲ್ಲಿ. ನೀವು ಎಲ್ಲಿ ಇಂಟೆನ್ಷನ್ ಸೆಟ್ ಮಾಡ್ತೀರಾ ಅಲ್ಲಿ ತುಂಬಾ ಚೆನ್ನಾಗಿ ಲೈಫ್ ಇರುತ್ತೆ. ನಾವ್ ಇಂಟೆನ್ಷನ್ನೇ ಸೆಟ್ ಮಾಡದೆ ಸುಮ್ಮನೆ ಓಡ್ತಾನೆ ಇದ್ರೆ ನೀವೆಲ್ಲಿಗೂ ಹೋಗಕ್ಕಾಗಲ್ಲ. ಯಾಕಂದ್ರೆ ಜರ್ನಿ ಅನ್ನೋದು ಮುಗಿಯೋ ಅಂತದ್ದಲ್ಲ. ನಮ್ಮ ಲೈಫ್ ಡೆಸ್ಟಿನೇಷನ್ ಅಲ್ಲಿಲ್ಲ, ಜರ್ನಿಲಿ ಇರುತ್ತೆ. ನಾವೇನ್ ಎಕ್ಸ್ಪೀರಿಯನ್ಸ್ ಮಾಡ್ತಿದೀವಿ ಲೈಫಲ್ಲಿ. ತುಂಬಾ ಜನ ಏನೋ ಎಂಡ್ ರಿಸಲ್ಟ್ ಕಾಯ್ತಾರೆ. ನೋ, ನಿಮ್ಗೆ ಡೆಸ್ಟಿನೇಷನ್ ಅಲ್ಲಿ ಖುಷಿ ಸಿಗಲ್ಲ, ಜರ್ನಿನಲ್ಲಿ ಖುಷಿ ಸಿಗೋದು, ಎಕ್ಸ್ಪೀರಿಯನ್ಸ್ ಸಿಗೋದು ಅಲ್ವಾ? ಸೊ ವಿ ನೀಡ್ ಟು ಕೀಪ್ ಆನ್ ಪ್ರಾಕ್ಟಿಸಿಂಗ್. ಯಾವತ್ತೂ ಎಂಡ್ ಅನ್ನೋದಿಲ್ಲ. ಇವತ್ತು ಮುಗಿತಾ ಮತ್ತೆ ನಾಳೆ ಸ್ಟಾರ್ಟ್ ಆಗೇ ಆಗುತ್ತೆ. ನಾಳೆ ಇನ್ನೊಂಥರ ಲೈಫ್ ಇರುತ್ತೆ. ಮತ್ತೆ ನಾವು ಅದನ್ನ ಇವತ್ತಿದ್ದಂಗೆ ನಾಳೆ ಇರ್ಬೇಕಂತಾನೆ ಎಕ್ಸ್ಪೆಕ್ಟ್ ಮಾಡಕ್ಕಾಗಲ್ಲ. ಅನ್ನೋನ್ ಗೇಮ್ ಅದು. ಯಾವುದೇ ಬಂದ್ರೂ ಫ್ಲೋ ಆಗ್ತಾನೆ ಇರುತ್ತೆ. ಸೊ ನಮ್ದು ಫೋಕಸ್, ನಮ್ದು ಇಂಟೆನ್ಷನ್ನು, ಇದೆಲ್ಲಾನು ನಾವು ಎಲ್ಲಿ ಕಾನ್ಸಂಟ್ರೇಟ್ ಮಾಡ್ತೀವಿ ಅದು ಪಡೆಯೋದ್ರ ಮೇಲೆ ಇರುತ್ತೆ. ನಾವ್ ಏನಕ್ಕೆ ಕಾನ್ಸಂಟ್ರೇಟ್ ಮಾಡ್ತಾ ಇದೀವಿ. ಇಂಟೆನ್ಷನ್ನೇ ಇಲ್ಲದೆ ನೀವು ಜೀವನ ಮಾಡ್ತಾ ಇದ್ರೆ ಲೈಫಲ್ಲಿ 3 ವಾಟ್ ಬರುತ್ತೆ. 3W ಅಂತ ಹೇಳ್ತೀವಿ. ವಾಟ್ ಯು ಇಮ್ಯಾಜಿನ್, ವಾಟ್ ಯು ಕ್ರಿಯೇಟ್, ವಾಟ್ ಯು ಹೋಲ್ಡ್ ಇನ್ ಅ ಹ್ಯಾಂಡ್. 3 ಇಂಪಾರ್ಟೆಂಟ್. ವಾಟ್ ಅನ್ನೋದು ನಿಮ್ ಲೈಫಲ್ಲಿ ವಾಟ್ ಅನ್ನೋದು ಅಷ್ಟೇ ಇಂಪಾರ್ಟೆಂಟ್. ಇಮ್ಯಾಜಿನ್ ಮಾಡ್ಕೊಂಡ್ರಿ, ನೀವ್ ಏನ್ ಕ್ರಿಯೇಟ್ ಮಾಡಿದ್ರಿ, ಮತ್ತೆ ಇವಾಗ ಏನ್ ಇಟ್ಕೊಂಡಿದ್ರ. ಹೌದು ಅಲ್ವಾ? ನಾವ್ ಇಮ್ಯಾಜಿನ್ ಮಾಡಿದ್ದೆ ನಾವ್ ಕ್ರಿಯೇಟ್ ಆಗುತ್ತೆ, ಕ್ರಿಯೇಟ್ ಮಾಡಿದ್ದೆ ನಮ್ ಕೈಗೆ ಬರುತ್ತೆ, ಕ್ಯಾರಿ ಮಾಡ್ತೀವಿ. ಸೊ ಅದ್ 3 ತುಂಬಾ ಇಂಪಾರ್ಟೆಂಟ್. ನಮ್ ಲೈಫಲ್ಲಿ ವಾಟ್ ಅನ್ನೋದೇ ಇಲ್ಲ ಅಂದ್ರೆ ನಾವು ಗ್ರೋನೇ ಆಗಕ್ಕಾಗಲ್ಲ. ಏನಕ್ಕೆ ದುಡಿತಿದೀವಿ? ಒಂದ್ ಇಂಟೆನ್ಷನ್ ಇರ್ಬೇಕಲ್ವಾ? ವಾಟ್ ಫಾರ್ ವಾಟ್ ಅಲ್ವಾ? ಏನ್ ಇರ್ಬೇಕು ಲೈಫಲ್ಲಿ? ಈಗ ನೀವೇನಕ್ಕೋ ಸೇವ್ ಮಾಡ್ತಿದ್ದೀರಾ ಅಂದ್ರೆ ಫಾರ್ ವಾಟ್ ಯು ಆರ್ ಸೇವಿಂಗ್.
ಅಲ್ವಾ ಒಂದ್ ಗೋಲ್ ಗೋಲೇ ಇಲ್ದಿದ್ದಾಗ ನೀವ್ ಅದನ್ನ ಏನಕ್ಕೆ ಅದು ಯಾರೋ ಬಂದ್ ನಾಳೆ ಕೇಳಿದ್ರು ಅಂದ್ರೆ ಕೊಟ್ಬಿಡ್ತೀರಾ. ಅಲ್ಲ, ಪ್ರತಿ ಸ್ಟೇಜ್ ಅಲ್ಲೂ ವಾಟ್ ಎಷ್ಟು ಮುಖ್ಯ. ತುಂಬಾ ಇಂಪಾರ್ಟೆಂಟ್. ನಿಮ್ ಲೈಫಲ್ಲಿ ನೀವು ಆಗ್ಲೇ ಹೇಳಿದ್ವಿ ಅಲ್ಲ, ಸ್ಟಕ್ ಆಗ್ಬಿಟ್ಟಿದೀವಿ, ಮುಂದಕ್ಕೆ ಹೋಗಕ್ ಗೊತ್ತಾಗ್ತಿಲ್ಲ ಅಂದಾಗ ಆ ವಾಟ್ ಅನ್ನೋದೇ ನಿಮ್ಗೆ ದಾರಿ ತೋರಿಸೋದು. ವಾಟ್ ಈಸ್ ಹೋಲ್ಡಿಂಗ್ ಮೀ, ವಾಟ್ ಈಸ್ ಸ್ಟಾಪಿಂಗ್ ಮೀ, ನಿಮ್ಮನ್ನ ನೀವು ಅನಲೈಸ್ ಮಾಡಿದಾಗ್ಲೇ ನೀವು ಮುಂದಕ್ಕೆ ಹೋಗಕ್ ಆಗೋದು. ಸೊ ಈ 3 ಬ್ಲಾಕೇಜಸ್ ನಮ್ಮ ಚಕ್ರ ಹೀಲಿಂಗ್ ಮುಖಾಂತರನು ಕ್ಲಿಯರ್ ಮಾಡ್ಕೋಬಹುದು, ನಮ್ಮ ಎನರ್ಜಿ ಹೀಲಿಂಗ್ ಎನರ್ಜಿ ಹೀಲಿಂಗ್ ಇಂದನೂ ಮಾಡ್ಕೋಬಹುದು. ಅಂಡ್ ನಮ್ಮಲ್ಲಿ ಪಿರಮಿಡ್ ಹೀಲಿಂಗ್ ಅಂತ ಹೇಳ್ಕೊಡ್ತೀವಿ. ದಿಸ್ ಇಸ್ ಕಾಲ್ಡ್ ಪಿರಮಿಡ್. ವಿಶಸ್ ಬಾಕ್ಸ್ ಅಂತಾನು ಕರಿತೀವಿ. ಈ ವಿಶ್ ಬಾಕ್ಸ್ ಒಳಗಡೆ ನಿಮ್ಮ ವಿಶಸ್ ಅನ್ನ ಬರ್ದ ಹಾಕಿ ಡೈಲಿ 20 ಮಿನಿಟ್ಸ್ ರೇಖಿ ಹೀಲಿಂಗ್ ಕೊಟ್ಟಾಗ ಇದರಿಂದ ಆಗದೆ ಇರೋಂಥ ಕೆಲಸನೇ ಇಲ್ಲ. ಜಸ್ಟ್ ಹೋಲ್ಡ್, ನಿಮ್ಮ ರೇಖಿ ಎನರ್ಜಿನ ಇದಕ್ಕೆ ಅಪ್ಲೈ ಮಾಡಿ. ಓಕೆ, 20 ಮಿನಿಟ್ಸ್ 30 ಮಿನಿಟ್ಸ್ ನಿಮ್ದೇ ಅಂತಲ್ಲ, ನಿಮ್ ಫ್ಯಾಮಿಲಿ ಫ್ರೆಂಡ್ಸ್ ಯಾರ್ದು ಬೇಕಾದ್ರೂ ಮಾಡ್ಬೋದು. ನಿಮ್ 5 ಇಯರ್ಸ್ 10 ಇಯರ್ಸ್ ಗೋಲ್ಸ್ ಹೋಲ್ಡ್ ಆಗಿದ್ಯಾ, 21 ಡೇಸ್ 48 ಡೇಸ್ ಅಲ್ಲಿ ಕ್ಲಿಯರ್ ಆಗುತ್ತೆ. ಅಷ್ಟು ಪವರ್ಫುಲ್ ಆಗಿ ವರ್ಕ್ ಆಗುತ್ತೆ. ಯಾಕಂದ್ರೆ ಪಿರಮಿಡ್ ಬಗ್ಗೆ ಎಲ್ರಿಗೂ ಗೊತ್ತು, ಪಿರಮಿಡ್ ಎನರ್ಜಿ ಬಗ್ಗೆ ಎಲ್ರಿಗೂ ಗೊತ್ತು. ಸೊ ಅದನ್ನ ನಾವು ಅಪ್ಲೈ ಮಾಡ್ಕೋಬೇಕು. ಅಷ್ಟು ಪವರ್ಫುಲ್ ಆಗಿ ವರ್ಕ್ ಆಗುತ್ತೆ. ಸೊ ಬ್ಲಾಕೇಜಸ್ ಅಂತ ಬಂದಾಗ ನೆವರ್ ಸ್ಟಾಪ್ ಅಂತ ನಾನು ಹೇಳೋದು. ಬಂದ್ಬಿಡ್ತು ಒಂದು ಎಕ್ಸಾಂಪಲ್ ಅಂದ್ರೆ ಲಾಸ್ಟ್ 5 ಇಯರ್ಸ್ ಅಥವಾ 7 ಇಯರ್ಸ್ ಬ್ಯಾಕ್ ಒಬ್ರಿಗೆ, ನಮ್ಮ ಫ್ಯಾಮಿಲಿ ಮೆಂಬರ್ ಒಬ್ರಿಗೆ ಒಬ್ರು ಗುರುಗಳು, ಈ ವರ್ಷ ನಿನ್ಗೆ ತುಂಬಾ ಪ್ರಾಬ್ಲಮ್ ಆಗತ್ತಪ್ಪ, ನೀನೆಲ್ಲೂ ಬಿಸ್ನೆಸ್ ಮಾಡಬೇಡ, ನೀನೆಲ್ಲೂ ಇನ್ವೆಸ್ಟ್ ಮಾಡಬೇಡ. ಓಕೆ, ಅವ್ರೇನ್ ಮಾಡಿದ್ರು, 3 ತಿಂಗಳು ಬಾಗ್ಲಾಕೊಂಡು ಕೂತ್ಕೊಬಿಟ್ರು. ಏನಾಗ್ಬೇಕು ಲೈಫು 3 ತಿಂಗಳು ಬಾಗ್ಲಾಕೊಂಡ್ಬಿಟ್ರೆ ಅಲ್ವಾ ಯಾರ್? ಸೊ ಯಾವತ್ತು ನಾವು ಹೆದರ್ಬಾರ್ದು. ಎಲ್ಲದಕ್ಕೂ ಒಂದು ಸೊಲ್ಯೂಷನ್ ಇದ್ದೇ ಇರುತ್ತೆ. ಪ್ರಾಬ್ಲಮ್ ಇದೆ ಅಂದ್ಮೇಲೆ ಸೊಲ್ಯೂಷನ್ ಇದ್ದೇ ಇರುತ್ತೆ. ಅಂಡ್ ಯಾವುದು ಪರ್ಮನೆಂಟ್ ಅಲ್ಲ. ಇಟ್ಸ್ ಆಲ್ವೇಸ್ ಅ ಪಾಸಿಂಗ್ ಕ್ಲೌಡ್ಸ್. ಎಲ್ಲಾನು ಮುಂದಕ್ಕೆ ಹೋಗ್ತಾನೆ ಇರುತ್ತೆ. ಬುದ್ಧನೇ ಹೇಳ್ತಾರೆ, ಎವ್ರಿಥಿಂಗ್ ಇಸ್ ಇಂಪರ್ಮನೆಂಟ್. ಅನಿಚ್ಛ ಅಂತ ಪಾಲಿ ವರ್ಡ್ ಇದೆ. ಅನಿಚ್ಛ, ಇಟ್ಸ್ ಅ ಬ್ಯೂಟಿಫುಲ್ ವರ್ಡ್. ಅನಿಚ್ಛ. ನಿಮ್ಗೇನೇ ಪ್ರಾಬ್ಲಮ್ ಬಂತ ಕೈ ಮುಗಿದ್ಬಿಟ್ಟು ಅನಿಚ್ಛ ಅನ್ಕೊಳ್ಳಿ, ಹಿಂಗ್ ಎನರ್ಜಿ ಬರುತ್ತೆ. ಯಾವುದು ಪರ್ಮನೆಂಟ್ ಅಲ್ಲ. ಏನ್ ಹೇಳತ್ತದು? ಅನಿಚ್ಛ, ಇಂಪರ್ಮನೆಂಟ್. ಯಾವುದು ಪರ್ಮನೆಂಟ್ ಅಲ್ಲ. ಎಲ್ಲಾನು ಭಯ ಪಡ್ಬೇಡಿ. ಅನಿಚ್ಛ ಮೀನ್ಸ್ ಇಂಪರ್ಮನೆಂಟ್, ಯಾವ್ದು ಪರ್ಮನೆಂಟ್ ಅಲ್ಲ ಅಷ್ಟೇ. ಈಗ ನಿಮ್ಗೆ ತುಂಬಾ ಖುಷಿನಲ್ಲೂ ತುಂಬಾ ಜನ ಹಾರಾಡ್ತಿರ್ತಾರೆ. ಅವ್ರನ್ನ ಯಾರು ಏನಂತಾರೆ ಹೇಳಿ, ಅವ್ರನ್ನ ಯಾರು ಇದೇನ್ ಪರ್ಮನೆಂಟ್ ಅಲ್ವಾ? ಸೇಮ್ ನೆಗೆಟಿವ್ಗೂ ಅಷ್ಟೇನೆ, ದುಃಖಕ್ಕೂ ಅಷ್ಟೇನೆ, ಯಾವ್ದು ಪರ್ಮನೆಂಟ್ ಅಲ್ಲ. ಮೇಯ್ನು ನಾವು ಫಸ್ಟ್ ಹೆದರ್ಬಾರ್ದು. ನಾವ್ ಹೆದರಿದ್ರೆ ತುಳಿಯೋರು ತುಂಬಾ ಜನ ಇರ್ತಾರೆ. ಇವಾಗ ತುಂಬಾ ಸಕ್ಸಸ್ ಖುಷಿಲಿದ್ದಾಗ ಅವಾಗ ಹಿಂಗ್ ಮುಕ್ಕೊಂಡವ್ರು ಅನಿಚ್ಛ ಅಂದ್ರೆ ಇದಿರಲ್ಲ. ಅದು ಅಂದ್ರೆ ಲೈಕ್ ಆ ಮೈಂಡ್ ಆ ನೆಗೆಟಿವ್ ಎನರ್ಜಿನ ಕೊಡೋ ಹಾಗಿಲ್ಲ. ಲೈಕ್ ಬ್ಲೆಸ್ಸಿಂಗ್ಸ್ ಇರುತ್ತೆ ಅದು. ಅಲ್ಲ, ಅನಿಚ್ಛ ಅಂತ ಅಂದಾಗ ಸೊ ನಾವಲ್ಲಿ ಕಾಮಾಗ್ತೀವಿ. ಅಲ್ಲ, ಕಾಮಾಗಿ ಇಟ್ಕೋ. ತುಂಬಾ ಮೆರಿಬೇಡ, ಸ್ಟೇ ಹಂಬಲ್. ಹೌದು, ಸ್ಟೇ ಹಂಬಲ್. ಹೌದು ಹೌದು. ಮತ್ತೆ ತುಂಬಾ ಕಷ್ಟ ಯಾರಿಗಾರ ಇದ್ದಾಗ ಅವ್ರ ಒಂದ್ಸರಿ ಅನಿಚ್ಛ ಅಂದ್ರೆ ಇದು ತಲೆ ಕೆಡಿಸ್ಕೊಂಬಿಡಿ. ಹೌದು, ಮುಂದಕ್ಕೆ ಹೊಟ್ಟೋಗುತ್ತೆ ಇದೂನು. ಸೊ ಒಳ್ಳೆ ದಿನಗಳು ಖಂಡಿತ ಬರುತ್ತೆ. ಅನಿಚ್ಛ ಅಂದಾಗ ಒಳ್ಳೆ ದಿನ ಖಂಡಿತ ಬರುತ್ತೆ. ಸೊ ಒಂದು ಪಾಸಿಟಿವ್ ಎನರ್ಜಿ ನಿಮ್ಮಲ್ಲಿ ಕ್ರಿಯೇಟ್ ಆದಾಗ್ಲೇ ನೀವು ಪಾಸಿಟಿವಿಟಿ ಅಟ್ರಾಕ್ಟ್ ಮಾಡೋದು. ನೀವೇ ಕುಗ್ಗೋದಾಗ ನಿಮ್ ಸುತ್ತ ಇರೋರು ಕುಗ್ಗೋಗ್ಬಿಡ್ತಾರೆ. ಅಂಡ್ ತುಂಬಾ ಕೆಲವೊಂದೆಲ್ಲ ಕಾಂಪ್ಲೆಕ್ಸ್ ವಿಚಾರಗಳನ್ನ ಎಷ್ಟು ಸಿಂಪಲ್ ಆಗಿ ತಿಳಿಸ್ಕೊಟ್ರಿ. ಸೀರಿಯಸ್ಲಿ ಥ್ಯಾಂಕ್ ಯು. ಅಂಡ್ ಫಸ್ಟ್ ಆಫ್ ಆಲ್ ನಿಜವಾಗ್ಲೂ ಥ್ಯಾಂಕ್ ಯು ಸೋ ಮಚ್. ಪಾಪ ಮೈಸೂರಿಂದ ನೀವು ಪಾಡ್ಕಾಸ್ಟ್ಗೋಸ್ಕರ ಬಂದಿದ್ದು ಒಂದು. ಅಂಡ್ ಎಷ್ಟು ಒಳ್ಳೊಳ್ಳೆ ವಿಚಾರ ಡಿಸ್ಕಸ್ ಮಾಡಿದ್ವಿ. ಥ್ಯಾಂಕ್ ಯು ಸೋ ಮಚ್. ನೀವು ಒಟ್ಟಿಗೆ ಮಾತಾಡಿ ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು. ಇಟ್ಸ್ ಆಲ್ ಅಬೌಟ್ ಎನರ್ಜಿ. ಸೊ ಎಲ್ಲರೂ ಎನರ್ಜಿಗೆ ಕನೆಕ್ಟ್ ಆಗ್ತೀವಿ. ಸೊ ವಿ ಕನೆಕ್ಟೆಡ್ ಆಲ್ಸೋ ಥ್ರೂ ಎನರ್ಜಿ ಇಟ್ ಸೆಲ್ಫ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.